ಸುಂದರಕಾಂಡದ ಅತ್ಯದ್ಭುತವಾದಂತಹ ತಿಪ್ಪಣ್ಣಾರ್ಯರ ಹನುಮದ್ ವಿಲಾಸ ನಾವೆಲ್ಲ ಕೇಳಿ ಹಣಿದಿದ್ದೀವಿ. ಇವತ್ತು ಯುದ್ಧವನ್ನು ನಾವು ಮಾಡಲೇಬೇಕು, ಅದಕ್ಕೆ ಸಿದ್ಧತೆಯನ್ನೂ ಮಾಡಬೇಕು. ಆ ಸಿದ್ಧತೆಯ ಕಾರ್ಯಕ್ರಮ ಇವತ್ತು ಶುರುವಾಗತ್ತೆ. ತೊರವೆಯ ನರಹರಿ ಸುಂದರಕಾಂಡದವರೆಗೆ 2289 ಭಾಮಿನಿ ಷಟ್ಪದಿಯನ್ನು ರಚಿಸಿದ್ದಾರೆ. ಅದನ್ನು ನಾವು 29 ದಿವಸದಲ್ಲಿ ಮುಗಿಸಿದ್ವಿ. ಇವತ್ತಿನಿಂದ ಯುದ್ಧಕಾಂಡ ಶುರುವಾಗುತ್ತೆ. ಅಷ್ಟೂ ಕಾಂಡಕ್ಕಿಂತ ದೊಡ್ಡದು ಯುದ್ಧಕಾಂಡ. 2815 ಪದ್ಯಗಳಿದೆ. ಅಲ್ಲಿ 2289 ಇತ್ತು. ಏನು ಮಾಡಿದ್ವಿ, ಯುದ್ಧವನ್ನು ತುಂಬ ದಿವಸ ಮಾಡೋದು ಕಷ್ಟ ಅಂತ ಹೇಳಿಬಿಟ್ಟು ಅದನ್ನು 18 ದಿವಸಕ್ಕೆ ಇಳಿಸ್ಕೊಂಡಿದ್ದೀವಿ ನಾವೀಗ. ಹಾಗಾಗಿ 50 ಕಂತುಗಳಲ್ಲಿ ನಾವು ತೊರವೆ ರಾಮಾಯಣವನ್ನು ಮುಗಿಸ್ಬೇಕು. ಹಾಗಾಗಿ ನಾವು ಇವತ್ತಿಂದ ಶುರು ಮಾಡ್ತಾ ಇದ್ದೀವಿ. 18 ಕಂತುಗಳಲ್ಲಿ ಅದು ಇವಾಗ ಡೇಟು ಕೊಟ್ಟಿದ್ದಾರೆ. ಆಗಸ್ಟ್ಗೆ ನೀವು ಕಡೆ ಮಾಡೋದು ಅಂತ ಇವತ್ತು ಹೇಳಿಬಿಟ್ಟಿದ್ದಾರೆ. ಮಾರ್ಚಲ್ಲಿ ಒಂದು 5 ದಿವಸ ಇರುತ್ತೆ. ಅದಾದ ಮೇಲೆ ಜೂನಲ್ಲಿ ಒಂದು 5 ದಿವಸ, ಆಗಸ್ಟಲ್ಲಿ ಒಂದು 5-6 ದಿವಸ ಇರುತ್ತೆ. ಅಂದರೂ ಯುದ್ಧನ ತುಂಬ ನಿಧಾನಕ್ಕೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಹಾಗಾಗಿ ಇವತ್ತು ಯುದ್ಧದ ಸಿದ್ಧತೆಯನ್ನು ಮಾಡ್ತಾಯಿದ್ದಾರೆ. ಅವರ ಪರಿಚಯವನ್ನು ವಿಜಯ ಅವರು ಮಾಡಿಕೊಡ್ತಾ ಇದ್ದಾರೆ. ಅವರು ಪರಿಚಯ ಕಳಿಸ್ಕೊಡಿ ಅಂದರೆ ನಂದೇನು ಮಾಡೋದು ಬೇಡ, ನಾನು ವ್ಯಾಖ್ಯಾನ ಮಾಡಿಬಿಡ್ತೀನಿ ಅಂದರು. ರಾಜೀವ ಲೋಚನಂ, ಚಿತ್ರದುರ್ಗದಲ್ಲಿ ಅವರು ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದಾರೆ. ತುಂಬ ಗಮಕಕ್ಕೆ ಕೆಲಸ ಮಾಡ್ತಾಯಿದ್ದಾರೆ. ಅವರು ಬರೆದೂ ಕೊಡಲಿಲ್ಲ, ಏನು ಅಂತ ಹೇಳಲೂ ಇಲ್ಲ. ಅವರಿಗೆ ಸ್ವಾಗತವನ್ನು ಹಾಗೆ ಮಾಡ್ತಾಯಿದ್ದೀವಿ. ಇವಾಗ ಯುವಗಮಕಿಯ ಪರಿಚಯ. ಕುಮಾರಿ ವಂದಿತಾ ಶ್ರಾವ್ಯ 8ನೇ ತರಗತಿ ಓದುತ್ತಿದ್ದು ಶ್ರೀಮತಿ ಮಂಗಳಾ ಹೆಗಡೆ ಮತ್ತು ಚಿದಾನಂದ ಹೆಗಡೆಯವರ ಸುಪುತ್ರಿ. 2016ರಲ್ಲಿ ಭರತನಾಟ್ಯ ಪರೀಕ್ಷೆ ಜೂನಿಯರ್ ಗ್ರೇಡ್ನಲ್ಲಿ 80% ಅಂಕಗಳನ್ನು ಪಡೆದು ಉತ್ತೀರ್ಣಳಾಗಿದ್ದಾಳೆ. ಶ್ರೀಮತಿ ಸುಕನ್ಯಾ ವಿಜಯ್ ಕುಮಾರ್ ಅವರ ಬಳಿ ಸಂಗೀತ ಕಲಿತು 2018ರಲ್ಲಿ 86% ಅಂಕಗಳೊಂದಿಗೆ ಜೂನಿಯರ್ ಗ್ರೇಡ್ ಪೂರ್ಣಗೊಳಿಸಿ ಈಗ ಸೀನಿಯರ್ ಕಲಿಯುತ್ತಿದ್ದಾಳೆ. ಪ್ರಸ್ತುತ ವೀಣೆಯಲ್ಲೂ ಜೂನಿಯರ್ ಪರೀಕ್ಷೆಗೆ ಸುಕನ್ಯಾ ಅವರ ಬಳಿ ತರಬೇತಿ ಪಡೆಯುತ್ತಿದ್ದಾಳೆ. ಕರ್ನಾಟಕ ಗಮಕ ಕಲಾ ಪರಿಷತ್ತು ನಡೆಸುವ ದೇವರನಾಮ ಪ್ರವೇಶ, ಪ್ರೌಢ, ಗಮಕ ಪ್ರಥಮ ಪರೀಕ್ಷೆಗಳನ್ನು ಪೂರೈಸಿದ್ದಾಳೆ. ಬೆಂಗಳೂರು ಆಕಾಶವಾಣಿ ಹಾಗೂ ಕಾಗಿನೆಲೆಯಲ್ಲಿ ನಡೆದ ಗಮಕ ನೃತ್ಯ ಸಂಗೀತದಲ್ಲಿ ಭಾಗವಹಿಸಿರುತ್ತಾಳೆ. ಗುರು ಶಿಷ್ಯರಿಬ್ಬರು ಗಮಕ ರತ್ನಾಕರ BSS ಕೌಶಿಕರ ಶಿಷ್ಯ ಪರಂಪರೆಯವರಾಗಿದ್ದು, ಕೌಶಿಕರ ಮಗಳಾದ ವಸಂತಲಕ್ಷ್ಮಿ ಸೀತಾರಾಮಯ್ಯ ಅವರು ಸುಕನ್ಯಾ ಅವರ ಗಮಕದ ಗುರುವಾಗಿದ್ದಾರೆ. ವಂದಿತಾ ಶ್ರಾವ್ಯ ಅವರಿಗೆ ನಾನು ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಾಚನವನ್ನು ನಡೆಸಿಕೊಡುವಂಥವರು ಶ್ರೀಮತಿ ಸುಕನ್ಯಾ ವಿಜಯ್ ಕುಮಾರ್. ಇವರು ಕರ್ನಾಟಕ ಸಂಗೀತ, ಕನ್ನಡ ಸಾಹಿತ್ಯ ಮತ್ತು ಹಿಂದಿ ಸಾಹಿತ್ಯದಲ್ಲಿ MA ಪದವೀಧರೆಯಾಗಿದ್ದು, ಕಾವ್ಯಶ್ರೀ ಸಂಗೀತ ಮತ್ತು ಗಮಕ ಪಾಠಶಾಲೆಯನ್ನು ವಿಲ್ಸನ್ ಗಾರ್ಡನ್ನಲ್ಲಿ ನಡೆಸುತ್ತಿದ್ದಾರೆ. ಕರ್ನಾಟಕ ಸಂಗೀತದ 72 ಮೇಳಕರ್ತ ರಾಗಗಳನ್ನು ವೀಣೆಯಲ್ಲಿ ಸಾಧನೆ ಮಾಡಿ ವಿಶ್ವಕವಿ ರವೀಂದ್ರನಾಥ ಠಾಗೂರರ ಗೀತಾಂಜಲಿ, BM ಶ್ರೀ ಅವರ ಇಂಗ್ಲಿಷ್ ಗೀತೆಗಳು, ಗಮಕ ಕಲೆ, ಗಮಕ ಗೀತೋತ್ಸವ, ದಿವಿ ಭುವಿ ಸವಿಗಾನ ಎಂಬ ಆಡಿಯೋ ಸಿಡಿಗಳನ್ನು ಹೊರತಂದಿದ್ದಾರೆ. ಕನ್ನಡ ಮತ್ತು ಹಿಂದಿ ಸಾಹಿತ್ಯಗಳಲ್ಲಿ ಕೃಷಿ ಮಾಡುತ್ತಾ ಶ್ರೀ ಶಿರಡಿ ಸಾಯಿಬಾಬಾರವರ ಜೀವನ ಚರಿತ್ರೆ, ಪ್ರೇಮಚಂದರ 21 ಕಥೆಗಳ ಸಂಗ್ರಹ, ಶ್ರೀ ಪುರಂದರದಾಸರು, ಶೇಕ್ಸ್ಪಿಯರ್ನ ನಾಟಕ ಕಥೆಗಳು ಮುಂತಾದ ಪುಸ್ತಕಗಳನ್ನು ಬರೆದು ಪ್ರಕಟಗೊಳಿಸಿದ್ದಾರೆ. ಅಲ್ಲದೆ ವೀಣೆ, ಗಿಟಾರ್, ಕೀಬೋರ್ಡ್ ವಾದ್ಯಗಳನ್ನು ನುಡಿಸಬಲ್ಲವರಾಗಿದ್ದಾರೆ. ಇವರ ಸಾಧನೆಯನ್ನು ಪರಿಗಣಿಸಿ ಸಮಾಜವು ಇವರಿಗೆ ಅಜಂತ ಕರುನಾಡಸಿರಿ, ಕಾವ್ಯ ವಾಚನ ರತ್ನ, ರಂಗಪ್ರಪಂಚ, ಕಿತ್ತೂರ ರಾಣಿ ಚೆನ್ನಮ್ಮ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇವರಿಗೂ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇವತ್ತಿನ ಮೇಡಮ್ ಹೇಳ್ದಂಗೆ ಇವತ್ತಿನ ವ್ಯಾಖ್ಯಾನಕಾರರು ಶ್ರೀಯುತ ಡಾಕ್ಟರ್ ರಾಜೀವ ಲೋಚನ ಅವರು. ಇವರು ಚಿತ್ರದುರ್ಗ ಜಿಲ್ಲೆಯವರು. ಮುಂಚೆ ಚಿತ್ರದುರ್ಗದ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ಈಗ ಮೆಂಬರ್ ಆಗಿ ಅನೇಕ ಕೆಲಸಗಳನ್ನು ಚಿತ್ರದುರ್ಗದಲ್ಲಿ ಗಮಕವನ್ನು ತುಂಬ ಚೆನ್ನಾಗಿ ಹರಡ್ತಾ ಇದ್ದಾರೆ. ಇವ್ರಿಗೂ ನಾವು ಸ್ವಾಗತವನ್ನು ಬಯಸ್ತಾ ಇದ್ವಿ. ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಈಗ. ಚಿತ್ರದುರ್ಗ ಜಿಲ್ಲಾ ಪ್ರತಿನಿಧಿ, ಮುಂಚೆ ಅಧ್ಯಕ್ಷರಾಗಿದ್ದರಂತೆ, ಈಗ ಜಿಲ್ಲಾ ಪ್ರತಿನಿಧಿಯಾಗಿದ್ದಾರೆ. ವಿಶ್ವ ಜಗತಿ ಜನಕ
ಸನಕಾಧಿ ಅಖಿಲ ಮುನಿ ಜನ ವಿನುತಾ ವಿಭುಧವರೆಣ್ಯ ವಾಣಿ ವಧುಮುಖಾಂಭೋಜ ದಿನಪಘನ ಚಾತುರ್ಯ ಚತುರಾನನ ರಜೋಗುಣಲೋಕ ವಿಭೂ ಭೂವಿನುತ ವಿಮಲ ವಿರಂಚಿ ಮಾಳ್ಕೆ ವಿಮಲ ವಿರಂಚಿ ಮಾಳ್ಕೆಯ ಮಗೆ ಅಖಿಲ ಸಂಪದವಾ ದೇವರಾಘವನು ಅಧಿಕ ಬಲ ಖಳರಾವಣನ ವಧೆಗೆಂದು ಕಲಿಸುಗ್ರೀವ ಬಲ ಸಹಿತ ಐದಿದನು ನಿರುಪಮ ಮಹಾರ್ಣವವಾ ದೇವರಾಘವನು ಅಧಿಕ ಬಲ ಖಳರಾವಣನ ವಧೆಗೆಂದು ಕಲಿಸುಗ್ರೀವ ಬಲ ಸಹಿತ ಐದಿದನು ನಿರುಪಮ ಮಹಾರ್ಣವವಾ ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ವಿಶ್ವದ ಮಹಾಚೇತನ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಸಂಸ್ಥಾಪಕರೂ ಆದಂತಹ ಡಿ.ವಿ. ಗುಂಡಪ್ಪನವರ ಪಾದಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಇವತ್ತಿನ ಈ ಪ್ರಸಂಗವನ್ನು ನಾವು ಮುಂದುವರಿಸ್ತೇವೆ. ತೊರವೆ ನರಹರಿ ನಡುಗನ್ನಡ ಕವಿಗಳಲ್ಲಿ ಪ್ರಮುಖವಾದಂತಹ ಒಬ್ಬ ಶ್ರೇಷ್ಠ ಕವಿ. ತನ್ನ ತೊರವೆ ರಾಮಾಯಣದಲ್ಲಿ 5,000ಕ್ಕೂ ಹೆಚ್ಚು ಪದ್ಯಗಳನ್ನು, 112 ಸಂಧಿಗಳನ್ನು, 6 ಕಾಂಡಗಳನ್ನು ರಚನೆ ಮಾಡಿ ಒಂದು ಬೃಹತ್ ಕನ್ನಡ ವಾಲ್ಮೀಕಿ ರಾಮಾಯಣವನ್ನು ತಂದುಕೊಟ್ಟ ಹೆಗ್ಗಳಿಕೆ ತೊರವೆ ನರಹರಿಯದು. ಇವನು ಪ್ರಾರಂಭದಲ್ಲೇ ಹೇಳ್ಕೊಳ್ತಾನೆ, ರಾಘವ ಕಥಾ ವಿಮಲೋದಿದಿಂದು ಮಹಾಮುನಿ ಪ್ರಚೇತ ಸಂವಂದೆ ಅಂತ ಹೇಳಿ ವಾಲ್ಮೀಕಿಯ ಮಗ ನಾನು ಅಂತ ಹೇಳ್ಕೊಳ್ತಾನೆ. ಯಾವ ರೀತಿ ಕುಮಾರವ್ಯಾಸ ನಾನು ವ್ಯಾಸನ ಪುತ್ರ ಅಂತ ಏನು ಹೇಳ್ಕೊಳ್ತಾನೆ, ಅದೇ ರೀತಿ ತೊರವೆ ನರಹರಿಯೂ ಕೂಡ ನಾನು ಕುಮಾರ ವಾಲ್ಮೀಕಿ ಅಂತಕ್ಕಂಥ ಮಾತನ್ನು ಅವನು ಅನೇಕ ಸಲ ಹೇಳಿರುವಂಥದ್ದನ್ನು ನಾವು ಇಡೀ ಕಾವ್ಯದ ಉದ್ದಕ್ಕೂ ನಾವು ಗಮನಿಸ್ಬೋದು. ಹಾಗಾಗಿ ನಮ್ಮ ಕನ್ನಡ ಸಾಹಿತ್ಯದ ಶ್ರೇಷ್ಠ ಕವಿಗಳಾದಂತಹ ಲೇಖಕರಾದಂತಹ ಶ್ರೀ ಮುಗುಳಿ ಅವರು ವಾಲ್ಮೀಕಿ ರಾಮಾಯಣದ ಎಲ್ಲ ಕಾಂಡವನ್ನು ಮೊದಲ ಸಲ ಅನುವಾದಿಸಿದ ಕನ್ನಡದ ಮೊದಲ ಕಾವ್ಯ ಅಂತಕ್ಕಂಥ ಮಾತನ್ನು ಈ ತೊರವೆ ರಾಮಾಯಣವನ್ನು ಕುರಿತು ಹೇಳಿರುವಂಥದ್ದನ್ನು ನಾವು ಗಮನಿಸ್ಬೋದು. ತೊರವೆ ರಾಮಾಯಣ ಹಲವಾರು ದೃಷ್ಟಿಯಿಂದ ಬಹಳ ಶ್ರೇಷ್ಠವಾದಂಥ ಕಾವ್ಯ ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಕಳೆದ ಸಾರಿ ಗಮಕ ಕಲಾ ಪರಿಷತ್ ಏರ್ಪಡಿಸಿದಂತಹ ಬಿಜಾಪುರದ ಸಮ್ಮೇಳನದಲ್ಲಿ ತೊರವೆ ನರಹರಿಯ ಬಗ್ಗೆನೇ ಒಂದು ವಿಶೇಷವಾದಂತಹ ಒಂದು ಗೋಷ್ಠಿ ಏರ್ಪಾಡಾಗಿತ್ತು. ಅದರಲ್ಲಿ ನಾನು ತೊರವೆ ರಾಮಾಯಣದ ಭಾಷೆ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಒಂದು ಪ್ರಬಂಧವನ್ನು ಮಂಡಿಸಿದ್ದೆ. ಅದರ ನೆನಪುಗಳನ್ನು ನಾನು ಮಾಡಿಕೊಳ್ತಾ, ತೊರವೆ ನರಹರಿಯ ವಿಶೇಷತೆ ಏನು, ಕಾವ್ಯದ ವಿಶೇಷತೆ ಏನು ಅಂತಂದರೆ, ಇವನು ನೇರವಾದಂತಹ ಮಾರ್ಗವನ್ನು ಇವನು ಹಿಡಿದಿದ್ದಾನೆ. ಏನು ಸಂಸ್ಕೃತ ಕಾವ್ಯದಲ್ಲಿ ಹೇಳ್ತಾರೆ, ಅಷ್ಟಾದಶ ವರ್ಣನೆಗಳು ಕಾವ್ಯದಲ್ಲಿ ಇರಬೇಕು ಅಂತ ಹೇಳ್ತಾರೆ, ಕಾವ್ಯದ ಪರಿಕರಗಳು ಎಲ್ಲ ಇರಬೇಕು ಅಂತ ಹೇಳ್ತಾರೆ. ಎಲ್ಲ ಪರಿಕರಗಳನ್ನು ಹೇಳ್ತಾ ಯಾವ ಉಪಕಥೆಗಳಿಗೂ ಕೂಡ ತನ್ನ ಕಾವ್ಯವನ್ನು ಒಳಮಾಡಿಸ್ದಲೇ ನೇರವಾಗಿ ವಿಷಯವನ್ನು ಹೇಳ್ತಾರೆ. ಹಾಗಾಗಿ ವಿಮರ್ಶಕರು ಏನು ಹೇಳ್ತಾರೆ ಅಂದರೆ, ಒಂದು ಬಾಣವನ್ನು ಬಿಟ್ಟರೆ ನೇರವಾಗಿ ಹೇಗೆ ಹೋಗುತ್ತೋ ಅದೇ ರೀತಿ ತನ್ನ ಕಾವ್ಯವನ್ನು, ತನ್ನ ಕಥಾ ಹೇಳುವಿಕೆಯನ್ನು ನೇರವಾಗಿ ಓದುಗರಿಗೆ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನು ಕುಮಾರ ವಾಲ್ಮೀಕಿ ತೊರವೆ ನರಹರಿ ಮಾಡಿರುವಂಥದ್ದನ್ನು ನಾವು ಕಾಣ್ಬೋದು. ಹೀಗಾಗಿ ಇಷ್ಟೆಲ್ಲ ಕವಿಗಳ ನಡುವೆಯೂ ಕೂಡ ತೊರವೆ ನರಹರಿ ನಮಗೆ ವಿಶಿಷ್ಟವಾಗಿ ನಿಲ್ಲುವಂಥದ್ದನ್ನು
ನಾವು ಕಾಣ್ತೇವೆ ಅಂತ ಹೇಳಿ ಕವಿಯ ಸ್ಮರಣೆಯನ್ನು ನಾವು ಮಾಡಿಕೊಳ್ತಾ ಇವತ್ತಿನ ಕಥಾಭಾಗಕ್ಕೆ ನಾವು ಬರೋಣ. ಪ್ರಾಯಶಃ ಕಳೆದ ಹಲವಾರು ತಿಂಗಳುಗಳಿಂದ ಗೋಖಲೆ ವಿದ್ಯಾಸಂಸ್ಥೆಯಲ್ಲಿ ಏನು ನಡೀತಾ ಇದೆ, ಈ ತೊರವೆ ರಾಮಾಯಣದ ಕಥಾ ಸರಣಿಯ ಗಮಕ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಅದು ಗಂಗಮ್ಮನವರು ಈಗಾಗಲೇ ಹೇಳಿದಾಗೆ ಅದು ಸುಂದರಕಾಂಡವನ್ನು ಮುಗಿಸಿ ಈಗ ಯುದ್ಧಕಾಂಡಕ್ಕೆ ನಾವು ಬಂದಿದ್ದೀವಿ. ಸುಂದರಕಾಂಡದಲ್ಲಿ ಮಾರುತಿ ತನ್ನ ಸ್ವಾಮಿ ರಾಮನಿಗೋಸ್ಕರ 100 ಯೋಜನೆಯ ಆ ಸಮುದ್ರವನ್ನು ದಾಟಿ ಸೀತೆಯ ಹತ್ತಿರ ಹೋಗಿ ಚೂಡಾಮಣಿಯನ್ನು ತಂದು ರಾಮನಿಗೆ ಒಪ್ಪಿಸಿದ್ದಾನೆ. ರಾಮ ಹರ್ಷದ ಸಾಗರದಲ್ಲಿ ಮುಳುಗಿದ್ದಾನೆ ಅಂತಕ್ಕಂಥ ಮಾತನ್ನು ತೊರವೆ ನರಹರಿ ಕಳೆದ ಕಾಂಡವನ್ನು ನೀವು ಕೇಳಿದಂಥ ಸಮಯದಲ್ಲಿ ಹೇಳಿರೋದನ್ನು ನೀವು ಗಮನಿಸಿರ್ಬೋದು. ಆ ಹರ್ಷದ ಸಮುದ್ರ ಅದರಲ್ಲಿ ಅವನು ರಾಮ ಈಜಿದಾನೆ. ಯಾಕೆ ಅಂತಂದರೆ ಆ ಚೂಡಾಮಣಿಯನ್ನು ಅವನು ನೋಡಿದಾಗ ಅವನಿಗೆ ತನ್ನ ಪತ್ನಿಯ ಬಗ್ಗೆ ಹಲವಾರು ನೆನಪುಗಳು ಆಗ್ತಾ ಇದೆ. ಹಾಗಾಗಿ ಆ ನಿದ್ದೆಯನ್ನು, ಮಾರನೇ ದಿನ ನಿದ್ದೆಯನ್ನು ಕಳೆದ ನಂತರ ಶ್ರೀರಾಮ ಬರ್ತಾ ಇದ್ದಾನೆ. ಈಗ ಯುದ್ಧಕಾಂಡ ಪ್ರಾರಂಭ ಆಗ್ತಾ ಇದೆ. ಹೇಗೆ ಬರ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ತೊರವೆ ನರಹರಿ ಬಹಳ ಸುಂದರವಾಗಿ ವರ್ಣಿಸಿದ್ದಾನೆ. ದಾಶರಥಿ ಸುತ ಕೇಳು ಬಳಿಕ ದಿನೇಶನುದಯದಲ್ಲಿ ಅರಸಸಲೆ ಪ್ರತ್ಯೂಷ ಕರ್ಮವ ರಚಿಸಿ ನಡೆತಂದು ಇತ್ತನೋಲಗವಾ ಕೀಶಕುಲ ಕಮಲಾರ್ಕ ಮುಖ್ಯ ಮಹಾ ಸುಭಟರೈ ತಂದು ಕರವಿನ್ಯಾಸ ಮಸ್ತಕರಾಗಿ ಕುಳ್ಳಿರ್ತರು ಸರಾಗದಲ್ಲಿ ಮಹಾಸುಭಟರೈ ತಂದು ಕರವಿನ್ಯಾಸ ಮಸ್ತಕರಾಗಿ ಕುಳ್ಳಿರ್ತರು ಸರಾಗದಲ್ಲಿ. ಈ ತೊರವೆ ನರಹರಿಯ ವಿಶಿಷ್ಟತೆಯ ಬಗ್ಗೆ ನಾನು ಹೇಳ್ತಾ ಇದ್ದೆ. ಅವನು ತನ್ನ ಕಥೆಯನ್ನು ಹೇಳುವಂಥ ಸಮಯದಲ್ಲಿ ಲವಾಕುಶರಿಗೆ ಹೇಳ್ತಾ ಇದ್ದಾನೆ. ಇಲ್ಲಿ ಕೂಡ ಅದನ್ನೇ ಈ ಕಥಾಭಾಗದಲ್ಲಿ ಕೂಡ ಅದೇ ರೀತಿ ಪ್ರಾರಂಭ ಮಾಡ್ತಾ ಇದ್ದಾನೆ. ದಾಶರಥಿಯ ಮಗನೇ ಕೇಳು ಹೇಳ್ತಾ ಇದ್ದಾನೆ. ಹಿಂದಿನ ದಿನ ರಾಮ ಸೀತೆಯ ಇರುವಿಕೆಯನ್ನು ತಿಳಿದು ಬಹಳ ಹರ್ಷಿತನಾಗಿ ಮಲಗಿದ್ದಾನೆ. ರಾತ್ರಿಯೆಲ್ಲ ಅವನಿಗೆ ನಿದ್ದೆ ಬಂದಿಲ್ಲ. ರಮಣೀಯ ನೆನಪುಗಳು ಆವಾಗವಾಗ ಬರ್ತಾ ಇತ್ತು. ಬೆಳಗ್ಗೆ ಬೇಗ ಎದ್ದು ತನ್ನ ದಿನನಿತ್ಯದ ಕಾರ್ಯಗಳನ್ನೆಲ್ಲ ಮುಗಿಸಿಕೊಂಡು ಬಂದು ಅವನು ತನ್ನ ಆಸ್ಥಾನಕ್ಕೆ ಬರ್ತಾ ಇದ್ದಾನೆ. ಆಸ್ಥಾನಕ್ಕೆ ಶ್ರೀರಾಘವ ಬಂದಂಥ ಸಮಯದಲ್ಲಿ ಆ ಆಸ್ಥಾನದಲ್ಲಿ ಇರಬೇಕಾದಂಥ ಎಲ್ಲರೂ ಕೂಡ ಸುಗ್ರೀವನ ಮೊದಲುಗೊಂಡು ಅನೇಕ ಕವಿ ಪ್ರಮುಖರೆಲ್ಲರೂ ಕೂಡ ಆ ಆಸ್ಥಾನದಲ್ಲಿ ನೆರೆದಿದ್ದಾರೆ. ಎಲ್ಲರೂ ಕೂಡ ಸುಖಾಸೀನರಾಗಿದ್ದಾರೆ. ಸುಖಾಸೀನರಾದ ನಂತರ ಶ್ರೀರಾಮ ಒಂದು ಪ್ರಶ್ನೆಯನ್ನು ತನ್ನ ಪ್ರಮುಖರಿಗೆ ಇಡ್ತಾ ಇದ್ದಾನೆ. ಏನಂತ ಹೇಳ್ತಾನೆ ಅಂದರೆ, ಇಲ್ಲಿಯವರೆಗೆ ಕೆಲಸಗಳು ಬಹಳ ಶೀಘ್ರವಾಗಿ ಆಗಿದೆ. ಒಂದು ಮಾತನ್ನು ಕವಿ ಹೇಳ್ತಾನೆ, ಯಾವ ರೀತಿ ದೀಪ ಉರಿಯುತ್ತೋ, ಚಕ 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 ಅಂತ ಉರಿಯುತ್ತೋ, ಅದೇ ರೀತಿ ಇಲ್ಲಿಯವರೆಗೆ ನಾವು ಮಾಡಿಕೊಂಡಿರುವಂಥ ಎಲ್ಲ ಕೆಲಸಗಳು ಕೂಡ ಬಹಳ ವೇಗವಾಗಿ ಆಗಿದೆ. ನಾವು 1 ತಿಂಗಳ ಅವಧಿಯನ್ನು ಕೊಟ್ಟಿದ್ವಿ, ಸೀತೆಯನ್ನು ಹುಡ್ಕೊಂಬರಲಿಕ್ಕೆ ಒಂದು ಗಡುವನ್ನು ಕೊಟ್ಟಿದ್ವಿ. ಆ ಗಡುವಿನ ಒಳಗಡೆ ಸೀತೆಯ ಇರುವಿಕೆ ನಮಗೆ ಗೊತ್ತಾಗಿದೆ. ಈಗ ನಾವು ಸೀತೆಯನ್ನು ಕರೆದುಕೊಂಡು ಬರೋದಕ್ಕೆ ಏನು ಬೇಕು, ಈ ರೀತಿ ಉಪಾಯವನ್ನು ನಾವು ಇವಾಗ ಮಾಡಬೇಕಾಗಿದೆ ಅಂತಕ್ಕಂಥ ಒಂದು ಪ್ರಸ್ತಾವನೆಯನ್ನು ಶ್ರೀರಾಮ ಎಲ್ಲರ ಮುಂದೆ ಇಟ್ಟಾಗ ನೋಡಿ, ಆ ಪ್ರಜಾಪ್ರಭುತ್ವದ ವಿಧಾನವನ್ನು ಶ್ರೇಷ್ಠ ಕವಿಯಾದಂತಹ ವಾಲ್ಮೀಕಿ ಆ ಕಾಲದಲ್ಲೇ ಅವನು ಯಾವ ರೀತಿ ಕಾವ್ಯದ ಮೂಲಕ ಹೇಳಿದ್ದ ಅಂತಕ್ಕಂಥದ್ದನ್ನು ನೋಡ್ಬೋದು. ನಾವು ಈಗಾಗಲೇ ಕ್ಯಾಬಿನೆಟ್ ಮೀಟಿಂಗು, ಮಿನಿ ಮೀಟಿಂಗ್ಸು, ಕೋರ್ ಕಮಿಟಿ ಮೀಟಿಂಗ್ಸು ಅಂತೆಲ್ಲ ನಾವು ಪತ್ರಿಕೆಗಳಲ್ಲಿ ಓದ್ತೀವಿ. ಅದೇ ರೀತಿ ಒಂದು ಪುಟ್ಟ ಸಭೆಯನ್ನು ರಾಘವ ಕರೆದಿದ್ದಾನೆ. ಕರೆದಿರುವಂಥ ಸಭೆಯಲ್ಲಿ ವಾನರ ಪ್ರಮುಖರೆಲ್ಲರೂ ಕೂಡ ಕೂತಿದ್ದಾರೆ. ಇಂಥ ಸಮಯದಲ್ಲಿ ಈ ಪ್ರಸ್ತಾಪವನ್ನು ಶ್ರೀರಾಮ ಮಾಡಿದಂಥ ಸಮಯದಲ್ಲಿ ಆಗ ಸುಗ್ರೀವ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂತಂದರೆ, ಕೊಡಲಿಯೇಕೆ ಎಳೆಗೊನೆಗೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ರಾಘವ, ಯಾಕಪ್ಪ ಯೋಚನೆ ಮಾಡ್ತಾ ಇದೆಯಾ? ನಮ್ಮ ಸೈನ್ಯದಲ್ಲಿ ಅನೇಕ ಪರಾಕ್ರಮಿಗಳಿದ್ದಾರೆ. ಇದಕ್ಕಿಂತ ಮುಂಚೆ ಎಲ್ಲರ ಎದುರುಗಡೆ ಶ್ರೀರಾಮ ಕೇಳ್ತಾನೆ, ಆ ರಾವಣನ ಬಲ ಏನು, ರಾವಣನಿಗೆ ಶಕ್ತಿ ಏನು, ಅದನ್ನೆಲ್ಲ ಹೇಳುವಂಥ ಮಾರುತಿಗೆ ಕೇಳಿದಾಗ ಆಂಜನೇಯ ಎಲ್ಲವನ್ನ ವಿವರವಾಗಿ ಹೇಳಿದ್ದಾನೆ. ಅದರ ಹಿನ್ನೆಲೆಯಲ್ಲಿ ಸುಗ್ರೀವ ಹೇಳ್ತಾ ಇದ್ದಾನೆ, ಒಂದು ರಾವಣ ಲಂಕೆ ಅಂತಕ್ಕಂಥದ್ದು ಒಂದು ಸಣ್ಣ ಎಳೆಗೊನೆ,
ಅದನ್ನು ಕಡಿಲಿಕ್ಕೆ ಯಾಕಪ್ಪ ಕೊಡಲಿ, ಇಷ್ಟೆಲ್ಲ ಯಾಕೆ ಯೋಚನೆ ಮಾಡ್ತಾ ಇದೆಯಾ ರಾಘವ, ನಾವೆಲ್ಲರೂ ಕೂಡ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಹೇಳ್ತಾ ಇದ್ದೇನೆ. ತನ್ನ ಅಭಿಪ್ರಾಯವನ್ನು ಯಾವ ರೀತಿ ಮಂಡಿಸ್ತಾ ಇದ್ದೇನೆ ನೋಡಿ. ಆ ಕವಿ ತನ್ನ ಯಾವ ರೀತಿ ಶ್ರೀರಾಮನ ಜೊತೆಗೆ ಇರ್ತಕ್ಕಂತಹ, ಅವನ ಜೊತೆಗೆ ಇರ್ತಕ್ಕಂತಹ ಎಲ್ಲ ಪ್ರಮುಖರ ಕಾರ್ಯವಿಧಾನಗಳನ್ನು ಸಣ್ಣ ಸಣ್ಣ ಹಂತವಾಗಿ ನಮ್ಮ ಮುಂದೆ ಇಡ್ತಾ ಇದ್ದೇನೆ ಅಂತಕ್ಕಂಥದ್ದಕ್ಕೆ ಈ ಮುಂದಿನ ಪದ್ಯವೇ ನಮಗೆ ಸಾಕ್ಷಿಯಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಜಿಯ ನಮ್ಮೀ ದಳಕೆ, ಜಿಯ ನಮ್ಮೀ ದಳಕೆ ನೀಲನ ನಾಯಕನ ಮಾಡು, ನಮ್ಮೀ ದಳಕೆ ನೀಲನ ನಾಯಕನ ಮಾಡು ಜಿಯ, ಇರಲಿ ಸೇವೆಗೆ ವಾಯುವಿನ ನಂದನನು, ದೇವರ ಪಾದ ಪಂಕಜದ ಸೇವೆಗೆ ವಾಯುವಿನ ನಂದನನು ಇರಲಿ, ರಾಯಕುವರನ ನಿಲ್ಲಿಸಿ ನಿಜ ಬಲದಾಯತದ ರಕ್ಷಣೆಗೆ, ನಿಜ ಬಲದಾಯತದ ರಕ್ಷಣೆಗೆ ರಾಯಕುವರನ ನಿಲ್ಲಿಸಿ ಜಿಯ, ಮೇಲಣದಾಯದನುಭವಕ್ಕೆ ಅಜಸುತನ ಕೈವಿಡಿದು ಕೊಳಿಯಂದ. ಜಿಯಾ, ರಾಮನಿಗೆ ಸುಗ್ರೀವ ಹೇಳ್ತಾ ಇದ್ದಾನೆ, ಯಾಕೆ ಜಿಯಾ ನೀನು ಯಾಕಪ್ಪ ಹೆದರ್ಕೊಳ್ತಾ ಇದೀಯಾ, ನಮ್ಮ ಕಪಿ ಸೈನ್ಯದಲ್ಲಿ ಅನೇಕ ಜನ ಪರಾಕ್ರಮಿಗಳಿದ್ದಾರೆ, ನೀಲನನ್ನು ನಮ್ಮ ಸೇನೆಯ ನಾಯಕನನ್ನಾಗಿ ನಾವು ಮಾಡೋಣ, ಕಪಿ ಸೈನ್ಯದಲ್ಲಿ ಬಹಳ ಪ್ರಮುಖನಾದಂತಹ ವೀರನಾದಂತಹ ನೀಲನನ್ನು ನಮ್ಮ ಸೇನೆಗೆ ನಾಯಕನನ್ನಾಗಿ ಮಾಡೋಣ, ನಿಮ್ಮ ಸೇವೆಗೆ, ನಿಮ್ಮ ಆಪ್ತ ಸೇವೆಗೆ ಹನುಮಂತನನ್ನು ಇರಿಸಿಕೊಳ್ಳಿ, ಅಂಗದ ಈ ಸೈನ್ಯವನ್ನು ಮುನ್ನಡೆಸಲಿ. ಮತ್ತು ನೋಡಿ, ನಾವು ಈಗಾಗಲೇ ನಾವು ಸೈನ್ಯದ ವಿಧಾನಗಳನ್ನು ನೋಡಿದಾಗ ನನಗೆ ನಿಜಕ್ಕೂ ನಾನು ಈ ಕಾವ್ಯವನ್ನು ಅಧ್ಯಯನ ಮಾಡುವಂಥ ಸಮಯದಲ್ಲಿ ಎಷ್ಟು ಆಶ್ಚರ್ಯಗೊಂಡೆ ಅಂದರೆ, ಆ ವಾಲ್ಮೀಕಿಯ ದೃಷ್ಟಿಕೋನ, ಒಂದು ಸೈನ್ಯ ಅಂದ್ರೇನು, ಅದು ಹೇಗಿರಬೇಕು, ಅದನ್ನು ಮುನ್ನಡೆ ಹೇಗೆ ನಡೆಸಬೇಕು, ಸೈನ್ಯಾಧಿಪತಿ ಯಾವ ರೀತಿ ಮಾಡಬೇಕು, ಅವನ ಸಹಾಯಕರು ಯಾವ ರೀತಿ ಕಾರ್ಯ ಮಾಡಬೇಕು, ಇವೆಲ್ಲವನ್ನು ಎಷ್ಟು ಚೆನ್ನಾಗಿ ಒಬ್ಬ ಮಹರ್ಷಿ ಅಧ್ಯಯನ ಮಾಡಿದ್ದಾನೆ ಅನ್ನೋದಕ್ಕೆ ಈ ಕಾವ್ಯವೇ ಸಾಕ್ಷಿ ಅಂತ ಹೇಳಿ ನನಗೆ ಅನಿಸುತ್ತೆ. ಅವನು ಹೇಳ್ತಾ ಇದ್ದಾನೆ, ನೋಡಪ್ಪ, ಅಂಗದ ಎಲ್ಲವನ್ನ ನೋಡ್ಕೊಳ್ಳಿ, ಸೈನ್ಯ ಯಾವ ಕಡೆ ಹೋಗಬೇಕು, ಅಕ್ಕಪಕ್ಕ ಯಾವ ರೀತಿ ಆ ದಾರಿಯಲ್ಲಿ ಹೋಗಬೇಕು, ಇವೆಲ್ಲವನ್ನ ಅಂಗದ ನೋಡ್ಕೊಳ್ಳಿ, ಮುಂದೆ ಯಾವ ರೀತಿ ಹೋಗಬೇಕು, ಆ ಯುದ್ಧದ ಯೋಜನೆಗಳನ್ನು ಮಾಡಲಿಕ್ಕೆ ನಮ್ಮ ಕಪಿ ಸೈನ್ಯದ ಹಿರಿಯನಾದಂತಹ ಜಾಂಬುವಂತ ಆ ಕೆಲಸವನ್ನು ಮಾಡ್ತಾನೆ. ಈ ದೃಷ್ಟಿಯಲ್ಲಿ ನಾವು ಮುಂದುವರಿಯೋಣ ಅಂತಕ್ಕಂಥ ಮಾತನ್ನು ಹೇಳಿದಾಗ, ಆಗ ವಾಲ್ಮೀಕಿ ರಾಮಾಯಣದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾನೆ. ಈಗಲೇ ಹೊರಡೋಣ, ಶ್ರೀರಾಮ ಹೇಳ್ತಾನೆ, ನಾನು ನಿಶ್ಚಯವನ್ನು ಮಾಡಿದ್ದೀನಿ, ಈಗಲೇ ಹೊರಡೋಣ ಅಂತ. ಆದರೆ ಕುಮಾರ ವಾಲ್ಮೀಕಿ ಸ್ವಲ್ಪ ಅದನ್ನು ಚೂರು ಬದಲಾವಣೆ ಮಾಡ್ಕೊಂಡು ಹೇಳಿದ್ದಾನೆ, ಇಲ್ಲ, ನಾವು ನೀಲನನ್ನು ಪಟ್ಟಾಭಿಷೇಕ ಮಾಡೋಣ ಅಂಥೇಳಿ ಆ ನೀಲನಿಗೆ ಪಟ್ಟಾಭಿಷೇಕ ಮಾಡುವಂತಹ ಒಂದು ವಿಷಯವನ್ನು ಬಹಳ ಸುಂದರವಾಗಿ ಅವನು ವರ್ಣಿಸಿದ್ದಾನೆ. ಸುರ ಮುನಿಗಳಿಳಿದರು ಮೇದಿನಿಗೆ ಅಂತ ಹೇಳ್ತಾನೆ. ಅವನು ಪಟ್ಟಾಭಿಷೇಕವನ್ನು ಮಾಡುವಂತಹ ಸಮಯದಲ್ಲಿ ವೇದೋಕ್ತ ರೀತಿಯಲ್ಲಿ ಬೇಕಾದಂತಹ ಎಲ್ಲ ಪರಿಕರಗಳನ್ನು ತರಿಸಿದ್ದಾರೆ. ನೀಲನಿಗೆ, ರಾಮನಿಗೆ ಮತ್ತು ಸೈನ್ಯದ ಕೆಲವು ಪ್ರಮುಖರಿಗೆ ಎಲ್ಲರಿಗೂ ಕೂಡ ವಿಶೇಷವಾದಂತಹ ಅಲಂಕಾರವನ್ನು ಮಾಡಿದ್ದಾರೆ. ಮಾಡಿ ಆ ದೇವತಾ ಸ್ತ್ರೀಯರೆಲ್ಲರೂ ಕೂಡ ಆಕಾಶದ ತುಂಬ ನೆರೆದು ಬಿಟ್ಟಿದ್ದಾರೆ. ಅಲ್ಲಿಂದ ಪುಷ್ಪಮಳೆಯನ್ನು ಅವರು ಹಾಕ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ದೇವೇಂದ್ರನೇ ಇಳಿದು ಬಂದು ಶ್ರೀರಾಮನಿಗೆ ನಮಸ್ಕಾರವನ್ನು ಮಾಡಿ ಅವನಿಗೆ ಬೀಳ್ಕೊಂಡು, ರಾಮ, ನಿನ್ನ ಕಾರ್ಯ ಅತ್ಯಂತ ಯಶಸ್ವಿಯಾಗಲಿ ಅಂಥೇಳಿ ಹಾರೈಸಿ ಅವನು ಹೋಗ್ತಾ ಇದ್ದಾನೆ. ಇಂತಹ ಸಮಯದಲ್ಲಿ ಗುರುಗಳು ಒಂದು ಲಗ್ನವನ್ನು ಇಡ್ತಾರೆ. ನೋಡಿ, ನಾವು ಇವಾಗಲೇ ನೋಡ್ತಾ ಇದ್ದೀವಿ, ಗರುಡ ಹೋಮ, ಅದು ಆ ಹೋಮ ಈ ಹೋಮ ಅಂತೆಲ್ಲ ಇಡುವಂಥದ್ದನ್ನು ನಾವು ಪತ್ರಿಕೆಗಳಲ್ಲೆಲ್ಲ ಓದ್ತಾ ಇದ್ದೀವಿ. ಅದೇ ರೀತಿ ಶ್ರೀರಾಮನಿಗೆ ಒಂದು ಲಗ್ನವನ್ನು ಗುರುಗಳು ಇಟ್ಕೊಟ್ರು. ಆ ಲಗ್ನದ ದಿವಸ ಹೋಗಬೇಕು ಅಂಥೇಳಿ ಅವನು ಹೇಳ್ತಾ ಇದ್ದಾನೆ. ಯಾವ ಲಗ್ನವದು ಅಂತಕ್ಕಂಥದ್ದನ್ನು ನಾವು ಈ ಪದ್ಯದಲ್ಲಿ ನಾವು ನೋಡೋಣ. ಗುರುವಿನ ಅಭಿಮತ ಲಗ್ನದಲ್ಲಿ, ಗುರುವಿನ ಅಭಿಮತ ಲಗ್ನದಲ್ಲಿ ಸುಸ್ಥಿರ ಸುಲಗ್ನದೊಳಾಯ್ತು, ವೈಶ್ವಾನರ ಸುತಂಗೆ ಅಭಿಷೇಕವಾಯಿತು. ಕಪಿಸೇನಾಧಿಪತ್ಯಕದ ಅಭಿಷೇಕವಾಯಿತು, ವೈಶ್ವಾನರ ಸುತಂಗೆ.
ಹರಸಿ ಸೇಸೆಯ ಹಾಕಿದರು ಸುರತರುಣಿಯರು ಹೂಮಳೆಯ ಸೇಸೆಯ ಹಾಕಿದರು. ಹೊನಲುಬ್ಬರಿಸಿದುದು ಹೊದರೆದ್ದುದ ಪ್ರಸ್ಥಾನವಾದ್ಯರವಾ. ಗುರು ಇಟ್ಟು ಕೊಟ್ಟಂತಹ ಲಗ್ನದಲ್ಲಿ ಆ ನೀಲನಿಗೆ ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ. ಆ ಪಟ್ಟಾಭಿಷೇಕಕ್ಕೆ ಸುರ ತರುಣಿಯರು ಹೂಮಳೆಯ ಗರೆದರು. ಆ ಮೇಲ್ಗಡೆ ಆಕಾಶದ ಮೇಲಿಂದ ದೇವತಾ ಸ್ತ್ರೀಯರೆಲ್ಲರೂ ಕೂಡ ಆ ನೀಲನಿಗೆ ಪುಷ್ಪವನ್ನು ಎರಿತಾ ಇದ್ದಾರೆ. ವಾದ್ಯಗಳೆಲ್ಲ ಬಾರಿಸ್ತಾ ಇದೆ, ಬೇರಿಗಳನ್ನು ಬಾರಿಸ್ತಾ ಇದ್ದಾರೆ. ಆ ದಿವ್ಯವಾದಂಥ ಒಂದು ದೊಡ್ಡ ವಾತಾವರಣ ಅಲ್ಲಿ ನಿರೂಪಿತವಾಗಿದೆ. ಇಂತಹ ಸಮಯದಲ್ಲಿ ಆ ಶ್ರೀರಾಮ ಎಲ್ಲರಿಗೂ ಕೂಡ ಒಂದು ತನ್ನ ಕಣ್ಣಿನಿಂದ ಎಲ್ಲರನ್ನು ಸುತ್ತಲೂ ನೋಡ್ತಾ ಇದ್ದಾನೆ. ಇಂತಹ ಸಮಯದಲ್ಲಿ ದೇವತೆಯ ರಾಜನಾದಂತಹ ದೇವೇಂದ್ರ ಕೂಡ ಅಲ್ಲಿ ಆಗಮಿಸಿದ್ದ ಅಂತಕ್ಕಂಥದ್ದನ್ನು ಹೊಸದಾಗಿ ಇಲ್ಲಿ ಕುಮಾರ ವಾಲ್ಮೀಕಿ ತಗೊಂಬರ್ತಾ ಇದ್ದಾನೆ. ದೇವತೆಯ ರಾಜನಾದಂಥ ದೇವೇಂದ್ರನೂ ಕೂಡ ಆಗಮಿಸಿ ರಾಮನನ್ನು ಹರಿಸಿ ಅವನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ ಅಂತ ನಾನು ಆಗಲೇ ಹೇಳಿದಾಗೆ ದಿವ್ಯ ಸುಗಂಧಗಳಿಂದ ಶ್ರೀರಾಮನನ್ನು ಅಲಂಕರಿಸಿದ್ದಾರೆ. ಆ ರಾಮನಿಗೆ ನಮಸ್ಕಾರವನ್ನು ಮಾಡಿ ದೇವೇಂದ್ರ ಹೋಗ್ತಾ ಇದ್ದಾನೆ. ಇದಾದ ಮೇಲೆ ಯಾವ ನಕ್ಷತ್ರದಲ್ಲಿ ಯಾವ ಗಳಿಗೆಯಲ್ಲಿ ಹೋದರು ಅಂತ ನರಹರಿ ಬಹಳ ಚೆನ್ನಾಗಿ ಹೇಳಿದ್ದಾನೆ. ಈ ಮುಂದಿನ ಪದ್ಯದಲ್ಲಿ ಯಾವ ನಕ್ಷತ್ರದಲ್ಲಿ ಅವರು ಹೋದರು ಅಂತಕ್ಕಂಥ ಮಾತನ್ನು ನರಹರಿ ಹೇಳ್ತಾನೆ. ಅದನ್ನು ನಾವೆಲ್ಲರೂ ಕೂಡ ಕೇಳೋಣ. ಬಳಿಕಲುತ್ತರ ಫಲ್ಗುಣಿ ಸಮ್ಮಿಳಿತ ವಿಶ್ರುತ ಮಾರ್ಗಶಿರದ ಉಜ್ವಲಿತ ಶುದ್ಧಾಷ್ಟಮಿಯಲಿ ಅಭ್ರದ್ಯೋತನು ಅಂಬರದ ಒಳೆಯ ಮಧ್ಯದಲ್ಲಿರಲು ತಾರಾಬಲದ ಬಲದು ಸುರಿನಲಿ ನೀಲೋತ್ಪನ ನಿಭಾಂಗನು ತೆರಳಿದನು ವಿಜಯಾಭಿಯೋಗದಲ್ಲಿ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ, ಉತ್ತರ ಫಲ್ಗುಣಿ ನಕ್ಷತ್ರ. ಅದು ಆಗಸದಲ್ಲಿ ಸೂರ್ಯ ಮಧ್ಯಭಾಗದಲ್ಲಿ ಇರುವಂತಹ ಒಂದು ಸುಸಮಯದಲ್ಲಿ ಆ ಸೈನ್ಯ ಮುನ್ನಡೀತಾ ಇದೆ. ಆ ಮುನ್ನಡೆಯೋದಕ್ಕೆ ಎಲ್ಲರೂ ಕೂಡ ಅಂಗದ, ಸುಗ್ರೀವ ಇವರೆಲ್ಲರೂ ಕೂಡ ಮುಂದೆ ಸೈನ್ಯವನ್ನು ಸಾಗಿಸ್ತಾ ಇದ್ದಾರೆ. ಹಿಂದುಗಡೆಯಿಂದ ರಾಮ, ಲಕ್ಷ್ಮಣ ಇವರೆಲ್ಲರೂ ಕೂಡ ಎದ್ದು ನಿಂತುಕೊಂಡಿದ್ದಾರೆ. ಇಂತಹ ಸಮಯದಲ್ಲಿ ಇಂತಹ ಒಂದು ದೊಡ್ಡ ತಾರಾಬಲದಲ್ಲಿ ಈ ದೊಡ್ಡ ಸೈನ್ಯ ಆಗ್ತಾ ಇದೆ. ಇಲ್ಲಿ ಬಹಳ ಚೆನ್ನಾಗಿ ಕವಿ ಒಂದು ಮಾತನ್ನು ಹೇಳ್ತಾನೆ. ನೀಲೋತ್ಪಲ ನಿಭಾಂಗನು ತೆರಳಿದನು ವಿಜಯಾಭಿಯೋಗದಲ್ಲಿ ಅಂತಕ್ಕಂಥ ಒಂದು ಶಬ್ದವನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ನೀಲ ಮೇಘ ಶ್ಯಾಮನಾದಂತಹ ನೀಲಿ ಬಣ್ಣದ ಮೈಯನ್ನು ಉಳ್ಳಂತಹ ಶ್ರೀರಾಮ ವಿಜಯಾಭಿಯೋಗದಲ್ಲಿ ವಿಜಯವನ್ನು ಅಪೇಕ್ಷೆ ಮಾಡ್ತಾ ಅವನು ತನ್ನ ಸೇನೆಯನ್ನು ನಡೆಸ್ಕೊಂಡು ಬಂದ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಇದಾದ ನಂತರ ಅವರು ಶ್ರೀರಾಮ ಇದ್ದಂತಹ ಒಂದು ಆಸ್ಥಾನದ ಒಳಗಡೆ ಬರ್ತಾರೆ. ಬಂದಂಥ ಸಮಯದಲ್ಲಿ ಶ್ರೀರಾಮನಿಗೆ ಹೇಳ್ತಾರೆ, ಶ್ರೀರಾಮ ಬಾರಪ್ಪ ಈಗ ಹೊರಟುಬಿಡೋಣ ಅಂಥೇಳಿ ಅವರು ಹೊರಟಿದ್ದಾರೆ. ಸೈನ್ಯವೆಲ್ಲ ಹೊರಟು ನಿಂತಿದೆ. ಇಂತಹ ಸಮಯದಲ್ಲಿ ಆ ಶ್ರೀರಾಮನ ಆಸ್ಥಾನಕ್ಕೆ ಜಾಂಬುವಂತ ಇಳಿದು ಬಂದು ಕೈ ಮುಗಿದು ನಮಸ್ಕಾರ ಮಾಡ್ತಾ ಹೇಳ್ತಾ ಇದ್ದಾನೆ, ನೋಡಿ ನೀವು ಸುಗ್ರೀವನ ಅಣ್ಣನ ಮಗನಾದಂತಹ ಅಂಗದನ ಮೇಲೆ ಲಕ್ಷ್ಮಣ ಕೂತ್ಕೊಳ್ಳಿ, ವಾಯುಪುತ್ರನ ಮೇಲೆ ಶ್ರೀರಾಮ ಕೂತ್ಕೊಳ್ಳಿ, ನೀವಿಬ್ಬರೂ ಕೂಡ ಸೇನೆಯ ಮಧ್ಯದಲ್ಲಿ ಇರಲಿ. ಈಗ ನಮ್ಮ ಸೇನೆ ಮುಂದಿನ ಪ್ರಯಾಣವನ್ನು ಮಾಡೋಣ ಅಂತಕ್ಕಂತಹ ಮಾತನ್ನು ಹೇಳಿದಾಗ ಶ್ರೀರಾಮ ಅದಕ್ಕೆ ಒಪ್ಪಿ ಮುಂದೆ ಬಂದಿದ್ದಾನೆ. ಆಗ ಜಯ ಜಯ ಧ್ವನಿಗಳನ್ನು ಮಾಡ್ತಾ ಇದ್ದಾರೆ. ಶ್ರೀರಾಮನಿಗೆ ಜೈ ಅಂತ ಹೇಳಿ ಎಲ್ಲ ಜಯಘೋಷವನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಬಂತು ಅಂತಕ್ಕಂಥದ್ದನ್ನು ಶ್ರೀ ನರಹರಿ ಬಹಳ ಚೆನ್ನಾಗಿ ಪದ್ಯದಲ್ಲಿ ಹೇಳಿದ್ದಾನೆ. ಜಯ ಜಯ ಧ್ವನಿ ಜಡಿಯೇ ಲಂಕಾ ಜಯನುರು ಸ್ಕಂದದಲ್ಲಿ ರಿಪು ನಿರ್ಭಯನು ಮಂಡಿಸಿದನು ಮರುತ್ಕಡ ರಾಜಸುತ ಸುತನಾ ನಿಯತ ನಿಜ ಕಂಧರದಲ್ಲಿ ಅಭುಜ ಪ್ರಿಯ ಕುಲಾನುಜನೊಪ್ಪಿ ರವಿಜಾಜ್ಞೆಯಲಿ ನಡೆದುದು ದಂಡು
ಕಡನೋ ದಂಡ ರಾಘವನ. ಸುಗ್ರೀವನ ಇಂದ್ರಪುತ್ರನಾದಂತಹ ವಾಲಿಯ ಮಗ ಅಂಗದನ ಮೇಲೆ ರವಿಕುಲ ರಾಮನ ತಮ್ಮ ಲಕ್ಷ್ಮಣ ಕೂತಿದ್ದಾನೆ. ಆಂಜನೇಯನ ಮೇಲೆ ವಿಜಯೀ, ನೋಡಿ ಎಷ್ಟು ಚೆನ್ನಾಗಿ ನರಹರಿ ಬರೀತಾನೆ ಅಂತಂದರೆ, ಲಂಕಾ ವಿಜಯಿ ಹನುಮಂತನ ಮೇಲೆ ಶ್ರೀರಾಮ ಕೂತಿದ್ದಾನೆ. ಇವರನ್ನು ಒಳಗೊಂಡಂತಹ ಸೈನ್ಯ ಮುನ್ನಡೀತಾ ಇದೆ. ಯಾವ ರೀತಿ ಮುನ್ನಡೀತು ಅಂತಂದರೆ, ಆ ಸೈನ್ಯದಲ್ಲಿ ಅನೇಕ ತರಹದ ಸೈನಿಕರಿದ್ರಂತೆ. ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾನೆ ಅಂತಂದರೆ, ಕೋರೆ ದವಡುಗಳಿದ್ದಂತಹ ವಾನರಿದ್ರಂತೆ, ಕರಡಿಯ ವೇಷವನ್ನು ಇಟ್ಟಂತಹ ವಾನರಿದ್ರಂತೆ. ಅದೇ ರೀತಿ ಕಪ್ಪು ಕರಿಮುಖದ ಕೋತಿಗಳು, ಕುದುರೆ ದಳ, ಕರಿಯ ಕಪಿಗಳು, ವಾನರು, ಕಾಲ್ಬಳ, ಹೀಗೆ ಸೇನೆಯ ವಿವಿಧ ಹಂತವನ್ನು ನರಹರಿ ಬಹಳ ಚೆನ್ನಾಗಿ ಸುಂದರವಾಗಿ ಇಲ್ಲಿ ವರ್ಣಿಸಿದ್ದಾನೆ. ಇವರೆಲ್ಲರೂ ಕೂಡ ಆ ಸೈನ್ಯದ ಮಧ್ಯದಲ್ಲಿ ಹೋಗ್ತಾ ಇದ್ದಾರೆ. ಸೈನ್ಯ ಹೋಗ್ತಾ ಇರುವಂಥ ಸಮಯದಲ್ಲಿ ಅಲ್ಲಿ ಎಲ್ಲ ಕಡೆ ಬೆಟ್ಟ ಗುಡ್ಡ ದಾರಿ ಇವೆಲ್ಲವನ್ನ ವಾನರ ಸೇನೆ ಆಕ್ರಮಿಸ್ಕೊಂಡಿದೆ. ಅದರ ಧೂಳು ಹೇಗೆತ್ತು ಅಂತಂದರೆ, ಕುಮಾರ ವಾಲ್ಮೀಕಿ ಬಹಳ ಚೆನ್ನಾಗಿ ಹೇಳ್ತಾನೆ. ಅಂದರೆ ಧೂಳು ಯಾವ ರೀತಿ ಹೇಳ್ತು ಅಂತಂದರೆ, 3 ಲೋಕವನ್ನು ಕೂಡ ಅವರ ಕಾಲಿನ ಧೂಳು ವ್ಯಾಪಿಸ್ಕೊಂಡ್ಬಿಡ್ತಂತೆ. ಆ ಧೂಳಿನ ಇದಕ್ಕೆ ಈ ಭೂಮಿಯನ್ನು ಹೊತ್ತಂತಹ ಆ ಆಮೆ ಏನಾಗುತ್ತೆ ಅಂತಂದರೆ, ಒಂದ್ಸಲಿ ಉಸಿರನ್ನ ಬಿಗಿಯಾಗಿ ತಗೊಳ್ತು ಅಂತಕ್ಕಂತಹ ಮಾತನ್ನು ಹೇಳ್ತಾ ಇದ್ದೇನೆ. ಜಡಿಯೇ ಜರಿದುದು ಧರಣಿ ಸೇನಾ ಗಣದ ಭಾರದಲ್ಲಿ ಅಂಥೇಳಿ, ಆ ಪಾತಾಳಕ್ಕೂ ಮತ್ತು ಭೂಮಿಗೂ ಇದ್ದಂತಹ ಒಂದು ಏನು ಆ ಬೆಸುಗೆ ಏನಿತ್ತು, ಈ ವೇಗದಿಂದ ಹೋಗ್ತಾ ಇದ್ದಂತಹ ವಾನರ ಸೇನೆಯ ಆ ಭಾರದಲ್ಲಿ ಆ ಬೆಸುಗೆ ಏನಿದೆ, ಆ ಬೆಸುಗೆ ಬಿಟ್ಕೊಂಡ್ಬಿಟ್ಟಿದೆ. ಬ್ರಹ್ಮ ಏನು ಮಾಡಿದ್ದಾನೆ, ಅಯ್ಯೋಯ್ಯೋ ಈ ಬೆಸುಗೆ ಬಿಟ್ಕೊಂಡ್ಬಿಡ್ತಲ್ಲ, ಇದನ್ನು ಸರಿ ಮಾಡೋದು ಹೇಗೆ, ಇಷ್ಟೊಂದು ದೊಡ್ಡದಾದಂತಹ ಬೆಸುಗೆ ಬಿಟ್ಕೊಂಡ್ಬಿಡ್ತಲ್ಲ ಅಂಥೇಳಿ ಬ್ರಹ್ಮ ಕೂಡ ಯೋಚನೆ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ವೇಗವಾಗಿ 3 ದಿನಗಳ ಕಾಲ ಈ ಸೇನೆ ಸಾಗಿ ಇನ್ನೇನು ಸಮುದ್ರದ ಹತ್ತಿರ ಬಂತು, ಅದನ್ನು ಬಹಳ ಸುಂದರವಾಗಿ ಕುಮಾರ ವಾಲ್ಮೀಕಿ ವರ್ಣಿಸ್ತಾ ಇದ್ದಾನೆ. ಪಯಣ 4ಕ್ಕೆ ಸಾರಿದರು ಶರಧಿಯ ತಟಾಕವನು, ಅಮಮನೆಲನ ನಿಯತ ಬಲ ಜಲರಾಶಿಯಲ್ಲಿ ಮುಳುಗಿತು. ಆ ನೆಲನು ನಿಯತ ಬಲ ಜಲರಾಶಿಯಲ್ಲಿ ಮುಳುಗಿತು. ಕ್ಷಣಾರ್ಧದಲ್ಲಿ ಭಯದ ಭಾರಣೆಯಿಂದ ಸೀತಾ ಪ್ರಿಯನ ಚರಣಕ್ಕೆ ಮೌಕ್ತಿಕದ ಮಣಿಮಯವ ಕಾಣಿಕೆಗೊಡುವವಳು ಕಡಲುಪ್ಪಿತಿದಿರಿನಲಿ. 4 ದಿನಗಳ ಪ್ರಯಾಣವನ್ನು ಮಾಡಿದ ನಂತರ ಸಮುದ್ರದ ದಡವನ್ನು ಆ ವಾನರ ಸೇನೆ ಸೇರಿದೆ. ಹೇಗೆ ಸೇರಿದೆ ಅಂತಂದರೆ, ಆ ಸೇನೆಯ ಬರುವಿಕೆಗೆ ಸಮುದ್ರದ ದಡವೆಲ್ಲವೂ ಕೂಡ ಮುಚ್ಚಿ ಹೋಗಿದೆ. ಅಲ್ಲಿ ಸಮುದ್ರವೇ ಕಾಣಿಸ್ತಾ ಇಲ್ಲ. ಆ ಸಮುದ್ರದ ಏರಿಳಿತದ ಆ ನೊರೆಗಳು ಆ ಶ್ರೀರಾಮನ ಪಾದ ಕಮಲಗಳಿಗೆ ಬಂದು ಆ ಏನೋ ಒಂದು ಮುತ್ತಿನ ಮಾಲಿಕೆಯನ್ನು ಹಾಕಿದ ರೀತಿಯಲ್ಲಿ ಆ ಸಮುದ್ರದ ನೊರೆಗಳು ಬಂದು ತಾಕ್ತಾ ಇದೆ ಅಂತಕ್ಕಂತಹ ವಿಶೇಷ ನೋಡಿ. ಇದಕ್ಕೆ ಈ ಕವಿಯ ಸೂಕ್ಷ್ಮ ಪ್ರಜ್ಞೆಗಳು ಅಂತ ಕಾವ್ಯದಲ್ಲಿ ಬರುತ್ತೆ. ಕವಿ ಎಲ್ಲೆಲ್ಲಿ ಈ ರೀತಿ ವಿಶೇಷತೆಯನ್ನು ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಈ ರೀತಿಯಾದಂಥ ಎಲ್ಲ ಚಮತ್ಕಾರಗಳನ್ನು ಅವನು ಮಾಡ್ತಾನೆ. ಅದೇ ರೀತಿ ಇಲ್ಲಿ ಹೇಳ್ತಾ ಇದ್ದಾನೆ, ಆ ಶ್ರೀರಾಮ ಬಂದಂಥ ಸಮಯದಲ್ಲಿ ಆ ಸಮುದ್ರದ ಪಕ್ಕದಲ್ಲಿ ಆ ದಡದಲ್ಲಿ ನಿಂತಹ ಸಮಯದಲ್ಲಿ ಆ ಶ್ರೀರಾಮನ ಪಾದಗಳಿಗೆ ಮುತ್ತಿನ ಮಾಲಿಕೆಯಂತೆ ಆ ಸಮುದ್ರದ ಆ ನೀರು ಅವನನ್ನು ಸುತ್ತಲೂ ಆವರಿಸ್ತಾ ಇತ್ತು ಅಂತಕ್ಕಂಥ ಮಾತನ್ನು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾನೆ. ನಂತರ ಯಾವ ರೀತಿ ಆ ಸಮುದ್ರದ ಜೊತೆಗೆ ಆ ಸೇನೆಯನ್ನು ಸೇರಿಸಿ ಒಂದು ಕವಿ ಮುಂದಿನ ಒಂದು ಪದ್ಯವನ್ನು ರಚನೆ ಮಾಡಿದ್ದೇನೆ. ಅದು ಬಹಳ ಸೊಗಸಾಗಿದೆ. ಅದನ್ನು ನಾವು ಎಲ್ಲ ಕೇಳೋಣ. ತೆರೆಯ ಗುಡಿಗಳ ಘೇನ ಪಿಂಡೋತ್ಕರದ ಧವಳ ಛತ್ರದ ಉರುಸೀಕರದ ಚಾಮರದ ಅಮಲ ಸಲೀಲಾವರ್ತನರ್ತನದ ಭರಿತರವ ಗುಳುಗುಳು ನಿನಾದದ ಮೆರೆವ ಬೇರಿಯಲಿ ದಿರುಗೊಂಬಂತೆ
ಶರಧೀ ವಸುಧಾಧೀಶ ರಘುಪತಿಯ ಅಲೆಗಳೇ ಧ್ವಜಗಳು. ಆ ನೀರಿನ ಸಮುದ್ರದ ನೀರಿನ ಅಲೆಗಳು ಯಾವ ರೀತಿ ಅಷ್ಟು ದೊಡ್ಡದ ಎತ್ತರ, ಒಂದು ಆಳೆತ್ತರಿನ ಆ ನದಿಯ ಆ ಸಮುದ್ರದ ಆ ಏನಾಗಿದೆ ಅಲೆಗಳೇನು ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದರೆ ಕವಿ ಬರಿತಾ ಇದ್ದಾನೆ, ಆ ಧ್ವಜಗಳ ರೀತಿ ಕಾಣಿಸ್ತಾ ಇದೆ. ಆ ನೊರೆಗಳೇ ಶ್ವೇತ ಛತ್ರಗಳು ಅಂತ. ಆ ನೊರೆಗಳು ಆ ಸಮುದ್ರದಲ್ಲಿ ಆ ಬಿಳಿಯ ನೊರೆಗಳು ಏನು ಕಾಣಿಸುತ್ತೆ, ಆ ನೊರೆಗಳು ಬಿಳಿಯ ಛತ್ರದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆ ಗುಳು 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 ಅಂತಕ್ಕಂತಹ ಶಬ್ದಗಳು ಬೇರಿಗಳಂತೆ. ಆ ಬೇರಿಯನ್ನು ನಾವು ಬಾರಿಸಿದ್ರೆ ಯಾವ ರೀತಿ ಶಬ್ದ ಆಗುತ್ತೆ ಆ ರೀತಿ ಕಾಣಿಸ್ತಾ ಇದೆ. ಯಾತಕ್ಕೋಸ್ಕರ ಮಾಡ್ತಾ ಇದ್ದೇನೆ ಅಂತಂದರೆ ಸಮುದ್ರ ರಾಜ ರಾಮನನ್ನು ಎದುರುಗೊಳ್ಳಲಿಕ್ಕೆ, ಶ್ರೀರಾಮನನ್ನು ಸ್ವಾಗತ ಮಾಡಲಿಕ್ಕೆ ಆ ಸಮುದ್ರವು ಆ ರೀತಿ ಮಾಡ್ತಾ ಇದೆಯೇನೋ ಅಂತ ಹೇಳಿ ಆ ಕವಿ ಬಹಳ ಸುಂದರವಾಗಿ ಈ ಸಾಲನ್ನು ಬರಿತಾ ಇದ್ದಾನೆ. ಇದಾದ ನಂತರ ಯಾವ ರೀತಿ ಸಮಸ್ತ ಸೇನಾ ಪ್ರಮುಖರಿಗೆ ಆ ದಡದಲ್ಲಿ ಅನೇಕ ಬಿಡಾರಗಳನ್ನು ಅವರು ಮಾಡ್ತಾರೆ. ಶ್ರೀರಾಮನಿಗೂ ಕೂಡ ಒಂದು ಹಸಿರು ಹುಲ್ಲಿನ ಒಂದು ಬಿಡಾರವನ್ನು ಅಲ್ಲಿ ಮಾಡಿದ್ದಾರೆ. ಆಗ ಅಲ್ಲಿ ಇದ್ದಂತಹ ರಾವಣನ ಅನೇಕ ರಾಕ್ಷಸರ ಗೂಢಾಚಾರರು ಅಲ್ಲೆಲ್ಲ ಇದ್ದರು, ಸಮುದ್ರದ ದಡಕ್ಕೆ ಇಟ್ಟಿದ್ರು. ನಾವು ಯಾವ ರೀತಿ ನಾವು ಗಡಿಯ ಭಾಗದಲ್ಲಿ ಅನೇಕ ಜನ ಗೂಢಾಚಾರರನ್ನ ಸೈನ್ಯವನ್ನು ನಿಲ್ಲಿಸಿರ್ತೀವಿ, ಅದೇ ರೀತಿ ಆ ಸಮುದ್ರದ ದಡದಲ್ಲಿ ರಾವಣನ ಸೈನ್ಯದ ಕೆಲವು ರಾಕ್ಷಸರು ಇದ್ದರು. ಈ ಸೇನೆ ಯಾವಾಗ ಬಂತು ಅವರೆಲ್ಲರೂ ಕೂಡ ಹೆದರಿ ಓಡಿ ಹೋಗಿ ಅಲ್ಲಿ ಲಂಕೆಗೆ ಓಡಿ ಹೋಗಿದ್ದಾರೆ. ಲಂಕೆಗೆ ಓಡಿ ಹೋಗಿ ರಾವಣನಿಗೆ ಹೇಳ್ತಾ ಇದ್ದಾರೆ, ರಾವಣನಿಗೆ ಹೇಳ್ತಾ ಇದ್ದಾರೆ ಜಿಯಾ ಬಂದಿದೆ ಅಂತ. ಜಿಯಾ ಬಂದಿದೆ ಬಹಳ ಕಪಿಕಟ ಕಾಯ ಕಲ್ಪಿತ ಕಾಮರೂಪಿನ ಕಾಯದ ಅತಿಬಲ ಇಂದ್ರ ಯಮ ವರುಣಾದಿ ನಿರ್ಜರರ ಆಯತವನಣುಕಿಸುವ ಕುಲಶೈಲಾಯುಧರು ಕಣ್ಣಿಕ್ಕಲ ಸದಳವಾಯಿತು ಮಗೆ ಎಲೆ ಜಿಯ ಎಂದರು ಖಳರು ಕೈ ಮುಗಿದು. ಜಿಯಾ ಬಂದಿದೆ ಬಹಳ ಕಪಿಕಟ ಕಾಯಕಲ್ಪಿತ ಕಾಮರೂಪಿನ ಕಪಿಗಳು ಅಂಥೇಳಿ. ಯಾವ ರೀತಿ ಬಂದಿದೆ ಅಂತಂದರೆ, ಸ್ವಾಮಿ ಬಯಸಿದ ರೂಪವನ್ನು ಧರಿಸಬಲ್ಲ ಮಹಾಬಲಯುತವಾದ ದೇಹಗಳ ಬಹಳ ದೊಡ್ಡ ಕಪಿ ಸೈನ್ಯ ಇಲ್ಲಿ ಬಂದಿದೆ. ಇವ್ರು ಬಂದಿರೋರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಬಂಡೆಗಳನ್ನು ಮರಗಳನ್ನು ಆಯುಧವಾಗಿ ಇಟ್ಕೊಂಡಿದ್ದಾರೆ. ಬಹಳ ದೊಡ್ಡ ವೀರರು ಬಂದಿದ್ದಾರೆ. ಅವರು ನೋಡಿದರೆ ದೇವತೆಗಳನ್ನೇ ಅಣುಕಿಸುವಂತೆ ಅವರು ಪರಾಕ್ರಮಿಗಳಾಗಿ ನಮಗೆ ಗೋಚರ ಆಗ್ತಾ ಇದ್ದಾರೆ. ಇಂತಹ ದೊಡ್ಡ ವಾನರ ಸೇನೆ, ಒಂದು ವೀರರ ಸಮೂಹ ಬಂದಿದೆ. ಇದನ್ನು ನೋಡಿದ್ರೆ ಎಲ್ಲಿ ನೋಡಿದ್ರೆ ಅಲ್ಲಿ ವಾನರ ಸೇನೆಯೇ ಕಾಣಿಸ್ತಾ ಇದ್ದಾರೆ ಅಂಥೇಳಿ ಕೈ ಮುಗಿದು ಆ ರಾಕ್ಷಸರು ಕೈ ಮುಗಿದು ರಾವಣನಿಗೆ ಹೇಳೋಣ. ಮತ್ತೆ ಅವರು ಮುಂದೆ ವರೆದವರು ಹೇಳ್ತಾ ಇದ್ದಾರೆ, ಆ ಸೇನೆಯ ಪ್ರತಾಪಗಳು ಯಾವ ರೀತಿ ಇತ್ತು, ಅವರು ಎಷ್ಟು ಶೌರ್ಯವಂತರಾಗಿದ್ದಾರೆ ಅಂಥೇಳಿ ಇವರು ಊಹೆ ಮಾಡಿಕೊಂಡು ಆ ಕವಿ ಅವರ ಮೂಲಕ ಹೇಳಿಸ್ತಾ ಇದ್ದಾನೆ. ಆ ಸೇನೆಯ ರಾಘವನ ಸೇನೆಯ ಗುಣವನ್ನು ಆ ರಾಕ್ಷಸರ ಕೈಲಿ ಯಾವ ರೀತಿ ಕವಿ ಹೇಳಿಸ್ತಾ ಇದ್ದಾನೆ ನೋಡಿ. ಎತ್ತ ನೋಡಿದಡತ್ತ ವಿಲಯದಲೆತ್ತಿದಂಬುದಿಯಂತೆ ಬಲವಿದೆ ಕೃತ್ತಿವಾಸಂಗೆ ಅಸುರಹರ ಕಮಲಜರಿಗೆ ಅಸದಳದ ಮೃತ್ಯು ಮುಖದ ವರದೆ ಮಹೀಜವ ಕಿತ್ತು ನಮ್ಮೀ ಪುರವನು ಅಗ್ನಿಗೆ ತುತ್ತುಗೊಟ್ಟವನಂದದ ವರದೆ ಕೋಟಿ ಸಂಖ್ಯೆಯಲಿ. ಎತ್ತೆತ್ತ ನೋಡಿದರೂ ಪ್ರಳಯ ಕಾಲದಲ್ಲಿ ಉಕ್ಕಿ ಬಂದ ಸೇನೆಯ ಸಾಗರದಂಥ ಸೇನೆ ಇದೆ. ಪ್ರಳಯ ಕಾಲದಲ್ಲಿ ಯಾವ ರೀತಿ ಆ ಸಮುದ್ರ ಎಲ್ಲ ಇಡೀ ಭೂಮಂಡಲವನ್ನು ಬಹಳ ವೇಗದಿಂದ ವ್ಯಾಪಿಸ್ಕೊಳ್ತೋ ಅದೇ ರೀತಿ ಸೇನೆಯು ಕೂಡ ಎಲ್ಲೆಲ್ಲಿ ನೋಡಿದರೆ ಆ ವಾನರ ಸೇನೆ ನಮಗೆ ಕಾಣಿಸ್ತಾ ಇದ್ದಾರೆ. ಅವರನ್ನು ನೋಡಿದರೆ ಅವರ ಪರಾಕ್ರಮಗಳು ಯಾವ ರೀತಿ ಇದೆ ಅಂತಂದರೆ, ಶಿವ ವಿಷ್ಣು ಬ್ರಹ್ಮರಿಗೂ ಸಾಧ್ಯವಾಗದ ಮೃತ್ಯುವಿನ ಬಾಯೇ ನಮ್ಮಲ್ಲಿ ತೆರ್ಕೊಂಡಿದೇನೋ ಆ ರೀತಿ ಅವರ ಸೇನೆ ಇದೆ. ಯಾವ ರೀತಿ ಇದ್ದಾರೆ ಅಂತಂದರೆ ಅದನ್ನು ಶ್ರೀರಾಮನಿಗೆ ರಾವಣನಿಗೆ ಅವರು ಹೇಳ್ತಾ ಇದ್ದಾರೆ. ನಮಗೆ ಏನು ಹೇಳ್ತಾ ಇದ್ದಾರೆ ನೋಡಿ, ಕಿತ್ತು ನಮ್ಮೀ ಪುರವಾಗ್ನಿಗೆ ತುತ್ತು ಕೊಟ್ಟ ಏನು
ಆಂಜನೇಯ ಬಂದಂಥ ಸಮಯದಲ್ಲೇ ಇಡೀ ವಾನರ ಸಾಹಸವನ್ನು ಅಲ್ಲಿ ಒಂದು ಪ್ರತಿನಿಧಿತ್ವವಾಗಿ ಅಲ್ಲಿ ಕೆಲವು ಕೆಲಸಗಳನ್ನು ಮಾಡಿ ಬಂದಿದ್ದಾನೆ. ಅಲ್ಲಿ ಅನೇಕ ಜನ ವೀರರನ್ನು ಕೊಂದು ಹಾಕಿದ್ದಾನೆ. ಆ ರೀತಿ ವೀರರನ್ನು ಕೊಂದು ನಮ್ಮ ಲಂಕೆಗೆ ಬೆಂಕಿಯನ್ನಿಟ್ಟಂತಹ ಆಂಜನೇಯನ ರೀತಿಯ ಹಲವಾರು ಸಾವಿರಾರು ವಾನರುಗಳು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಅವನ ಸೈನ್ಯದಲ್ಲಿದ್ದಾರೆ ಪ್ರಭು ಅಂತಕ್ಕಂತಹ ಮಾತನ್ನು ಅವರು ಹೇಳೋಣ. ಈ ಮಾತನ್ನು ಪ್ರಭುಗಳು ಈ ಮಾತನ್ನು ಕೇಳಿ ರಾವಣನಿಗೆ ಬಹಳ ಕೋಪ ಬಂದಿದೆ. ಅವನು ಹೇಳ್ತಾ ಇದ್ದಾನೆ. ಯಾವ ರೀತಿ ಹೇಳ್ದ ನೋಡಿ. ಹುರುಪಾಲನ ಹಗೆತನದ ಹೆಕ್ಕಳವ ಹೇಳುವ ಹಂದೆಗಳ ಬಾಯ್ಗಳನ್ನು ಹೊಯ್ ಹೊಯ್ ಎನ್ನುತ್ತ ರಕ್ಕಸರ ರಸ ಕೋಪದಲ್ಲಿ ಇಳಿದು ಸಿಂಹಾಸನವ ಪರಿಮಿತ ನಿಲಯ ಕಭಿಮುಖನಾಗಿ ಕರಸಿದ ನಳುಕಿನಲಿ ಬಳಿಕ ಪ್ರಹಸ್ತ ಸುರೇಂದ್ರ ಜಿತು ಕಳರ. ಆ ಕ್ಷುದ್ರ ರಾಕ್ಷಸನ ಯಾವ ರೀತಿ ಹೇಳ್ತಾ ಇದ್ದಾನೆ ಅಂತಂದರೆ, ಆ ಕ್ಷುದ್ರ ಮಾನವನ ಸೇನೆಯನ್ನು ವರ್ಣಿಸ್ತಕ್ಕಂತಹ ಇವನಂತ ಏನಂತ ಕರೀತಾ ಇದ್ದಾನೆ ಅಂತಂದರೆ, ಹೆಂದೆಗಳ ಬಾಯಿಗಳನ್ನು ಹೊಯ್ ಹೊಯ್ ಎನ್ನುತ್ತಾ ರಕ್ಕಸ ಅರಸ ಕೋಪದಲ್ಲಿ ಇಳಿದು ಇವ್ರ ಬಾಯನ್ನು ಬೈದಾಕಿ ಅಂತ ಹೇಳಕ್ಕೆ ಅವನು ಸಿಂಹಾಸನದಿಂದ ಕೋಪದಿಂದ ಇಳಿದು ಅವನಿಗೆ ಒಳಗೊಳಗಡೆ ಭಯ ಆಗ್ತಾ ಇದೆ, ಆತಂಕ ಆಗ್ತಿದೆ. ಯಾಕಂದರೆ ಈಗಾಗಲೇ ಆಂಜನೇಯ ಕೆಲವೊಂದು ಭಾಗಗಳನ್ನು ಮಾಡಿ ತೋರಿಸಿದ್ದಾನೆ ಲಂಕೆಯಲ್ಲಿ. ಅದರಿಂದ ಅವನ ಮನಸ್ಸಿನಲ್ಲಿ, ಯಾಕಂದರೆ ಒಬ್ಬ ತಾನು ಮಾಡಿದಂತಹ ಅಪರಾಧ ಒಳಗಡೆ ಅವನನ್ನು ಕಾಡ್ತಾ ಇದ್ದರೆ ಎಂಥವ್ರಿಗೂ ಕೂಡ ಅವ್ಯಕ್ತವಾದಂತಹ ಭಯ ಪ್ರಾರಂಭವಾಗೋದಕ್ಕೆ ಅನ್ನೋದಕ್ಕೆ ಇದೊಂದು ಪದ್ಯವೇ ಸಾಕ್ಷಿ ಅಂತೇಳಿ ನಾನು ಭಾವಿಸ್ತೇನೆ. ಈ ಪದ್ಯದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಈ ಸ್ವರೂಪವನ್ನು ಕವಿಯಲ್ಲಿ ಬರೆದಿದ್ದಾನೆ. ರಾವಣನಿಗೆ ಮೇಲ್ಗಡೆ ವೀರತ್ವ ಇದೆ, ಮೇಲ್ಗಡೆ ಹೇಳ್ತಾ ಇದ್ದಾನೆ, ಮೇಲ್ಗಡೆ ಎಲ್ಲರಿಗೂ ಬೈತಾ ಇದ್ದಾನೆ, ನಾನು ಶೌರ್ಯವಂತ ವೀರ್ಯವಂತ ಅಂತಕ್ಕಂಥದ್ದನ್ನು ಸಾಬೀತು ಮಾಡ್ತಾ ಇದ್ದಾನೆ. ಆದರೂ ಕೂಡ ಒಳಗಡೆ ಅವನಿಗೆ ಹೆದರಿಕೆ ಅವನಿಗೆ ಇದ್ದೇ ಇದೆ. ಅವನು ಹೇಳ್ತಾ ಇದ್ದಾನೆ, ಅವನು ಸಿಂಹಾಸನದಿಂದ ಇಳಿದು ಪ್ರಹಸ್ತ ಮತ್ತು ಇಂದ್ರಜಿತುವನ್ನು ಅವನು ಕರ್ಕೊಂಬ ಅಂತಕ್ಕಂಥ ಮಾತನ್ನು ಹೇಳಿ ಆ ಇಂದ್ರಜಿತು ಮತ್ತು ಪ್ರಹಸ್ತನನ್ನು ಅವನು ಕರೆದು ಹೇಳ್ತಾ ಇದ್ದಾನೆ, ನೋಡಿ ನಮ್ಮ ಸೇನೆಗೆ ನಮ್ಮ ರಾಜಧಾನಿಗೆ ಬಂದಂತಹ ಆ ಕಪಿ ಬಂದಂತಲ್ಲ, ಆ ಕಪಿ ಬಂದು ಏನು ಈ ಕೆಲಸಗಳನ್ನು ಮಾಡ್ತು, ಅವರ ಒಡೆಯ ಬಂದಿದ್ದಾನೆ. ಇಲ್ಲಿ ಅವರ ಒಡೆಯನಾದಂತಹ ಶ್ರೀರಾಮ ಇಲ್ಲಿ ಒಂದು ಸೇನೆಯ ಹಿಂಡನ್ನು ಕಂಡುಕೊಂಡು ಇಲ್ಲಿ ಬಂದಿದ್ದಾನೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತಕ್ಕಂಥ ಮಾತನ್ನು ಆ ಪ್ರಹಸ್ತನಿಗೆ ಮತ್ತು ಇಂದ್ರಜಿತುವಿನ ಮುಂದೆ ರಾವಣ ಹೇಳಿದಂಥ ಸಮಯದಲ್ಲಿ ಆವಾಗ ಅವರು ಹೇಳ್ತಾ ಇದ್ದಾನೆ, ಪ್ರಹಸ್ತ ಬಹಳ ಶೌರ್ಯವಂತ ಮತ್ತು ವಿವೇಕವಂತ. ಅವನಿಗೆ ಎಲ್ಲವೂ ಗೊತ್ತಿತ್ತು, ರಾವಣ ತಪ್ಪು ಮಾಡ್ತಾ ಇದ್ದಾನೆ ಅನ್ನೋದು ಕೂಡ ಗೊತ್ತಿತ್ತು. ಆದರೆ ಅವನ ಬಹಳ ಪ್ರಧಾನ ಅಮಾತ್ಯನಾದ್ದರಿಂದ ಅವನು ರಾಜನಿಗೆ ಬೇಕಾದಂತಹ ಕೆಲವು ಸಲಹೆಗಳನ್ನು ಅವನು ಕೊಡಲೇಬೇಕಾಗಿತ್ತು. ಅವನು ಏನು ಹೇಳ್ತಾನೆ ಅಂತಂದರೆ, ನನಗೆ ಆಶ್ಚರ್ಯ ಆಗ್ತಾ ಇದೆ ಪ್ರಭು. ಯಾಕೆ ಅಂತಂದರೆ ಮನುಷ್ಯರು ಮನುಷ್ಯರ ಜೊತೆ ಸ್ನೇಹ ಮಾಡ್ತಾರೆ, ದೇವತೆಗಳ ಜೊತೆ ಸ್ನೇಹ ಮಾಡ್ತಾರೆ, ಆದರೆ ಪ್ರಾಣಿಗಳ ಜೊತೆ ಸ್ನೇಹ ಮಾಡ್ತಾರೆ. ಆದರೆ ಇಲ್ಲಿ ಬಂದಿರೋದನ್ನು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಒಬ್ಬ ಮನುಷ್ಯ ಪ್ರಾಣಿಗಳಾದಂತಹ ವಾನರ ಸೇನೆಯೊಂದಿಗೆ ಬಂದಿರೋದನ್ನು ನೋಡಿದ್ರೆ ಇದೇನು ನನಗೆ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಇವರ ಅನುಬಂಧ, ಇವರ ಸ್ನೇಹ ಇದೆಯಲ್ಲ, ಇದು ಯಾಕೋ ನಮಗೆ ಹೆದರಿಕೆ ಆಗ್ತಾ ಇದೆ, ಯಾವುದೋ ಒಂದು ರೀತಿಯಲ್ಲಿ ಹೆದರಿಕೆಯನ್ನು ಉಂಟು ಮಾಡ್ತಾ ಇದೆ. ಅದರಿಂದ ಮಹಾರಾಜನಿಗೆ ಸಲಹೆ ಕೊಡ್ತಾನೆ, ಆ ಸೇನೆಯಲ್ಲಿ ಯಾರು ಪ್ರಮುಖರಿದ್ದಾರೆ ನೋಡಿ. ಇದೆಲ್ಲವನ್ನು ನಾವು ಎಷ್ಟು ವಾಲ್ಮೀಕಿಯವರು ಎಷ್ಟು ಯೋಚನೆ ಮಾಡಿದ್ರು, ಎಷ್ಟು ವಿಷಯಗಳು ಅವ್ರಿಗೆ ಗೊತ್ತಿತ್ತು, ಇದು ಯಾವ ರೀತಿ ಬರೆದ್ರು ಅಂತಕ್ಕಂಥದ್ದನ್ನು ನಾವು ಊಹೆ ಮಾಡಿದ್ರೆ ಆ ಮಹಾಕವಿ ಯಾವ ರೀತಿ ಬರೆದಿರ್ಬೋದು ಅನಿಸುತ್ತೆ ನೋಡಿ. ಅವನು ಹೇಳ್ತಾ ಇದ್ದಾನೆ, ಆ ಎದುರಿನ ಸೈನ್ಯದ ಪ್ರಮುಖರು ಯಾರಿದ್ದಾರೆ, ಅವರ ದೌರ್ಬಲ್ಯಗಳೇನು, ಅವರ ಬಲ ಯಾವುದು, ಅವರ ಶಕ್ತಿ ಇದು, ಪ್ಲಸ್ ಪಾಯಿಂಟ್ಸ್ ಯಾವುದು, ಮೈನಸ್ ಪಾಯಿಂಟ್ಸ್ ಯಾವುದು ಅಂತ ನಾವು ಆಂಗ್ಲ ಭಾಷೆಯಲ್ಲಿ ನಾವು ಏನು ಹೇಳ್ತೀವಿ, ಆ ರೀತಿಯಲ್ಲಿ ಅವರ ಬಲಯುತವಾದಂಥ ಅಂಶಗಳು ಯಾವುದು, ಅವರ ನಿಷೇಧಾತ್ಮಕವಾದಂಥ ಅಂಶಗಳು ಯಾವುದು, ಇವುಗಳನ್ನೆಲ್ಲವನ್ನು ಒಬ್ಬ ಸರಿಯಾದಂತಹ ಗೂಢಾಚಾರರನ್ನು ಬಿಟ್ಟು ನೀವು ಕಳಿಸಿ ಅಂತಕ್ಕಂಥ ಮಾತನ್ನು ಆ ಪ್ರಹಸ್ತ ಹೇಳಿದಂಥ ಸಮಯದಲ್ಲಿ ಆ ಅಮಾತ್ಯನ ಮಾತಿಗೆ ರಾವಣನಿಗೆ ಒಪ್ಪಿಗೆ ಆಗುತ್ತೆ. ಅವನು ಹೇಳ್ತಾನೆ, ನೀವು ಹೇಳಿದ್ದು ಸರಿ, ಅದೇ ರೀತಿ ಮಾಡೋಣ ಅಂಥೇಳಿ ಪ್ರಹಸ್ತನನ್ನು ಅವನು ಬಹಳ ಒಂದು ಗೌರವದಿಂದ ಬೀಳ್ಕೊಟ್ಟು ನಂತರ ಇಂದ್ರಜಿತುವಿನ ಜೊತೆಗೆ ಮಾತಾಡ್ತಾನೆ ನೋಡಿ. ಆ ಕಳ್ಳರು, ಕೆಲವರು ಕೆಟ್ಟ ವ್ಯಕ್ತಿಗಳು ಯಾವ ರೀತಿ ಮಾತಾಡ್ತಾರೆ, ಪಾನಮತ್ತರಾದಂಥವ್ರು ಯಾವ ರೀತಿ ಮಾತಾಡ್ತಾರೆ, ಅವರ ಗುಂಪಿನಲ್ಲಿ ಯಾವ ರೀತಿ ಮಾತಾಡ್ತಾರೆ, ಹೊರಗಡೆ ಯಾವ ರೀತಿ ಮಾತಾಡ್ತಾರೆ ಅನ್ನೋದಕ್ಕೆ
ಈ ತಂದೆ ಮಕ್ಕಳ ಮಾತೆ ಸಾಕ್ಷಿ ಅವರಿಬ್ಬರ ಒಂದು ಉಡಾಫೆ ಜೀವನಕ್ಕೆ ಅಂತಕ್ಕಂಥದ್ದನ್ನು ಕವಿ ಬಹಳ ಸೂಕ್ಷ್ಮವಾಗಿ ಈ ಪದ್ಯದಲ್ಲಿ ಬರೆದಿದ್ದಾನೆ. ಭೂರಿ ಭುವನದ ಬಹಳ ಭುಜಬಲ ಭಾರಕರು ನಾವು, ಈ ನೆಲೆಗೆ ನಮಗಾರು ಸರಿ ನಾವಂಜಲೇಕೆ ಈ ಬಣಗು ಭೂಪತಿಗೆ, ವೈರದಲ್ಲಿ ನಮ್ಮುವನು ಗೆಳಿದು ಈ ನಾರಿಯನು ಕೊಂಡೊಯ್ವ ಭಟನ ವಿಕಾರವನು ನಾವರಿವೆವೆನುತ ಉಬ್ಬಿದರು ತಮ್ಮೊಳಗೆ. ಭೂರಿ ಭುವನದ ಬಹಳ ಬಹಳ ಭುಜಬಲ ಭಾರಕರು ನಾವು. ಈ ಪ್ರಪಂಚದ ಈ ಬ್ರಹ್ಮಾಂಡದ ಬಲಿಷ್ಠ ವ್ಯಕ್ತಿಗಳು ಯಾರು ಅಂತಂದರೆ ಅದು ನಾವೇ. ನಾವು ಯಕಶ್ಚಿತ್ ಬಣಗು ಭೂಪತಿಗೆ ವೈರದಲ್ಲಿ ನಮ್ಮನ್ನು ಗೆಲ್ಲದಿ ನಾರಿಯನ್ನು ಕೊಂಡೊಯ್ದ ಆ ಭಟನ ವಿಕಾರವನ್ನು ನಾವರಿಯುವೆ. ಯಾರು ಒಬ್ಬ ನರಮಾನವ ಬರ್ತಾ ಇರುವಂಥದ್ದು, ಆ ನರಮಾನವನಿಗೆ ನಾವು ಹೆದರಬೇಕೆ? ತನ್ನ ಪತ್ನಿಯನ್ನು ಕೊಂಡೊಯ್ಯಲಿಕ್ಕೆ ಬಂದಿರುವಂತಹ ನರಮಾನವನ ಆ ಶೌರ್ಯವನ್ನು ನಾವರಿಯರೆ ಅಂತಕ್ಕಂತಹ ಮಾತನ್ನು, ಅಂದರೆ ಬೇರೆಯೊಬ್ಬ ವೈರಿಯ ಮೇಲೆ ಎಷ್ಟು ಹಗುರವಾದಂತಹ ಅಭಿಪ್ರಾಯವನ್ನು ಅವರು ತಳೆದಿದ್ದಾರೆ. ನಾವು ಅತ್ಯಂತ ಬಲಿಷ್ಠರು, ಇಡೀ ಬ್ರಹ್ಮಾಂಡಕ್ಕೆ, ಈ ಭೂಮಂಡಲಕ್ಕೆ, 3 ಲೋಕಕ್ಕೆ ನಾವು ಬಲಿಷ್ಠರಾಗಿರುವಂಥ ಸಮಯದಲ್ಲಿ ಒಬ್ಬ ಯಕಶ್ಚಿತ್ ಮಾನವ ಬಂದಿರುವಂತಹ ಈ ಸಮಯಕ್ಕೆ ನಾವು ಇದಕ್ಕೆ ಯಾಕೆ ಹೆದರ್ಕೋಬೇಕು ಅಂಥೇಳಿ ತಮ್ಮ ಪಾಡಿಗೆ ತಾವು ಅವರವರೇ ಮಾತಾಡಿಕೊಂಡು ತಮ್ಮ ಪಾಡಿಗೆ ಅವರು ಮಾತಾಡ್ಕೊಳ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ಇಂದ್ರಜಿತವನ್ನು ಅವನು ರಾವಣ ಕಳಿಸ್ಕೊಟ್ಟಿದ್ದಾನೆ. ಆ ಕತ್ತಲೆ ಆವರಿಸಿದೆ. ಆ ಕತ್ತಲೆಯಾದಂಥ ಸಮಯದಲ್ಲಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ನಾವು ಮುಂದಿನ ಪದ್ಯದಲ್ಲಿ ನಾವು ನೋಡೋಣ. ಹಲವು ನಯನೀತಿಯಲಿ ರಾಮಲಲನೆಯನು ಬಿಡ ಹೇಳಲು ಅನುಜನ ಹೊಳಲ ಹೊರವಡಿಸಿದನು. ಕನಲಿದು ದಶಗ್ರೀವ ಹಲವು ನಯನೀತಿಯಲಿ ರಾಮಲಲನೆಯನು ಬಿಡ ಹೇಳಲು ಅನುಜನ ಹೊಳಲ ಹೊರವಡಿಸಿದನು. ಕನಲಿದು ಕಲಿದ ಶಗ್ರೀವ ರಾಮನ ಈ ನಾವು ಮೊದಲನೇ ಸಂಧಿಯನ್ನು ಮುಗಿಸಿದ್ದೀವಿ. ಎರಡನೇ ಸಂಧಿಯ ಸೂಚನ ಪದ್ಯವನ್ನು ಈಗ ಅವರು ವಾಚನವನ್ನು ಮಾಡಿದ್ದಾರೆ. ಈ ಸೂಚನಾ ಪದ್ಯದಲ್ಲಿ ಅಂದರೆ ಇಡೀ ಪದ್ಯದ ಒಂದು ಸಾರಾಂಶವನ್ನು 2 ಸಾಲಿನಲ್ಲಿ ಆ ಕವಿ ಆ ಸೂಚನಾ ಪದ್ಯದಲ್ಲಿ ಹೇಳ್ತಾರೆ. ಈ ಸೂಚನಾ ಪದ್ಯದಲ್ಲಿ ಯಾವ ರೀತಿ ಅದರ ಸಾರಾಂಶ ಏನು ಅಂತಂದರೆ, ರಾಮನ ಪತ್ನಿಯನ್ನು ಬಿಡುವಂತೆ ವಿಭೀಷಣ ದಶಕಂಠನಿಗೆ ಹಲವಾರು ಬಾರಿ ಪ್ರೀತಿಯಿಂದ ಎಲ್ಲ ರೀತಿಯಿಂದ ಅವನಿಗೆ ಹೇಳ್ತಾನೆ. ಆದರೆ ಅವೆಲ್ಲವನ್ನ ಕೇಳಿದಲೇ ದಶಕಂಠ ವಿಭೀಷಣನ ಲಂಕೆಯಿಂದ ಆಚೆಗೆ ಹಾಕುವಂಥದ್ದು ಈ ಅಧ್ಯಾಯದ ಸಾರಾಂಶ ಅಂತಕ್ಕಂಥದ್ದನ್ನು ಸೂಚನಾ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ. ಹೇಳಿ ಹಿಂದಿನ ಸಂಧಿಯ ಕೆಲವು ಭಾಗವನ್ನು ನಾವು ಹಾಗೆ ಮುಂದುವರಿಸ್ಕೊಂಡು ಹೋಯ್ತು ಅಂತಂದರೆ, ರಾವಣ ಮಲಗಿದಾನೆ, ಆದರೆ ನಿದ್ದೆ ಬಂದಿಲ್ಲ. ಬಹಳ ಚೆನ್ನಾಗಿ ತೊರವೆ ನರಹರಿ ಹೇಳ್ತಾ ಇದ್ದಾನೆ. ಚಿಂತಾ ಲತಾಂಗಿಯ ರತಿಕೃತ ಸಮ್ಮೇಳನದಲ್ಲಿ ನೂಕಿದನು ನಿಶಯ ನಿಂದ ನಿದ್ರೆಯಲಿ ಅಂತ ಹೇಳಿ, ಚಿಂತೆ ಅಂತಕ್ಕಂತಹ ರತಿಯ ಸಖದಲ್ಲಿ ಇಡೀ ರಾತ್ರಿಯನ್ನು ಅವನು ಕಳೆದಂತೆ. ಯಾಕೆ ಅಂತಂದರೆ ಅವನಿಗೆ ಅರಿವಾಗ್ತಾ ಇದೆ, ತಾನು ಮಾಡಿರುವಂತಹ ತಪ್ಪಿನ ಅರಿವು ಆಗಿದೆ, ಅಪರಾಧಿ ಪ್ರಜ್ಞೆ ಅವನನ್ನು ಕಾಡ್ತಾ ಇದೆ. ಹಾಗಾಗಿ ಇಡೀ ರಾತ್ರಿ ನಿದ್ದೆ ಬಂದಿಲ್ಲ. ಇಂದ್ರಜಿತ್ ಹೇಳೋಗಿದ್ದಾನೆ, ಪ್ರಹಸ್ತ ಹೇಳೋಗಿದ್ದಾನೆ, ಇಷ್ಟೆಲ್ಲ ಆದರೂ ಕೂಡ ಅವನಿಗೆ ನಿದ್ದೆ ಬಂದಿಲ್ಲ. ಚಿಂತೆ ಅಂತಕ್ಕಂತಹ ರತಿಯೊಡನೆ ಆ ಶಬ್ದಗಳನ್ನು ಯಾವ ರೀತಿ ತೊರವೆ ನರಹರಿ ಬಳಸಿದ್ದಾನೆ ಅಂತಂದರೆ, ಆ ಚಿಂತೆ ಅಂತಕ್ಕಂತಹ ರತಿಯ ಸಮ್ಮಿಲನದಲ್ಲಿ ನೂಕಿದನು ನಿಂದ ನಿದ್ರೆಯಲ್ಲಿ ಅಂತ ಹೇಳ್ತಾ ಇದ್ದಾನೆ. ಅವರು ಆ ಚಿಂತೆ ಅಂತಕ್ಕಂತಹ ಹೆಣ್ಣಿನ ಸಹವಾಸದಲ್ಲಿ ಆ ರಾವಣ ಆವತ್ತಿನ ನಿದ್ರೆಯನ್ನು ಕಳೆದಿದ್ದಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಯಾವ ರೀತಿ ಬೆಳಗಾಯಿತು ಅಂತಕ್ಕಂಥದ್ದನ್ನು ನರಹರಿ ಅತ್ಯಂತ ಚಮತ್ಕಾರದಲ್ಲಿ
ಈ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ, ನಾವೆಲ್ಲರೂ ಕೇಳೋಣ. ಕಮಲಿನಿ ವಿಕಸಿತ ಮನೋ ವಿಭ್ರಮ ವಿಲೋಚನನು ವಿಲೋಕನನು ಅನ್ಯರಜನೀ ರಮಣೀಯ ಸಿತಾಂಬರ ನಿಕರುಷಣಕರ ಚಮತ್ಕಾರ ಅಮರ ರಾಜ ದಿಶಾಂಗನ ರತಿ ಸುಮುಖನುಪ್ಪವಡಿಸಿದನು. ಅತಿ ಸಂಭ್ರಮದಿನ್ ಉದಯ ನಗೇಂದ್ರಮಣಿ ಪರ್ಯಂಕ ಪೀಠದಲ್ಲಿ ಅಮರ ರಾಜನುಪ್ಪವಡಿಸಿದನು. ಕಮಲಿನಿಯನ್ನು ಸುಂದರವಾದಂತಹ ಕಮಲದ ಹೂವು ಅರಳ್ತಾ ಇರುವಂಥದ್ದನ್ನು ಸೂರ್ಯ ನೋಡ್ತಾ ಇದ್ದಾನಂತೆ. ಆ ಸೂರ್ಯ ಆ ಸುಂದರವಾದಂತಹ ಕಮಲದ ಹೂವು ಅರಳ್ತಾ ಇರೋದನ್ನು ನೋಡಿ ರಾತ್ರಿ ಅಂತಕ್ಕಂತಹ ಒಂದು ಕರವಸ್ತ್ರ ಇಡೀ ಭೂಮಂಡಲವನ್ನು ವ್ಯಾಪಿಸಿತ್ತಂತೆ. ಆ ಭೂಮಂಡಲವನ್ನು ವ್ಯಾಪಿಸಿರ್ತಕ್ಕಂತಹ ಆ ರಾತ್ರಿ ಅಂತಕ್ಕಂತಹ ಕರವಸ್ತ್ರವನ್ನು ತನ್ನ ಕಿರಣಗಳೆಂಬ ಆ ಬೆರಳುಗಳಿಂದ ಆ ಕರವಸ್ತ್ರವನ್ನು ಮೆಲ್ಲನೆ ಆ ಸೂರ್ಯದೇವ ತೆಗಿತಾ ಇದ್ದಾನಂತೆ. ಸೂರ್ಯನ ಕಿರಣಗಳು ಭೂಮಂಡಲವನ್ನು ಪ್ರವೇಶ ಮಾಡ್ತಾ ಇದೆ. ಉದಯ ಪರ್ವತದಿಂದ ಸುಪ್ಪತ್ತಿಗೆಯಿಂದ ಆ ಸೂರ್ಯ ಮೇಲೆದ್ದ ಅಂಥೇಳಿ ತರುವೆ ನರಹರಿ ಅತ್ಯಂತ ನೋಡಿ, ಇದೇ ಕವಿಯ ಬಹಳ ಕಾವ್ಯದ ಕೆಲವು ಭಾಗಗಳಲ್ಲಿ ಈ ರೀತಿ ಎಲ್ಲ ವಿಷಯಗಳನ್ನು ತಗೊಂಬಂದರೆ ಆ ಕಾವ್ಯ ಸುಂದರವಾಗಿ ನಮಗೆ ಕಾಣುವಂಥದ್ದು ಇಂತಹ ವಿಶೇಷತೆಗಳಿಂದ. ಹಾಗಾಗಿ ಈ ಸುಂದರವಾಗಿ ಆ ಬೆಳಗಾಗುವುದನ್ನು ಯಾವ ರೀತಿ ನೋಡಿ, ಇಂಥ ಎಲ್ಲ ಒಂದು ಒಳ್ಳೆಯ ಸಮಯದಲ್ಲಿ ಈ ರೀತಿ ಬೆಳಗಾಗುವುದನ್ನು ಬಹಳ ಚಮತ್ಕಾರವಾಗಿ ಕವಿ ಹೇಳುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಉಳಿವ ಮಂಗಳ ಪಾಠಕರ ಕಳಕಳಿಕೆಯಲಿ ಮಣಿಮಯ ಮಂಚವನಿಳಿದು ಶುಕ್ರಾಚಾರ್ಯ ಹರ ಕಮಲಜರ ಹರಕೆಗಳ ತಳೆದು ತತ್ಕಾಲೋಚಿತದ ಸಮ್ಮಿಳಿತ ಸತ್ಕರ್ಮ ಪ್ರಪಂಚವನಳವಡಿಸಿ ಖಳದೇವ ಪೂಜಾಲಯಕ್ಕೆ ನಡೆತಂದ. ಯಾವ ರೀತಿ ರಾವಣ ಎದ್ದ ಅಂತಕ್ಕಂಥದ್ದನ್ನು ಅಂದರೆ ಒಂದು ಸುಂದರವಾದಂಥ ದೃಶ್ಯವನ್ನು ಇಲ್ಲಿ ತೊರವೆ ನರಹರಿ ನಮ್ಮ ಮುಂದೆ ಕಟ್ಕೊಡ್ತಾ ಏನಂದರೆ ಅವನ ಧೀರತ್ವಕ್ಕೆ, ಆ ರಾವಣನ ಸಾಮ್ರಾಜ್ಯದ ಒಂದು ವೈಭವವನ್ನು ಇಲ್ಲಿ ಈ ಪದ್ಯದಲ್ಲಿ ತೊರವೆ ನರಹರಿ ನಮಗೆ ಹೇಳ್ತಾ ಇದ್ದಾನೆ. ಸುಪ್ರಭಾತ ಹಾಡ್ತಾ ಇದ್ದಾರೆ. ಆ ಸುಪ್ರಭಾತದ ಶಬ್ದಗಳಿಂದ ರಾವಣ ರತ್ನ ಮಂಚಗಳಿಂದ ಎದ್ದು ತನ್ನ ಕುಲಗುರುಗಳಾದಂತಹ ಶುಕ್ರಾಚಾರ್ಯರಿಗೆ ಈಶ್ವರ ಮತ್ತು ಬ್ರಹ್ಮನ ಈ ದೇವರುಗಳಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಪ್ರಾತಃ ಕಾಲದ ದಿನಚರಣೆಗಳನ್ನೆಲ್ಲವನ್ನು ಮುಗಿಸ್ಕೊಂಡು ಅವನು ಬರ್ತಾ ಇದ್ದಾನೆ. ಬಂದು ಈಶ್ವರನನ್ನು 9 ವಿಧದ ಅಂಶಗಳಿಂದ ಅವನು ಪೂಜೆಗೆ ಮಾಡಿದ್ದಾನೆ. 9 ಹಂತಗಳಲ್ಲಿ ನಾವು ಏನು ಪಾದ ಅರ್ಚನೆ, ದಾಸ್ಯ ಅಂತ ನಾವು ಈ ಎಲ್ಲ ಭಾಗಗಳನ್ನು ನಾವು ಕಾಣ್ತೇವೆ. ಈ ಎಲ್ಲ ಅಂಶಗಳಿಂದ ಆ ಪಾರ್ವತಿ ರಮಣನಾದಂಥ ಈಶ್ವರನನ್ನು ಅವನು ಪೂಜೆ ಮಾಡಿ ನಂತರ ಆಸ್ಥಾನಕ್ಕೆ ಬರ್ತಾ ಇದ್ದಾನೆ. ಆಸ್ಥಾನಕ್ಕೆ ಬಂದಂಥ ಸಮಯದಲ್ಲಿ ಎಲ್ಲ ಧೀರರು ಕೂಡ ಆಸ್ಥಾನಕ್ಕೆ ಬರ್ತಾ ಇದ್ದಾರೆ. ಯಾವ ರೀತಿ ಬರ್ತಾ ಇದ್ದಾರೆ ನೋಡಿ, ಉತ್ಕೃಷ್ಟವಾದಂತಹ ಕಿರೀಟಗಳನ್ನು ಧರಿಸಿದ್ದಾರೆ, ಖಡ್ಗಗಳನ್ನು ಜಳಪಿಸ್ತಾ ಬರ್ತಾ ಇದ್ದಾರೆ. ಪ್ರಹಸ್ತ, ಇಂದ್ರಜೀತು ಮುಂತಾದ ಅನೇಕ ಜನ ರಾಕ್ಷಸರು ಆಸ್ಥಾನಕ್ಕೆ ಬರ್ತಾ ಇದ್ದಾರೆ. ಈ ರೀತಿ ಅನೇಕ ಸುಗಂಧಗಳನ್ನು ಅವರೆಲ್ಲ ತಮ್ಮ ದೇಹಕ್ಕೆ ಪೂಸಿಸಿಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಮಲ್ಲಿಗೆ ಹೂವನ್ನು ಕೂಡ ಅವರು ಮುಡ್ಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಆಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ಆ ರಾವಣನ ತಮ್ಮನಾದಂತಹ ವಿಭೀಷಣ ಕೂಡ ಅನೇಕ ವಿಧವಾದಂತಹ ಅಲಂಕಾರಗಳನ್ನು ಮಾಡಿಕೊಂಡು, ಕಾಲಿನ ಆಭರಣಗಳನ್ನು, ಒಡವೆಗಳನ್ನು ಮಾಡಿಕೊಂಡು, ಜಣ ಅಂಥೇಳಿ ಶಬ್ದಗಳನ್ನು ಮಾಡಿಕೊಂಡು, ಹೊಗಳು ಭಟ್ಟರು ಅವರೆಲ್ಲರೂ ಕೂಡ ಪರಾಕಗಳನ್ನು ಹೇಳ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ಆಸ್ಥಾನಕ್ಕೆ ಬಂದಂತಹ ಎಲ್ಲ ರಾಕ್ಷಸ ವೀರರನ್ನು ರಾವಣ ಬಹಳ ಸಂತೋಷದಿಂದ, ಸಂಭ್ರಮದಿಂದ, ಎಲ್ಲರನ್ನ ಮುಗುಳ್ನಗೆಯಿಂದ ತನ್ನ 10 ತಲೆಗಳಿಂದ ಬಹಳ ಚೆನ್ನಾಗಿ ಅವನು ತೊರವೆ ನರಹರಿ ಬರೆದೇನೆ. 10 ಮುಖಗಳಿಂದ ಎಲ್ಲರನ್ನೂ ಕೂಡ ನೋಡಿಕೊಂಡು ಬನ್ನಿ ಕೂತ್ಕೊಳ್ಳಿ ಅಂಥೇಳಿ ಪ್ರೀತಿಯಿಂದ ಮಾತಾಡಿ ಎಲ್ಲ ಆಸ್ಥಾನದ ವೀರರನ್ನು ಸ್ವಾಗತ ಮಾಡ್ತಾ ಇದ್ದಾನೆ.
ಈ ರೀತಿ ಸ್ವಾಗತ ಮಾಡಿ ಮಂದಹಾಸದ ನಗುವನ್ನು ಎಲ್ಲರಿಗೂ ಕೂಡ ಮುಗುಳು ನಗೆಯನ್ನು ಬೀರಿ ಈಗ ತಾನು ಆಸ್ಥಾನಕ್ಕೆ ಕರೆಸಿದ ವಿಷಯವನ್ನು ಆ ವೀರರ ಮುಂದೆ ರಾವಣ ಪ್ರಸ್ತುತ ಮಾಡ್ತಾ ಇದ್ದಾನೆ. ನಾವು ತಂದ ಅಂಗನೆಯ ಪತಿಗೆ ಅತಿಹೇವ ಬಲಿದ ಅಭಿಮಾನದಲ್ಲಿ ಸುಗ್ರೀವ ಸೈನ್ಯ ಸಮೇತ ನಡೆ ತಂದನುಗಡ ಆಹವಗೆ. ನಾವು ತಂದ ಅಂಗನೆಯ ಪತಿ ಆಹವಕ್ಕೆ ನಡೆ ತಂದನುಗಡ ಆವುದಿದ ಕನುಮಾನ ರಣ ಸಂಭಾವನೋಚಿತ ಕಾರ್ಯದಣಿಕೆಗೆ ನೀವದೇ ನನು ಕಂಡಿರೆಂದನು ನಗುತ ದಶಕಂಠ. ನಾವು ತಂದಂತಹ ಹೆಂಗಸಿನ ಗಂಡನಲ್ಲಿ ದ್ವೇಷ ಮೊಳೆತು ಗರ್ವದಿಂದ ಸುಗ್ರೀವನ ಸೈನ್ಯದೊಂದಿಗೆ ಅವನು ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದಾನೆ. ಇಂತಹ ನಮ್ಮ ಮೇಲೆ ಯುದ್ಧ ಬಂದಿರುವಂತಹ ಸೀತೆಯ ಗಂಡನಾದಂತಹ ರಾಮನ ಬಗ್ಗೆ ನಿಮ್ಮೆಲ್ಲರ ಸಹಮತವೇನು? ಯಾವ ರೀತಿ ಅವನ ಮೇಲೆ ನಾವು ಯುದ್ಧವನ್ನು ಮಾಡಬೇಕು? ನಿಮ್ಮೆಲ್ಲರ ಅಭಿಪ್ರಾಯವೇನು ಅಂತಕ್ಕಂತಹ ಮಾತನ್ನು ನಗು ನಗುತ್ತಾ ರಾವಣ ಕೇಳ್ತಾ ಇದ್ದಾನೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಇದು ಯಾವ ಮಹಾ ದೊಡ್ಡ ಸಂಗತಿ. ಯಾಕೆಂತಂದರೆ ಅವರೆಲ್ಲರೂ ಯುದ್ಧ ಮಾಡಿರೋದು ದೇವತೆಗಳ ಮೇಲೆ ಮಾಡಿದ್ದಾರೆ. ದೊಡ್ಡ ದೊಡ್ಡ ವೀರರ ಮೇಲೆ, ದೇವೇಂದ್ರ, ಇಂದ್ರ, ಯಮ, ವರುಣ, ಈ ರೀತಿ ದೊಡ್ಡ ದೊಡ್ಡ ದೇವತೆಗಳ ಮೇಲೆ ಯುದ್ಧವನ್ನು ಮಾಡಿದ್ದಾರೆ ಹೊರತು ಮಾನವರನ್ನು ಅವರು ಎದುರಿಸೇ ಇಲ್ಲ. ಮಾನವ ಅವರು ಯಾವುದಕ್ಕೂ ಸಮ ಇಲ್ಲ. ಹೀಗಾಗಿ ಮಾನವನಾದ ಶ್ರೀರಾಮ ಬಂದಿರುವಂಥದ್ದು ಅವರಿಗೆ ಗೊತ್ತಿಲ್ಲ. ಆದರೆ ಸಾಮಾನ್ಯ ಮಾನವ ಅಂತಕ್ಕಂಥ ದೃಷ್ಟಿಯಿಂದ ಅವರು ಹೇಳ್ತಾ ಇದ್ದಾರೆ, ಇದು ಯಾವ ವಿಷಯ ಮಹಾಪ್ರಭು, ಇದಕ್ಕೆ ಯಾತಕ್ಕೋಸ್ಕರ ನೀವು ಇಷ್ಟೆಲ್ಲ ನೀವು ನಮ್ಮನ್ನೆಲ್ಲ ಕರೆಸಿ ಇಂದು ಇಷ್ಟೊಂದೆಲ್ಲ ದೊಡ್ಡ ಸಮಾಲೋಚನೆಯನ್ನು ಮಾಡುವಂಥ ಅವಶ್ಯಕತೆ ಏನು? ಯಾತಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ಆ ಗರುಡ, ನಾವೆಲ್ಲ ಗರುಡ ಇದ್ದಾಗೆ, ಅವನೊಂದು ಸಣ್ಣ ಸರ್ಪ ಇದ್ದಾಗೆ. ಆ ಸಣ್ಣ ಸರ್ಪಕ್ಕೆ ನಾವು ಇಷ್ಟೊಂದು ಜನ ಎಲ್ಲ ಗರುಡರಿದ್ದೀವಿ, ನಾವು ಯಾತಕ್ಕೆ ಅವರಿಗೆಲ್ಲ ಹೆದರ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಷ್ಟನ್ನು ಹೇಳಿ ಆ ರಾವಣನಿಗೆ ಬೆಂಬಲ ಕೊಡುವ ರೀತಿಯಲ್ಲಿ ಅವರು ಯಾವ ರೀತಿ ತಮ್ಮ ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಪದ್ಯದಲ್ಲಿ ತೊರವೆ ನರಹರಿ ಬಹಳ ಸುಂದರವಾಗಿ ಹೇಳಿದ್ದಾನೆ. ತಲೆಯ ತರ ಹೇಳಂತಕನ ಬಾಳ್ತಲೆಯ ತರ ಹೇಳುವ ಜನ ಅತಳಕ್ಕೆ ನಿಲ್ಲಿಸ ಹೇಳುವ ಅಮರೇಂದ್ರ ನಗರ ಮನು ಉರಗವಲ್ಲಭನ ಹೊಳಲ ಕಿತ್ತು ಅಮರೇಂದ್ರ ನಗರದೊಳಿಳುಹ ಹೇಳೆಲೆ ಜೀಯ ಮತ್ತೇನುಳಿದಳಳ್ಳುಳೆ ಬೆಸಸೆನುತ್ತ ಝಳಪಿಸಿದ ರುಬ್ಬಣದ. ಯಮನ ತಲೆಯನ್ನು ತರಬೇಕಾದ್ರೆ ಹೇಳು, ಯಮನ ತಲೆಯನ್ನು ಬೇಕಾದರೆ ತಗೊಂಬ ಅಂತಂದ್ರೆ ತಕ್ಷಣನೇ ತಗೊಂಬರ್ತೀವಿ. ಬ್ರಹ್ಮನ ತಲೆಯನ್ನು ಜೀವಸಹಿತ ತೆಗೆದುಕೊಂಡು ಬಾ ಅಂತಂದರೆ ನಾವು ತಗೊಂಬರ್ತೀವಿ. ದೇವೇಂದ್ರನ ಪಟ್ಟಣ ಅಮರಾವತಿಯನ್ನು ತೆಗೆದು ಪಾತಾಳದೊಳಗಡೆ ಇಡು ಅಂತಂದರೆ ನಾವು ಇಡ್ತೀವಿ. ಆದಿಶೇಷ ಪಾತಾಳದಲ್ಲಿರ್ತಕ್ಕಂತಹ ಆದಿಶೇಷನ ನಗರವನ್ನು ಕಿತ್ತು ಆ ದೇವತೆಗಳ ಲೋಕದಲ್ಲಿ ದೇವೇಂದ್ರನ ನಗರದಲ್ಲಿ ಇಡು ಅಂದರೆ ಇಡ್ತೀವಿ. ಆದರೆ ಈ ರೀತಿ ಕೆಲಸ ಮಾಡುವಂತಹ ಶೌರ್ಯರಾದಂತಹ ನಾವೆಲ್ಲರೂ ಕೂಡ ಇರಬೇಕಾದ್ರೆ ಒಬ್ಬ ಸಾಮಾನ್ಯ ಮಾನವನ ಯುದ್ಧಕ್ಕೆ ಬಂದಿದ್ದಾನೆ ಅಂತ ಹೇಳಿ ನೀವು ಯಾಕೆ ಈ ರೀತಿ ಭಯವನ್ನು ಪಡ್ತಾ ಇದ್ದೀರಾ? ಇನ್ನೇನಾದರೂ ಅಪ್ಪಣೆ ಇದ್ದರೆ ಹೇಳಿ ಅಂಥೇಳಿ ಅವರು ತಮ್ಮ ಲಾಳವಿಂಡಿ ಅಂತಕ್ಕಂತಹ ಅಂದರೆ ಒಂದು ದೊಡ್ಡ ಸೈನ್ಯದ ಒಂದು ಪರಿಕರ, ಒಂದು ಕತ್ತಿಯ ರೀತಿಯಾದಂಥ ಒಂದು ಆಯುಧವನ್ನು ಬೀಸಿ ಹೇಳ್ತಾ ಇದ್ದಾರೆ. ಯಾತಕ್ಕೆ ರಾವಣ ನೀವು ಅರಸ ನೀವು ಈ ರೀತಿ ಹೆದರ್ಕೊಳ್ತಾ ಇದ್ದೀರಾ ಅಂತಕ್ಕಂಥ ಮಾತನ್ನು ಅವರು ಹೇಳಿ ಈ ರೀತಿ ಅವರು ಹೇಳ್ತಾ ಇದ್ದಾರೆ. ಈ ರೀತಿಯಾದಂತಹ ರಾಕ್ಷಸ ಬಂದಿರುವಂಥ ಸಮಯದಲ್ಲಿ ನಾವು ಯಾತಕ್ಕೋಸ್ಕರ ಹೆದರಬೇಕು? ನಾವು ತಂದೆ, ಇಲ್ಲಿ ಬಹಳ ಸೂಕ್ಷ್ಮವಾಗಿ ಕವಿ ಹೇಳ್ತಾ ಇದ್ದಾನೆ, ಈ ಮಾನವನನ್ನು ಹೆದರಿಸಲಿಕ್ಕೆ ಇಂದ್ರಜಿತು ಬಹಳ ಸೊಗಸಾದಂಥ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಈ ಮಾನವನಾದಂತಹ ಶ್ರೀರಾಮನನ್ನು ಹೆದರಿಸಲಿಕ್ಕೆ ನಿಮ್ಮ ಶ್ವೇತ ಛತ್ರಿಯನ್ನು ಹಿಡಿದಿರುವಂತಹ ಒಬ್ಬ ಮಾನವ ಇದ್ದಾನಲ್ಲ, ನಿಮ್ಮ ಹಿಂದೆ ಛತ್ರಿ ಹಿಡಿತಾ ಇದ್ದಾನಲ್ಲ ಆ ಮಾನವ, ಅವನನ್ನು ಕಳಿಸಿದರೆ ಸಾಕು, ಅವನು ಆ ರಾಮನನ್ನು ಸದೆಬಡಿದು ಬರ್ತಾನೆ. ಆ ರೀತಿ ಇರುವಂಥ ವಿಷಯ ಇಷ್ಟು ಬಹಳ ಸೂಕ್ಷ್ಮವಾಗಿರೋದ್ರಿಂದ ನೀವು ಯಾತಕ್ಕೆ ಈ ರೀತಿ ಹೆದರ್ಕೊಳ್ತಾ ಇದ್ದೀರಾ? ಒಬ್ಬ ಛತ್ರಿಯನ್ನು ಹಿಡಿತಕ್ಕಂತಹ ಒಬ್ಬ ಮಾನವ
ಆ ರಾಮನನ್ನು ಕೊಂದು ಬರ್ತಾನೆ. ಹಾಗಿದ್ಮೇಲೆ ನೀವು ಯಾತಕ್ಕೋಸ್ಕರ ಎಷ್ಟು ಹೆದರ್ತಾ ಇದ್ದೀರಾ ಅಂತಕ್ಕಂಥ ಮಾತನ್ನು ಇಂದ್ರಜಿತು ಹೇಳೋಣ. ಆ ಇಂದ್ರಜಿತುವಿನ ಮನಸ್ಸು, ಈ ಇಂದ್ರಜಿತುವಿನ ಆ ಮಾತಿಗೆ ವಿಭೀಷಣ ಸಿಟ್ಟಾಗ್ತಾನೆ. ಯಾಕೆ ಸಿಟ್ಟಾಗ್ತಾನೆ ಅಂತ ಹೇಳಿದ್ರೆ, ಅವನು ಹೇಳ್ತಾ ಇದ್ದಾನೆ, ನೀನು ಶಿವ ಶಿವ ನರಿಗೀತಕ್ಕೆ ಕಿವಿಯಿತ್ತರೆ ಮರಳು ತಲೆಬಾಗುವುದೇ ಅಂತೇಳಿ. ಆ ಕತ್ತಲಲ್ಲಿ ಈ ನರಿ ಕೂಗ್ತಾ ಇದೆ ಅಂತಂದರೆ, ಆ ನರಿ ಕೂಗಿಗೆ ತಲೆಬಾಗುವಂಥದ್ದು ಯಾವ ತಲೆಬಾಗುತ್ತೆ ಅಂತಂದರೆ, ಅಲ್ಲಿ ಆ ತಿರುಗಾಡ್ತಕ್ಕಂತಹ ದೆವ್ವಗಳು ಅಲ್ಲಿ ಆ ಕುಣಿತವನ್ನು ಪ್ರಾರಂಭ ಮಾಡುತ್ತಂತೆ. ಹಿಂದಿನ ಕಾಲದಲ್ಲ ಹೇಳ್ತಾ ಇದ್ರು, ದೊಡ್ಡ ದಟ್ಟದ ಅಡವೆಯಲ್ಲಿ ನರಿ ಕೂಗ್ತಾ ಇದೆ, ಆ ನರಿ ಕೂಗ್ತಾ ಇರುವಂಥ ಸಮಯದಲ್ಲಿ ಆ ಕಾಡಿನಲ್ಲಿದ್ದಂತಹ ದೆವ್ವಗಳು ನರ್ತನವನ್ನು ಮಾಡ್ತಾ ಇದೆ ಅಂತ ಹೇಳಿ. ಆ ರೀತಿ ಆ ಇಂದ್ರಜಿತು ಹೇಳ್ತಾ ಇದ್ದಾನೆ ಅಂಥೇಳಿ ನೀವೆಲ್ಲರೂ ಕೂಡಿ ಅವನಂದರೆ ಶ್ರೀರಾಮನನ್ನು ಬಹಳ ಹಗುರವಾಗಿ ನೀವು ತಗೊಳ್ತಾ ಇದ್ದೀರಲ್ಲ. ಯಾವ ರೀತಿ ನರಿಯ ಕೂಗಿಗೆ ಆ ದೆವ್ವ ನರ್ತನವನ್ನು ಮಾಡುತ್ತೆ, ಆ ರೀತಿ ನೀವು ನರ್ತನವನ್ನು ಮಾಡ್ತಾ ಇದ್ದೀರಲ್ಲ ಅಂತಕ್ಕಂತಹ ಮಾತನ್ನು ಹೇಳ್ತಾ ವಿಭೀಷಣ ಹಲವಾರು ವಿಷಯಗಳನ್ನು ಅವರ ಮುಂದೆ ಇಡ್ತಾ ಇದೆ. ನೋಡಿ, ನೀವು ಆ ಕಪಿಯನ್ನು ಕೂಡ, ಅಂದರೆ ಹನುಮಂತನನ್ನು ಕೂಡ ಬಹಳ ಇದೇ ರೀತಿ ಹಗುರವಾಗಿ ತಗೊಂಡ್ರಿ. ಆ ಕಪಿ ಏನು ಮಾಡ್ದ? ಅಕ್ಷಯ ಕುಮಾರ ಎಷ್ಟು ಶೌರ್ಯವಂತ, ಎಷ್ಟು ವೀರ್ಯವಂತ. ಆ ದೊಡ್ಡ ಶೌರ್ಯವಂತನಾದಂತಹ ಅಕ್ಷಯ ಕುಮಾರನನ್ನು ಅವನು ಸಾಯಿಸ್ತಾ, ಅದೇ ರೀತಿ ಗಂಧರ್ವರನ್ನ, ಪ್ರತಾಪಶಾಲಿಯಾದಂತಹ ಅನೇಕ ಜನರನ್ನು ಅವನು ಹನುಮಂತ ಎಲ್ಲರನ್ನೂ ಕೂಡ ಸಾಯಿಸಿದ್ದಾನೆ. ಈ ರೀತಿ ಎಲ್ಲರನ್ನ ಸಾಯಿಸಿದಂಥ ಹನುಮಂತನ ಮೇಲೂ ಕೂಡ ನೀವು ಇದೇ ರೀತಿ ಮಾತಾಡಿದ್ರಿ. ಈಗ ಹೀಗೆ ಮುಂದುವರೆದ್ರೆ ಏನಾಗುತ್ತೆ ಅಂತ ಹೇಳ್ತಾ ಅವನು ಹನುಮಂತ ಮಾಡಿದಂತಹ ಅನೇಕ ಕೆಲಸಗಳನ್ನು ಆ ಸಭೆಯ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಈ ಮಹಾಬಳ ಕುಂಭನು ಈ ನಿಸ್ಸೀಮ ದೇವಾಂತಕ ನರಾಂತಕರು, ಈ ಮಹೋದರ ವಜ್ರದಂಶ್ರ ಪ್ರಮುಖ ನಾಯಕರು, ಈ ಮಹಾನಗರವನು ಮಾರುತಿ ಹೋಮಗೈವಂದು ಏನ ಮಾಡಿದರು, ಈ ಮದಿತ ಪಾನಿಗಳ ಮಾತೇಕೆ ಅರಸ ನಿನಗೆಂದ. ಮಹಾಬಲ ಕುಂಭ ಎಷ್ಟು ದೊಡ್ಡ ಶೌರ್ಯವಂತ. ಅದೇ ರೀತಿ ವಜ್ರದ್ರಷ್ಟ ಮುಂತಾದ ಅನೇಕ ರಾಕ್ಷಸರನ್ನ ಆ ಮಾರುತಿ ಅವರ ಶರೀರವನ್ನು ನೆಲದ ಮೇಲೆ ಹಾಕಿ ಅವರನ್ನು ಬಗೆದು ಸಾಯಿಸಿದಂಥ ಪರಿಯನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಾ. ಈ ಮದಿಸಿದ ಕುಡುಕರು ಇವರೆಲ್ಲರೂ ಕೂಡ ಯಾರೋ ನಿನ್ನ ಆಸ್ಥಾನದಲ್ಲಿರುವಂಥವರು ಎಲ್ಲರೂ ಕೂಡ ಹಸಿ ಮಾಂಸವನ್ನು ತಿಂದು ಕುಡಿತವನ್ನು ಮಾಡಿರುವಂತಹ ಅನೇಕ ಜನ ಕುಡುಕರು ಇಲ್ಲಿ ಆಸ್ಥಾನದಲ್ಲಿ ಕೂತಿದ್ದಾರೆ. ಇವರ ಮಾತನ್ನು ಕೇಳಿ ನೀನು ಈ ರೀತಿಯಾದಂತಹ ನಿರ್ಣಯಗಳನ್ನು ನೀನು ತಗೋಬೇಡ ಅಣ್ಣ. ನೀನು ಈ ರೀತಿಯಾದಂತಹ ನಿರ್ಣಯವನ್ನು ನೀನು ತಗೋಬೇಡ ಅಂತ ಹೇಳ್ತಾ ಅವನು ಹೇಳ್ತಾ ಇದ್ದಾನೆ, ಯಾರು ರಾಮ ಅಂದರೆ ಯಾರು ಅಂತಕ್ಕಂತಹ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಅಣ್ಣ ಕೇಳು ಈತಗಳ ಮಾತಿನ ಬಣ್ಣನೆಗಳಂತಿರಲಿ, ಭೂಮಿಯ ತಿನ್ನವನು ತಿದ್ದಲಿಕೆ ಹರಿ ನರನಾಗಿರೂಹಿಸಿದ ಹೆಣ್ಣ ನೆವದಲ್ಲಿ ನಮ್ಮನೆಲ್ಲರ ಮಣ್ಣ ಕೂಡಿಸದಿರನು, ನಾವಿನ್ನುಣ್ಣದುರಿಯಲು ಬೇಡ ಸೀತೆಯ ಬಿಟ್ಟು ಕಳುಹೆಂದ. ಬಣ್ಣನಗಳಂತಿರಲಿ ಭೂಮಿಯ ಬಣ್ಣವನ್ನು ತಿದ್ದಲಿಕ್ಕೆ ಹರಿನರನಾಗಿ ರೂಹಿಸಿದ. ಈ ಭೂಮಿಯಲ್ಲಿರ್ತಕ್ಕಂತಹ ಭಾರವನ್ನು ತೊಳಿಲಿಕ್ಕೆ, ಭಾರವನ್ನು ಕಡಿಮೆ ಮಾಡಲಿಕ್ಕೆ ಆ ಹರಿ, ಆ ವಿಷ್ಣು, ಮಹಾವಿಷ್ಣು ನರನಾಗಿ ಜನ್ಮ ತಳೆದಿದ್ದಾನೆ. ಅಣ್ಣ, ಹೆಣ್ಣಿನ ನೆವದಲ್ಲಿ ನಮ್ಮೆಲ್ಲರನ್ನು ಮಣ್ಣಿಗೂಡಿಸ್ಲಿಕ್ಕೆ ಮಾಡ್ತಾ ಇದ್ದಾನೆ. ದಯವಿಟ್ಟು ನೀನು ಈ ರೀತಿಯಾದಂತಹ ಹಠವನ್ನು ಮಾಡಬೇಡ ಅಣ್ಣ, ದಯವಿಟ್ಟು ನೀನು ಸೀತೆಯನ್ನು ಬಿಟ್ಟು ಕಳಿಸೋಣ ಅಂಥೇಳಿ ಇನ್ನಿಲ್ಲದಂತೆ ಕಳಕಳಿಯಿಂದ ವಿಭೀಷಣ ರಾವಣನಿಗೆ ಹೇಳ್ತಾ ಇದ್ದಾನೆ. ಇಷ್ಟು ಮಾತ್ರ ಅಲ್ಲ, ಆ ಹೆಣ್ಣು ಅಂತಕ್ಕಂಥದ್ದು ಕೇವಲ ನೆವ ಮಾತ್ರ. ಆ ನೆವದಿಂದ ನಮ್ಮೆಲ್ಲರನ್ನ ಅವನು
ಈಗ ಸಾಯಿಸಿ ಭೂಮಿಯ ಭಾರವನ್ನು ಕಡಿಮೆ ಮಾಡ್ತಾ ಇದ್ದಾನೆ. ಇದೇ ಅವನ ಮುಖ್ಯವಾದಂಥ ಉದ್ದೇಶ. ಅಣ್ಣ, ಇದಕ್ಕೆ ಆಸ್ಪದವನ್ನು ಕೊಡಬೇಡ ಅಣ್ಣ, ನೀನು ಸೀತೆಯನ್ನು ಬಿಟ್ಟು ಕಳಿಸು ಅಂತಕ್ಕಂಥ ಮಾತನ್ನು ಬಹಳ ವಿನಯದಿಂದ ವಿಭೀಷಣ ಹೇಳ್ತಾ ಇದ್ದಾನೆ. ನಂತರ ಅದೇ ರೀತಿ ಮುಂದುವರಿಸ್ತಾ ಇದ್ದಾನೆ. ಏಕೆ ನಿನಗೀ ಭ್ರಮೆ, ವಿದೇಹದೆ ಸೋಕುವವಳಲ್ಲ ಅರಸ, ಕೇಳು ಅವಿವೇಕಿಯಾಗದಿರು, ಈ ಮದೋನ್ಮತ್ತರುಗಳುಬ್ಬಿದರೆ ಆ ಕುಕುತ್ಸಜ ಮನುಜನಲ್ಲ, ವನೌಕಸರು ಮೃಗರಲ್ಲ. ಆ ಕುಕುತ್ಸಜ ಮನುಜನಲ್ಲ, ವನೌಕಸರು ಮೃಗರಲ್ಲ. ತಾನಿದು ಲೋಕಕಂಟಕರ ಅಳವಿಗೊಡ್ಡಿದ ಬೀಸುವಲೆಯೆಂದ. ಏತಕ್ಕೆ ಅಣ್ಣ ನಿನಗೆ ಈ ಭ್ರಮೆ? ವೈದೇಹಿ ನೋಡಿ ಬಹಳ ಚೆನ್ನಾಗಿ ಹೇಳ್ತಾನೆ. ಆ ವಿದೇಹಿಜೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ವಿದೇಹಿಜೆ ಅಂತಂದರೆ ದೇಹದಿಂದ ಬಂದಿರುವಂಥವಳಲ್ಲ, ಅಂದರೆ ಸೀತೆ ಸಿಕ್ಕಿರುವಂಥವಳು, ಭೂಮಿಯಲ್ಲಿ ಸಿಕ್ಕಿರುವಂಥವಳು, ಅವಳು ದೇಹದಿಂದ ಹುಟ್ಟಿರುವಂಥವಳಲ್ಲ. ಆ ಅವಳು ವಿದೇಹಜೆ ನಿನಗೆ ದಕ್ಕುವವಳಲ್ಲ ಅಣ್ಣ, ನಿನಗೆ ಸಿಕ್ಕಲ್ಲ ಅಣ್ಣ. ಯಾತಕ್ಕೆ ನೀನು ಇವರೆಲ್ಲ ಕುಡುಕರು ಮದೋನ್ಮತ್ತರಾಗಿ ಬಹಳ ಮದದಿಂದ ಇವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಆ ರಾಮ ಮನುಜನಲ್ಲ, ಆ ಶ್ರೀರಾಮ ಇದ್ದಾನಲ್ಲ ಅವನು ಮನುಜನಲ್ಲ. ಇಲ್ಲಿ ನಿನ್ನ ಜೊತೆಗಿರ್ತಕ್ಕಂತಹ ಅವನ ಜೊತೆ ಇರ್ತಕ್ಕಂತಹ ಎಲ್ಲ ಕಪಿಗಳು ಕೂಡ ಅವರು ಮೃಗರಲ್ಲ. ಅವ್ರು ನೀವೇನು ಪ್ರಾಣಿಗಳು, ಮೃಗಗಳು, ವಾನರರು ಅಂತ ನೀವೇನು ಹೇಳ್ತಾ ಇದ್ದೀರಾ, ಅವರು ಯಾರು ಕೂಡ ಅವರು ಆ ಥರ ಅಲ್ಲ. ನಮ್ಮನ್ನೆಲ್ಲರನ್ನ ಸಾಯಿಸಲಿಕ್ಕೆ ಒಂದು ದೊಡ್ಡ ಬಲೆಯನ್ನು ಅವರು ಬೀಸಿದ್ದಾರೆ. ಆ ಬಲೆಯಲ್ಲಿ ನಾವೆಲ್ಲರೂ ಕೂಡ ಸಿಕ್ಕಾಕೊಳ್ತೀವಿ ಅಣ್ಣ, ದಯವಿಟ್ಟು ನೀನು ಸೀತೆಯನ್ನು ಬಿಟ್ಟು ಕಳಿಸು ಅಂತಕ್ಕಂಥ ಮಾತನ್ನು ಹೇಳ್ತಾ ಅವನು ಹೇಳ್ತಾ ಇದ್ದಾನೆ. ಅನೇಕ ಘಟನೆಗಳನ್ನು ವಿಭೀಷಣ ರಾವಣನ ನೆನಪಿಗೆ ತಗೊಂಬರ್ತಾ ಇದ್ದಾನೆ. ಹಿಂದೆ ನೀನು ಶಿವಧನಸ್ಸನ್ನು ಮುರಿಬೇಕು ಅಂತ ಹೇಳಿ ಶಿವಧನಸ್ಸನ್ನು ಮುರಿದು ಸೀತೆಯನ್ನು ಪಡಿಬೇಕು ಅಂತ ಹೇಳಿ ನೀನು ಹೋದೆ, ಬಹಳ ಅಹಮ್ಮನಿಂದನೇ ನೀನು ಹೋದೆ. ಆ ಸಮಯದಲ್ಲಿ ಏನಾಯಿತು, ನೀನು ಆ ಶಿವಧನಸ್ಸನ್ನು ಮುಟ್ಟಲಿಕ್ಕೂ ಆಗದಲೇ ಈಚೆಗೆ ಬಂದೆ. ಆದರೆ ಶಿವಧನಸ್ಸನ್ನು ಬಹಳ ಒಂದು ಕ್ಷಣದಲ್ಲಿ ಅದನ್ನು ಮುರಿದು ಹಾಕಿದಂಥವನು ಯಾರಪ್ಪ? ಶ್ರೀರಾಮ. ಅದನ್ನು ಒಂದು ಕ್ಷಣದಲ್ಲಿ ಅದನ್ನು ಮುರಿದು ಹಾಕಿದ. ಚಿಕ್ಕ ಹುಡುಗ ಆಗಿದ್ದಂಥ ಸಮಯದಲ್ಲಿ, ಇನ್ನೂ ಬಾಲಕನಾಗಿದ್ದಂಥ ಸಮಯದಲ್ಲಿ ಶ್ರೀರಾಮ ತಾಟಕಿಯನ್ನು ಕೇವಲ ಒಂದೇ ಒಂದು ಬಾಣದಿಂದ ಅವನನ್ನು ಆಚೆಗೆ ಹಾಕಿದ. ಅದೇ ರೀತಿ ಮಾಯಾಮೃಗವನ್ನಾಗಿ ರೂಪವನ್ನು ತಳೆದಂತಹ ಮಾರೀಚನನ್ನು ಒಂದು ಬಾಣದಿಂದ 7 ಸಮುದ್ರದಿಂದ ಆಚೆಗೆ ಅಟ್ಟಿದಂತಹ ಕೀರ್ತಿ ಶ್ರೀರಾಮನದು. ಇಂತಹ ಒಬ್ಬ ರಾಮ ಕಣಪ್ಪ ಅವನು. ಅವನನ್ನು ನೀನು ಅವನ ಹೆಂಡತಿಯನ್ನು ಕರ್ಕೊಂಡು ಬಂದು ನಾನು ಮದುವೆ ಮಾಡ್ಕೊಳ್ತೀನಿ ಅಥವಾ ಅವನನ್ನು ಒಳಿಸ್ತೀನಿ ಅಂತಕ್ಕಂತಹ ಆಸೆಯಿಂದ ಇದೆಯಲ್ಲ, ದಯವಿಟ್ಟು ಬೇಡ ಅಂತ ಹೇಳ್ತಾ ಮುಂದೆ ಕೂಡ ಅದನ್ನ ಹೇಳ್ತಾನೆ. ಕರ, ದೂಷಣ ಇವರೆಲ್ಲರೂ ಕೂಡ ಸಾಮಾನ್ಯರ, ಎಂತಹ ದೊಡ್ಡ ವೀರರು, ಅವರೆಲ್ಲರೂ ಕೂಡ ಅವರನ್ನೆಲ್ಲರನ್ನ ಒಂದೇ ಒಂದು ಬಾಣದಿಂದ ಶ್ರೀರಾಮ ಅವರೆಲ್ಲರನ್ನು ಕೂಡ ಸಾಯಿಸ್ತಾ, ಶೂರ್ಪಣಕ್ಕಿ ನಿನ್ನ ತಂಗಿ ಅವಳು ಕೂಡ ಅಷ್ಟೇ, ಅವಳನ್ನು ಕೂಡ ಕೇವಲ ಒಂದು ಬಾಣದಿಂದ ಅವಳ ಮೂಗನ್ನು ಕುಯ್ದು ಕಳಿಸಿದರು. ಇಂತಹ ಎಲ್ಲ ರೀತಿಯ ಘಟನೆಗಳು ನಮ್ಮ ಮುಂದೆ ಇರುವಂತಹ ಅನೇಕ ಉದಾಹರಣೆಗಳು ನಮ್ಮ ಮುಂದೆ ಇರುವಂಥ ಸಮಯದಲ್ಲಿ ನೀನು ಮತ್ತೆ ಮತ್ತೆ ಕಾಮೋತ್ಪಾದನಾಗಿ ನೀನು ಆ ಸೀತೆಯ ಸಂಘವನ್ನು ಬಯಸ್ತಾ ಇದೆಯಲ್ಲ, ದಯವಿಟ್ಟು ಬೇಡ ಅಣ್ಣ. ನೀನೇನು ಸಾಮಾನ್ಯನ, ನೀನು ವೇದಗಳನ್ನು ಅಧ್ಯಯನ ಮಾಡಿರುವಂಥವನು. ವೇದಗಳು ನೋಡಿ ಹೇಳ್ತಾ ಇದ್ದೇನೆ, ವೇದಗಳು ನಿನಗೆ ಕಂಠಪಾಠವಾಗಿದೆ. ಶಿವನನ್ನು ನೀನು ಗಂಟೆಗಟ್ಟಲೆ ಪೂಜೆ ಮಾಡ್ತೀಯ. ಇಷ್ಟೆಲ್ಲ ಮಾಡುವಂತಹ, ಇಷ್ಟೆಲ್ಲ ಸಂಸ್ಕಾರ ಇರುವಂತಹ ನೀನು ಕೇವಲ ಒಂದು ಹೆಣ್ಣಿನಿಗೋಸ್ಕರ, ಜಾನಕಿಗೋಸ್ಕರ ನೀನು ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲ, ಇದನ್ನೆಲ್ಲ ಮಾಡಬೇಡ ಅಣ್ಣ. ಇವ್ರ ಮಾತುಗಳನ್ನೆಲ್ಲ ಕೇಳಬೇಡ. ಇವರೆಲ್ಲ ನಿನ್ನ ಉತ್ಸಾಹವನ್ನು ಹೆಚ್ಚಿಸ್ತಾ ಇದ್ದಾರೆ. ಆದರೆ ಇದು ಉತ್ಸಾಹಕ್ಕೆ ತಗೊಂಡೋಗಲ್ಲ, ನಮ್ಮನ್ನೆಲ್ಲರನ್ನು ನಾಶ ಮಾಡುವಂಥ ಒಂದು ದೊಡ್ಡ ಸಂಚು ನಡೀತಾ ಇದೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಜಾರೆಯೇ ಜಾನಕಿ, ಜಾರೆಯೇ ಜಾನಕಿ ಜಗತ್ರಯ ವೀರ ಪಾತಿವ್ರತೆ ಕಣ, ನರನಾರಿಯೇ ವೈದೇಹಿ ನಾರಾಯಣನ ಪತ್ನಿ ಕಣ,
ಶ್ರೀರಮಣಿ ಚಂಚಲೆ ಕಣ ಕೈ ಸಾರಿದಳು ನಿನಗೆಂಬ ಮನದ ವಿಕಾರವೇಕೆ ಎಳೆಜೀಯ ಬಿಡು ಜಾನಕಿಯ ನೀನೆಂದ. ತಮ್ಮ, ಜಾನಕಿ ವ್ಯಭಿಚಾರಿಣಿ. ಜಾನಕಿನ ಯಾರು ಅಂದ್ಕೊಂಡಿದ್ಯಾ? ಅವಳು ನಿನ್ನನ್ನು ಮುಟ್ತಾಳೆ ಅಂತ ತಿಳ್ಕೊಂಡಿದ್ದೆ. ನೋಡಿ, ಇಲ್ಲಿ ಬಹಳ ಒಂದು ದೊಡ್ಡ ಕಥೆಯನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಈ ಸಮಯದಲ್ಲಿ ವಾಲ್ಮೀಕಿಗಳು ಅಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ. ಏನಂತಂದರೆ, ಅನೇಕ ಜನಕ್ಕೆ ಇಲ್ಲಿ ಪ್ರಶ್ನೆ ಬರ್ಬೋದು, ರಾವಣ ಅಷ್ಟೊಂದೆಲ್ಲ ದೊಡ್ಡ ಪರಾಕ್ರಮವಂತ, ಅವನು ಏನು ಬೇಕಾದರೂ ಮಾಡ್ಬೋದಾಗಿತ್ತು, ಸೀತೆಯನ್ನು ಅಷ್ಟು ದಿವಸ ಇಟ್ಟಿದ್ದ, ಅವಳ ಮೇಲೆ ಬಲಾತ್ಕಾರ ಮಾಡ್ಬೋದಾಗಿತ್ತು ಅಂಥೇಳಿ ಒಂದು ಪ್ರಶ್ನೆಯನ್ನು ಅನೇಕ ಜನರ ಮನಸ್ಸಿನಲ್ಲಿ ಇರ್ಬೋದು. ಇದಕ್ಕೆ ವಾಲ್ಮೀಕಿಗಳು ಇಂತಹ ಸಮಯದಲ್ಲಿ ಅವ್ರ ಮೂಲ ಗ್ರಂಥದಲ್ಲಿ ಅವರು ಬರೆದಿದ್ದಾರೆ. ಏನು ಬರೆದಿದ್ದಾರೆ ಅಂತಂದರೆ, ವಾಲ್ಮೀಕಿಗಳು ರಾವಣ ಪ್ರಹಸ್ತನಿಗೆ ಹೇಳ್ತೇನೆ, ನೋಡು ನಾನು ಸೀತೆಯನ್ನು ಅವನು ಹೇಳ್ತೀನಿ, ಪ್ರಹಸ್ತ ಒಂದು ಉಪಾಯವನ್ನು ಹೇಳ್ಕೊಡು, ನಾನು ನಿಮ್ಗೊಂದು ಉಪಾಯವನ್ನು ಹೇಳ್ತೀನಿ ರಾವಣ, ಆ ಸೀತೆಯನ್ನು ನೀನು ಅವಳ ಮಾನಭಂಗವನ್ನು ಮಾಡಿಬಿಡು, ಅವಳು ನೀನು ಒಪ್ಕೊಂಡ್ಬಿಡ್ತಾಳೆ ಅಂತ. ಅದಕ್ಕೆ ರಾವಣ ಹೇಳ್ತಾನೆ, ಸೀತೆಯನ್ನು ನಾನು ಮುಟ್ಟಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದರೆ, ನಾನು ಒಮ್ಮೆ ಆಕಾಶದಲ್ಲಿ ಹೋಗುವಂಥ ಸಮಯದಲ್ಲಿ ಒಬ್ಬಳು ಅಪ್ಸರೆ ಸ್ತ್ರೀ ಹೋಗ್ತಾ ಇದ್ಲು. ಅವಳನ್ನು ನೋಡಿ ನನಗೆ ತುಂಬ ನಾನು ಕಾಮುಕನಾಗಿ ಅವಳನ್ನು ಹಿಡಿದುಕೊಂಡು ಬಲಾತ್ಕಾರದಿಂದ ನಾನು ಅವಳನ್ನು ವಶಪಡಿಸ್ಕೊಂಡು ನೇರವಾಗಿ ಬ್ರಹ್ಮನ ಹತ್ತಿರ ಹೋದೆ. ಈ ಸುದ್ದಿಯನ್ನು ಗೊತ್ತಾಯಿತು ಬ್ರಹ್ಮನಿಗೆ ಯಾವಾಗ ಈ ಸುದ್ದಿ ಗೊತ್ತಾಯಿತು, ಅವನು ನನಗೆ ಒಂದು ಶಾಪವನ್ನು ಕೊಟ್ಟಿದ್ದಾನೆ. ಇವತ್ತಿನಿಂದ ನೀನು ಬಲಾತ್ಕಾರವನ್ನು ಮಾಡಿದ್ರೆ ನಿನ್ನ ತಲೆಗಳೆಲ್ಲವೂ ಕೂಡ ಸಿಡಿದೋಗುತ್ತೆ ಅಂತ ಹೇಳಿದ್ದಾನೆ. ಏನಾದರೂ ಸೀತೆ ಅವಳಾಗಿ ನನ್ನನ್ನು ಮೋಹಿಸಿ ಬರಬೇಕೇ ಹೊರತು ನಾನಾಗೇ ಬಲಾತ್ಕಾರ ಮಾಡ್ತು ಅಂದರೆ ನನ್ನ ತಲೆ ಸಿಡಿದೋಗುತ್ತೆ, ಅದರಿಂದ ನಾನು ಆ ಕಾರ್ಯಕ್ಕೆ ಕೈ ಹಾಕಲ್ಲ ಅಂತಕ್ಕಂಥ ಮಾತನ್ನು ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿಗಳು ಉಲ್ಲೇಖ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಹೇಳ್ತಾ ಇದ್ದಾನೆ ವಿಭೀಷಣ, ಯಾರು ಜಾನಕಿ, ಅವಳೇನು ವ್ಯಭಿಚಾರಿಣೇನೆ, ನೀನೊಬ್ಬ ಚೆನ್ನಾಗಿದೆಯಾ, ನೀನು ಇಷ್ಟೆಲ್ಲ ಶೌರ್ಯವಂತ, ನೀನು ಇಷ್ಟೊಂದೆಲ್ಲ ದೊಡ್ಡ ಪರಾಕ್ರಮಶಾಲಿ, ಇಷ್ಟೊಂದೆಲ್ಲ ದೊಡ್ಡ ಸೈನ್ಯ ಇದೆ, ಇಷ್ಟೊಂದು ದೊಡ್ಡ ಶ್ರೀಮಂತ ಲಂಕೆ ಇದೆ ಅಂತ ಹೇಳಿ ಅವಳು ಬರ್ತಾಳ. ಅವಳು ದೊಡ್ಡ ಪತಿವ್ರತೆ, ವೈದೇಹಿ ನಾರಾಯಣ ಪತ್ನಿ ಕಾಣ, ಅವಳು ಶ್ರೀರಮಣಿ, ಅವಳು ಲಕ್ಷ್ಮಿ, ಅವಳು ನಿನಗೆ ಹೇಗಪ್ಪ ಒಲಿತಾಳೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರೆ, ಇದನ್ನು ಮಾತನ್ನು ಕೇಳಿ 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 ಆ ರಾವಣನಿಗೆ ಸಿಟ್ಟು ಬಂದ್ಬಿಡ್ತು. ಅವನು ಹೇಳ್ತಾ ಇದ್ದಾನೆ, ಮರುಳು ಹತ್ತಿತೆ ತಮ್ಮ ನೆರೆ ನಿಷ್ಠುರತೆ ನಿನಗೇಕೆ, ಇನಿತು ಭಟರಂತರವನರಿಯದೆ ನುಡಿವರೇ ಗರ್ವಾಪಹಾರದಲ್ಲಿ, ಹಿರಿದು ನಮ್ಮೊಡನೆ ಅಂಜಿಕೆಯ ನೀ ಹರಹಿ ಮಾತಾಡುವುದು, ತಾನಿದು ಗರುವರಂಗವೇ ಗಾರುಗೆಡುವುದು ಗುಣವೇ ನಿನಗೆಂದ. ಈ ಮಾತುಗಳನ್ನು ಎಲ್ಲರ ಎದುರುಗಡೆ ಆಸ್ಥಾನದಲ್ಲಿ ವಿಭೀಷಣ ಹೇಳ್ತಾ ಇದ್ರೆ ರಾವಣನಿಗೆ ಸಿಟ್ಟು ಬಿಡ್ತು. ನೀನು ಏನು ಹುಚ್ಚಿಡ್ದಿದ್ಯಾ ನಿನಗೆ ತಮ್ಮ? ಇಷ್ಟೆಲ್ಲ ಜನ ಇದ್ದಾರೆ, ಇವರೆಲ್ಲರೂ ಶೌರ್ಯಗಳು, ಅನೇಕ ಶೌರ್ಯವಂತರು, ಪರಾಕ್ರಮಶಾಲಿಗಳಿದ್ದಾರೆ. ನೀನು ಈ ರಾಮನನ್ನು ಇಷ್ಟೆಲ್ಲ ಹೊಗಳ್ತಾ ಇದ್ದರೆ, ಅವನ ಪರಾಕ್ರಮಗಳನ್ನು, ಅವನ ಶೌರ್ಯವನ್ನು, ಅವನ ಅವತಾರಗಳನ್ನು ನೀನು ಹೊಗಳ್ತಾ ಇದ್ದರೆ ಇವರ ಆತ್ಮವಿಶ್ವಾಸ ಎಲ್ಲ ಏನಾಗುತ್ತೆ? ಇವರೆಲ್ಲರೂ ಕೂಡ ಕುಗ್ಗಿ ಹೋಗ್ತಾರೆ. ನಿನಗೆ ಅಭಿಮಾನ ಇಲ್ವೇ ನನ್ನ ಬಗ್ಗೆ ಅಂಥೇಳಿ ಅವನನ್ನು ಬೈತಾ ಇದ್ದಾನೆ, ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಅವನು ಬೈದರೂ ಕೂಡ ವಿಭೀಷಣ ಯಾವುದೇ ರೀತಿಯಾದಂತಹ ಇದಕ್ಕೆ ಅವನು ಒಳಗಾಗಲ್ಲ. ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದಾನೆ. ಅವನು ಏನನ್ನು ಹೇಳಬೇಕು ಅಂತ ಇದ್ದಾನೆ? ಸೀತೆಯನ್ನು ಬಿಟ್ಟು ಕಳಿಸ್ಬಿಡಪ್ಪ, ರಾಮ ಒಬ್ಬ ದೇವತೆ, ಆ ರಾಮನನ್ನು ನೀನು ಎದುರಾಕೋಬೇಡ, ನಮ್ಮ ಕುಲ ನಾಶ ಆಗೋಗುತ್ತೆ, ಅದರಿಂದ ನೀನು ಸೀತೆಯನ್ನು ಒಪ್ಪಿಸುವಂತಕ್ಕಂಥದ್ದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ರಘುರಾಮ ಮಾನವನಲ್ಲ, ಈ ಚರಾಚರ ಜಗತ್ತಿಗೆ ಯಾರಾದರೂ ಒಡೆಯ ಅಂತಂದರೆ ಅದು ಶ್ರೀರಾಮ. ಅದೊಂದು ಶಕ್ತಿ. ನಾವು ಇಡೀ ಬ್ರಹ್ಮಾಂಡವನ್ನು ಆಟ ಆಡಿಸ್ತಾ ಇರ್ತಕ್ಕಂಥ ಒಂದು ಶಕ್ತಿಯನ್ನು ಅದು ನಾವು ಬ್ರಹ್ಮ ಅಂತ ಕರಿತೀವಿ. ಆ ಬ್ರಹ್ಮಶಕ್ತಿಯೇ ಆ ಶ್ರೀರಾಮ ಶಕ್ತಿ. ಅದೇ ಶ್ರೀರಾಮ, ಅವನ ಹೊಕ್ಕಳಿನಿಂದ ಆ ಬ್ರಹ್ಮ ಹುಟ್ಟಿದಾನೆ, ಗೊತ್ತಾಯ್ತಾ? ಆ ಕೃತಯುಗದಲ್ಲಿ ಅನೇಕ ದಶಾವತಾರದ ಅನೇಕ ವರ್ಣನೆಗಳನ್ನು ಇಲ್ಲಿ ತೊರವೆ ನರಹರಿ ತಗೊಂಬಂದಿದೆ. ಅಂದರೆ ರಾಮನ ಮಹಿಮೆಯನ್ನು ಹೇಳಲಿಕ್ಕೆ, ರಾಮನ ವಿಭೂತಿತನವನ್ನು ಹೇಳಲಿಕ್ಕೋಸ್ಕರ ಅನೇಕ ದಶಾವತಾರದ ಅಂಶಗಳನ್ನು ಇಲ್ಲಿ ತಗೊಂಬಂದಿರುವಂಥದ್ದನ್ನು ನಾವು ಕಾಣ್ತೇವೆ. ಅವನು ಬ್ರಹ್ಮನ ಒಡನೆ
ವೇದಗಳನ್ನು ಕದ್ದೋದಂಥ ಸಮಯದಲ್ಲಿ ಮೀನಿನ ರೂಪದಿಂದ, ಆಮೆಯ ರೂಪದಿಂದ ಹೋಗಿ ಅವನು ನಾಶ ಮಾಡಿ ಆ ವೇದಗಳನ್ನು ತಗೊಂಬಂದ. ಕೂರ್ಮಾವತಾರದಿಂದ ಆ ದೇವತೆಗಳು ಅಮೃತವನ್ನು ಮಾಡುವಂಥ ಸಮಯದಲ್ಲಿ ಆ ಮಂದಾರ ಪರ್ವತವನ್ನು ತನ್ನ ಬೆನ್ನ ಮೇಲನ್ನು ಕೂರಿಸ್ಕೊಂಡು ಆಮೆಯ ಅವತಾರವನ್ನು ತಾಳದ. ಅದೇ ರೀತಿ ಹಿರಣ್ಯಾಕ್ಷ ಹೋದಂಥ ಸಮಯದಲ್ಲಿ ಆ ಹಂದಿಯ ಅವತಾರವನ್ನು ಎತ್ತಿ ಹಿರಣ್ಯಾಕ್ಷನನ್ನು ಸಾಯಿಸ್ತಾ, ಹೀಗೆ ಹಲವಾರು ಅವತಾರಗಳನ್ನು ಎತ್ತಿ ಎಲ್ಲರನ್ನೂ ಕೂಡ ಅವನು ಸಾಯಿಸ್ತಾ ಇದ್ದಾನೆ. ಆದ್ದರಿಂದ ಭಾರ್ಗವ ರೂಪದಲ್ಲಿ ಬಂದಿದ್ದಾನೆ. ಶ್ರೀರಾಮ ಇದ್ದಾನಲ್ಲ, ಅವನು ಪರಶುರಾಮನ ರೀತಿಯಲ್ಲಿ ಇಲ್ಲಿ ಬಂದು ಎಲ್ಲರ ಕ್ಷತ್ರಿಯರನ್ನು, ಎಲ್ಲ ಅನ್ಯಾಯಕ್ಕೆ ಕಾರಣರಾದಂಥ ಎಲ್ಲರನ್ನ ಕೂಡ ತನ್ನ ಕೊಡಲಿಯಿಂದ, ಪರಾಕ್ರಮ ಅಂತಕ್ಕಂತಹ ಕೊಡಲಿಯಿಂದ ಕೊಚ್ಚಿ ಎಲ್ಲರನ್ನು ಕೂಡ ಸಾಯಿಸ್ತಾ ಇದ್ದಾನೆ. ನಾವು ಕೂಡ ಈ ಕೊಡಲಿಗೆ ಈಡಾಗೋದು ಬೇಡಪ್ಪ, ಸೀತೆಯನ್ನು ಬಿಟ್ಟು ಕಳಿಸಪ್ಪ ಅಂತ ಹೇಳ್ತಾ ಇದ್ದಾನೆ. ನಿನಗೆ ಸೀತೆಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ನಾಚಿಕೆ ಆಗ್ತು ಅಂತಂದರೆ ಅದನ್ನು ಕವಿ ಬಹಳ ಚಮತ್ಕಾರವಾಗಿ ಹೇಳಿದ್ದಾನೆ. ನಿನಗೆ ನಾಚಿಕೆಯಾದಡೆ ಏಕೆನಗೆ ನೇಮಿಸು ಜಗದ ಮಾತೆಯನು ಇನಕುಲೇಂದ್ರಂಗಿತ್ತು ಮನ್ನಿಸಿಕೊಂಡು ಬಹೇ. ಬಳಿಕ ನಿನಗೆ ಜಗದಲ್ಲಿ ಕೀರ್ತಿ ಕೈರವ ವನಜ ಸಖರುಳ್ಳನ್ನವರ ದುರ್ಜನರ ಗರುಡಿಯೊಳಾಡಬೇಡ ಅಸುರೇಂದ್ರ ಕೇಳೆಂದ. ನಿನಗೆ ನಾಚಿಕೆ ಆಯಿತು ಅಂತಂದರೆ ಆ ಸೀತೆಯನ್ನು ಕರ್ಕೊಂಡೋಗಿ ರಾಮನಿಗೆ ಒಪ್ಪಿಸ್ಲಿಕ್ಕೆ ನಿನಗೆ ನಾಚಿಕೆ ಆಗುತ್ತೆ, ನಿನ್ನ ಆತ್ಮಾಭಿಮಾನಕ್ಕೆ ತೊಂದರೆ ಆಗುತ್ತೆ ಅಂತಂದರೆ ನನಗೆ ಹೇಳು, ನನ್ನನ್ನು ನೇಮಿಸು, ನಾನು ಆ ಸೀತಾ ಮಾತೆಯನ್ನು ಕರ್ಕೊಂಡೋಗಿ ರಾಮನ ಹತ್ತಿರ ಬಿಡ್ತೀನಪ್ಪ. ಆಗ ರಾಮನ ಹತ್ತಿರ ನೀನು ತಾನು ಸೀತೆಯನ್ನು ಬಿಟ್ಟಾಗ ನಿನ್ನ ಕೀರ್ತಿ ಪತಾಕೆ ಜಾಸ್ತಿ ಆಗುತ್ತೆ, ಹೆಚ್ಚುತ್ತೆ, ಪ್ರಪಂಚವೆಲ್ಲವೂ ಕೂಡ ನಿನ್ನನ್ನು ಒಪ್ಕೊಳ್ಳುತ್ತೆ. ಅದನ್ನು ಮಾಡೋದು ಬಿಟ್ಟು ಈ ದುರ್ಜನರ ಗರುಡಿಯಲ್ಲಾಡಬೇಡ ಸುರೇಂದ್ರ ಕೇಳೆಂದ. ಇವರೆಲ್ಲರೂ ಇಲ್ಲಿ ನೋಡಿ, ಇಲ್ಲೆಲ್ಲ ಕೂತಿರೋರು, ನಿನ್ನ ಜೊತೆ ಆಸ್ಥಾನದಲ್ಲಿರೋರೆಲ್ಲರೂ ಕೂಡ ದುರ್ಜನರು, ನಿನಗೆ ಕೆಟ್ಟದನ್ನು ಹೇಳ್ತಾ ಇದ್ದಾರೆ, ಕೆಟ್ಟದನ್ನು ಮಾಡಿಸ್ತಾ ಇದ್ದಾರೆ. ಇವರ ಮಾತುಗಳನ್ನೆಲ್ಲ ನೀನು ಕೇಳಬೇಡ ಅಣ್ಣ, ನೀನು ದಯವಿಟ್ಟು ಸೀತೆಯನ್ನು ಕಳಿಸು. ನಿನಗೆ ನಾಚಿಕೆ ಆದರೆ ನಾನೇ ಹೋಗಿ ಸೀತಾಮಾತೆಯನ್ನು ಕರ್ಕೊಂಡೋಗಿ ರಾಮನ ಹತ್ರ ಒಪ್ಪಿಸ್ಬರ್ತೀನಿ, ನೀನು ಕೆಡಬೇಡಣ್ಣ ಅಂಥೇಳಿ ಇನ್ನಿಲ್ಲದ ರೀತಿಯಲ್ಲಿ ಸೀತಾಮಾತೆ ವಿಭೀಷಣ ರಾವಣನಿಗೆ ಹೇಳ್ತಾ ಇರಲಿಕ್ಕೆ ರಾವಣನಿಗೆ ಕೋಪ ಹೆಚ್ಚಾಯಿತು. ಮತ್ತೆ ಹೇಳ್ತಾ ಇದ್ದಾನೆ, ಏನೆಲವೋ ನಿನಗಿನಿತು ಹೊಗಳುವಡೆ ಏನಹನೋ ನೀನಾ ನರೇಂದ್ರನ ಸೂನುವೋ ಮೊಮ್ಮಗನೋ ಮರಿಮಗನೋ ವಿಚಾರಿಸಲು ಹಾನಿ ಹಿಂದಣ ಹಂದೆಗರಿಗಾದ ಈ ನುಡಿಯ ನುಡಿದು ಎಂಬನಂದಿಸಿ ಜಾನಕಿಯ ನೀ ಬಿಡಿಸುವವನೇ ಭ್ರಷ್ಟ ಹೋಗೆಂದ. ಏನೋ ವಿಭೀಷಣ, ನೀನು ಇಷ್ಟರ ಮಟ್ಟಿಗೆ ಶ್ರೀರಾಮನನ್ನು ನೀನು ಹೊಗಳಬೇಕು ಅಂತಂದರೆ ನೀನೇನು ಮಾನವನಿಗೆ ಹುಟ್ಟಿದೆಯಾ? ನಾನು ಅಣ್ಣ ನಿನ್ನ ಮುಂದೆ ಇರಬೇಕಾದ್ರೆ ನನ್ನ ವೈರಿಯನ್ನು ಇಷ್ಟೆಲ್ಲ ನೀನು ಹೊಗಳ್ತಾ ಇದೆಯಲ್ಲ, ನೀನೇನು ಜಾನಕಿಯನ್ನು ಬಿಡಿಸ್ತೀಯ, ಹೋಗು ಅಂತ ಹೇಳಿದ್ರು ಕೂಡ ವಿಭೀಷಣ ತನ್ನ ಪಥದಿಂದ, ಯಾಕೆ ನೋಡಿ ಅನೇಕ ಜನರಿಗೆ ಇರುತ್ತೆ, ಎಂತಹ ದುಷ್ಟರ ಜೊತೆಗಿದ್ದರೂ ಕೂಡ ಅವರು ತಮ್ಮ ನೀತಿಯನ್ನು ಹೇಳೋದನ್ನು ಬಿಡಲ್ಲ. ಮತ್ತೆ ಹೇಳ್ತಾ ಇದ್ದಾನೆ, ರಾಮನನ್ನು ನೀನು ಎದುರಾಕೋಬೇಡ ಅಣ್ಣ, ಇವ್ರ ಮಾತುಗಳನ್ನೆಲ್ಲ ಕೇಳಬೇಡ ಅಂತ ಹೇಳ್ತಾ ರಾಮ ಅಂದರೆ ಯಾರು ಅಂತಕ್ಕಂಥ ಮಾತನ್ನು, ರಾಮನ ಮಹಿಮೆಯನ್ನು ಮತ್ತೆ ವಿಭೀಷಣ ಅವನ ಸ್ಮರಣೆಗೆ ತಂದುಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ ಅಂದರೆ, ರಾಮನ ಮುಖದಲ್ಲಿ ದೇವತೆಗಳು ಎಲ್ಲ ಇದ್ದಾರೆ. ಕಣ್ಣಿನಲ್ಲಿ ಸೂರ್ಯ, ಪಾದದಲ್ಲಿ ಭೂದೇವಿ, ಮನಸ್ಸಿನಲ್ಲಿ ಚಂದ್ರ, ಕಿವಿಗಳಲ್ಲಿ ದೇವತೆಗಳು, ಇವರೆಲ್ಲರೂ ಕೂಡ ಇದ್ದಾರೆ. ಅವನ ನಿದ್ರೆಯಲ್ಲಿ ಸಮುದ್ರ ಹುಟ್ಟಿತು, ಶ್ರೀಹರಿಯ ನಗೆಯಿಂದ ಮಾಯೆ ಉದಯಿಸಿದಳು. ಹೀಗಾಗಿ ಅವನ ಸ್ಪರ್ಶಗಳಿಂದ ಅನೇಕ ಜನ ಋಷಿಗಳು ಎಲ್ಲೆಲ್ಲವೂ ಕೂಡ ಹುಟ್ಟಿದ್ದಾರೆ ಅಂತ ಹೇಳ್ತಾ, ಅವನ ಮಾತುಗಳು ಅಂದರೆ ಯಾವುದಣ್ಣ, ಶ್ರೀರಾಮನ ಮಾತುಗಳು ಅಂದರೆ ಯಾವುದು ಅಂತಕ್ಕಂಥದ್ದನ್ನು ಕವಿ ಹೇಳ್ತಾ ಇದ್ದಾನೆ. ಶ್ರುತಿಗಳಾತನ ಮಾತು ವಿಮಳ ಸ್ಮೃತಿಗಳಾತನ ಶಿಕ್ಷೆ, ಜೀವ ಪ್ರಕೃತಿಯಾತನ ಸೂತ್ರದಾಟದ ಬೊಂಬೆಯೂ, ಈ ಜಗದ ಸ್ಥಿತಿ ಲಯೋದಯವಿವು ನಿಜ ಭ್ರೂಲತೆ ವಿಲಾಸ ಪ್ರೌಢಿ, ವೈರ
ತಾಮಸವೇಕೆ ನಿನಗೆಂತ ಶ್ರುತಿಗಳು, ವೇದಗಳು ಶ್ರೀರಾಮನ ಮಾತುಗಳು. ವೇದದ ನೋಡಿರಿ, ಅವನು ಶ್ರೀರಾಮ ಎಲ್ಲಿ ಕಾಡಿನಲ್ಲಿದ್ದಂತಹ ಅರಣ್ಯ ಕಾಂಡದಲ್ಲಿ ನೀವೆಲ್ಲರೂ ಕೂಡ ಅನೇಕ ಜನ ಕೇಳಿರ್ಬೋದು, ಎಲ್ಲಿ ಹೋದರೂ ಕೂಡ ಅವನು ಋಷಿಗಳನ್ನು ಭೇಟಿ ಮಾಡ್ತಾ ಇದ್ದ, ಋಷಿಗಳ ಹತ್ರ ಮಾತಾಡ್ತಾ ಇದ್ದ, ಧರ್ಮ ಯಾವುದು ಅಂತ ಕೇಳ್ತಾ ಇದ್ದ. ಹಾಗಾಗಿ ಹೇಳ್ತಾ ಇದ್ದಾನೆ ಇಲ್ಲಿ ವಿಭೀಷಣ, ಶ್ರುತಿಗಳ ಮಾತು ಅವನದು. ಅವನು ಮಾತಾಡಿದ್ರೆ ವೇದಗಳನ್ನೇ ಮಾತಾಡ್ತಾನೆ. ಅವನು ಈ ಪ್ರಪಂಚದಲ್ಲಿ ನಮ್ಮನ್ನೆಲ್ಲರನ್ನು ಕೂಡ ಒಂದು ಬೊಂಬೆಗಳನ್ನು ಆಟ ಆಡಿಸೋ ರೀತಿಯಲ್ಲಿ, ನಾವೆಲ್ಲ ಸಣ್ಣ ಹುಡುಗರಾಗಿದ್ದಂಥ ಸಮಯದಲ್ಲಿ ಈ ತೊಗಲು ಬೊಂಬೆ ಆಟ ಅಂತಕ್ಕಂಥ ಆಟವನ್ನು ಆಡಿಸ್ತಾ ಇದ್ರು. ನಮ್ಮ ಹಳ್ಳಿಗಳಿಗೆಲ್ಲ ಬರ್ತಾ ಇದ್ರು. ಅದರಲ್ಲಿ ರಾಮ ರಾವಣ ಮಹಾಭಾರತದ ಯುದ್ಧಗಳನ್ನೆಲ್ಲವನ್ನ ಅಲ್ಲಿ ತೋರಿಸ್ತಾ ಇದ್ರು. ಅದನ್ನು ಆಡಿಸ್ತಾ ಇದ್ದ ಒಬ್ಬ. ಅವರೆಲ್ಲರೂ ಕೂಡ ಅಶಿಕ್ಷಿತರು, ಅವ್ರು ಯಾರು ಕೂಡ ಓದ್ದವರಲ್ಲ. ಆದರೆ ರಾಮಾಯಣದ ಕಥೆಗಳನ್ನು ಬಹಳ ಸುಂದರವಾಗಿ ಅವ್ರು ಮಾಡ್ತಾ ಇದ್ರು. ಆ ರೀತಿ ಬೊಂಬೆಗಳನ್ನು ಆಡಿಸುವ ರೀತಿಯಲ್ಲಿ ಅವನು ನಮ್ಮ ಈ ಜಗತ್ತನ್ನು ಆಡಿಸ್ತಾ ಇದ್ದಾನೆ. ಆ ರಾಮ ಅಂತಕ್ಕಂಥದ್ದು ಒಂದು ಶಕ್ತಿ. ಅವನು ಹೇಳ್ತಾ ಇದ್ದಾನೆ, ಸೃಷ್ಟಿ ಸ್ಥಿತಿ ಲಯ ಇವೆಲ್ಲವೂ ಕೂಡ ಆ ರಾಮನ ಹುಬ್ಬಿನ ಪ್ರೌಢ ವಿಲಾಸ. ಅದು ಅವನು ಸುಮ್ಮನೆ ಹುಬ್ಬನ್ನು ಹಿಂಗಂತು ಅಂದರೆ ಹುಟ್ಟು ಸಾವು ಸ್ಥಿತಿ ಸೃಷ್ಟಿ ಸ್ಥಿತಿ ಲಯ ಇವುಗಳೆಲ್ಲವೂ ಕೂಡ ಆಗುತ್ತೆ ಅಂತ ಒಬ್ಬ ದೊಡ್ಡ ಮಹಿಮಾ ಅವನು. ಅಂಥವನ ಹೆಂಡತಿಯನ್ನು ನೀನು ಎತ್ಕೊಂಬಂದ್ಬಿಟ್ಟಿದೆಯಲ್ಲಪ್ಪ ಅಣ್ಣ, ದಯವಿಟ್ಟು ವಾಪಸ್ ಕಳಿಸು ಅಂತ ಹೇಳ್ತಾ ಇದ್ದರೂ ಕೂಡ ಅವನ ಮಾತನ್ನು ಯಾವುದೇ ರೀತಿಯಾಗಿ ರಾವಣ ಕೇಳಲ್ಲ. ಮತ್ತೆ ಅವನಿಗೆ ಸಿಟ್ಟು ಬಂದು ಮತ್ತೆ ಅವನು ಹೇಳ್ತಾ ಇದ್ದಾನೆ, ನೀನು ಈಗ ಹೇಳಿರೋ ಅಂತ ನೀನು ಹೇಳಿದೆಯಲ್ಲ, ಎಲ್ಲೆಲ್ಲೋ ದೇವತೆಗಳು ಬಂದರು, ಕಾಲಲ್ಲಿ ಬಂದರು, ಕಣ್ಣಲ್ಲಿ ಬಂದರು, ಕೈಯಲ್ಲಿ ಬಂದರು ಅಂತೆಲ್ಲ ನೀನು ಹೇಳ್ತಾ ಇದ್ದಾರಲ್ಲ, ಈ ದೇವ ಸಮೂಹ ನೆಂಟರೋ ಅಥವಾ ಬಂಟರೋ? ನೋಡಿ, ನೀವು ಇವರೆಲ್ಲ ಇದು ಹೇಳಿದೆಯಲ್ಲ, ರಾಮನಿಂದ ಅಲ್ಲಿ ಹುಟ್ಟಿದ್ರು ಇಲ್ಲಿ ಹುಟ್ಟಿದ್ರು ಅಂತೆಲ್ಲ ಹೇಳಿದ್ರಲ್ಲ, ಇವರೆಲ್ಲರೂ ಕೂಡ ನನ್ನ ಬಂಟರಾಗಿದ್ದಾರೆ. ನೀನು ಹೇಳಿದ್ದೀರ, ದೇವೇಂದ್ರ ನನ್ನ ಬಂಟನಾಗಿದ್ದಾನೆ, ಯಮ ನನ್ನ ಬಂಟನಾಗಿದ್ದಾನೆ, ವರುಣ ನನ್ನ ಬಂಟನಾಗಿರು, ಎಲ್ಲರನ್ನ ನಾನು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದೀನಿ. ಹೀಗಿದ್ಮೇಲೆ ನಾವು ಯಾತಕ್ಕೆ ನಾನು ಆ ಹುಲು ಮಾನವನಾದಂತಹ ಆ ರಾಮನಿಗೆ ಹೆದರಬೇಕು? ನಾನು ಯಾವುದೇ ಕಾರಣಕ್ಕೂ ಹೆದರಲ್ಲ ಅಂತ ಹೇಳಿದರೆ, ಮತ್ತೆ ನೋಡಿ ಇಷ್ಟೆಲ್ಲ ಹೇಳಿದರೆ ಆ ವಿಭೀಷಣ ತನ್ನ ಪಟ್ಟನ್ನು ಅವನು ಬಿಡಲ್ಲ. ಮತ್ತೆ ಹೇಳ್ತಾ ಇದ್ದಾನೆ, ನೀನು ಇಷ್ಟೆಲ್ಲ ನಾನು ಹೇಳಿದ ಮೇಲೂ ಕೂಡ ನೀನು ಮತ್ತೆ ಅದೇ ಹಠವನ್ನು ಹಿಡಿತು ಅಂತಂದರೆ ಹೇಳ್ತಾ ಇದ್ದಾನೆ, ಆ ಪರಶುರಾಮನ ಆ ಕೊಡಲಿ, ಆ ಶ್ರೀರಾಮನ ಆ ಕೊಡಲಿ ಇದೆಯಲ್ಲ, ಆ ಶ್ರೀರಾಮನ ಕೊಡಲಿ, ಆ ಕರ ದೂಷಣರನ್ನು ವಧೆಗೈದಂತಹ ಆ ಶ್ರೀರಾಮನ ಕೊಡಲಿ ಅಂತಕ್ಕಂತಹ ಆ ಬಾಣ ನಮ್ಮನ್ನೆಲ್ಲರನ್ನ ಸಾಯಿಸುತ್ತೆ. ಬರೀ ನಿನ್ನ ಮಾತ್ರ ಸಾಯಿಸಲ್ಲ, ನಿನ್ನ ಜೊತೆಗಿರುವಂತಹ ನಿನ್ನ ಮಕ್ಕಳು, ಅಣ್ಣ ತಮ್ಮಂದರು, ಇವರೆಲ್ಲರನ್ನ ಆ ಕೊಡಲಿ ಕೊಚ್ಚಿ ಹಾಕುತ್ತೆ. ಇದು ಖಂಡಿತ ಅಂತಕ್ಕಂಥ ಮಾತನ್ನು ಯಾವಾಗ ವಿಭೀಷಣ ಹೇಳ್ತಾನೋ, ರಾವಣ ನೋಡಿ ಇಷ್ಟೆಲ್ಲ ಸಹಿಸ್ಕೊಂಡ. ಇಷ್ಟೆಲ್ಲ ಬೇರೆಯವ್ರು ಹೇಳಿದರೆ ಅದು ಬೇರೆ ಕಥೆ ಆಗಿತ್ತು. ಆದರೆ ರಾವಣ ತನ್ನ ಅಣ್ಣ ತಮ್ಮ ಅಂತಕ್ಕಂಥ ಒಂದೇ ಒಂದು ಪ್ರೀತಿಯಿಂದ, ಅಥವಾ ತಮ್ಮ ಅಂತ ಒಂದು ಪ್ರೀತಿ ಒಂದಿದೆ, ಎರಡನೇ ತುಂಬ ವಿಷಯಗಳನ್ನು ತಿಳ್ಕೊಂಡಿದ್ದಾನೆ. ಒಬ್ಬ ತುಂಬ ಸನ್ಮಾರ್ಗಿ ಅಂತಕ್ಕಂಥದ್ದು ರಾವಣನಿಗೆ ಗೊತ್ತಿದ್ದರಿಂದ ಇಷ್ಟೆಲ್ಲ ಅವನು ತಡ್ಕೊಂಡ. ಈಗ ಅವನು ತನ್ನ ಹಣೆಗಣ್ಣನ್ನು ಪ್ರಳಯ ಕಾಲದ ಪ್ರಚಂಡತೆಗೆ 2ರಷ್ಟು ದೊಡ್ಡದಾಗಿ ಅವನು ಆ ಕಣ್ಣನ್ನು ಬಿಟ್ಟಾಗ ಅದರಿಂದ ಕಿಡಿಗಳು ಉದುರಿದುವಂತೆ ಕಾಲುಗಳನ್ನು ಎಳೆದು ಹೇಳ್ತಾ ಇದ್ದಾನಂತೆ. ತನ್ನ ಖಡ್ಗವನ್ನು ಕೆಳೆದು ಇವನ ಈ ಶಿವ ಹೇಳ್ತಾ ಇದ್ದಾನೆ. ಯಾವ ರೀತಿ ಅಂತ ಹೇಳ್ತಾ ಇದ್ದಾನೆ ನೋಡಿ. ಕೊರಳ ಕಡಿತದಲಾಡುವುದು ಗಣ ಧರಣಿ ಜಯ ಬಿಡದಿರಲು ರಾಮನ ಸರಳು ಸೋದರ ಪುತ್ರ ಮಿತ್ರ ಜ್ಞಾತಿ ಬಾಂಧವರ ಹರಣವನು ಹೋಗಾಡುವುಗಳ ಹರ ಮಹಾದೇವ ಇವನ ಬಾಯನು ಹರಿಯ ಕೊಯ್ವವರಿಲ್ಲಲ ಎನುತ್ತಾ ಔಡನೊಡೆಯಗಿನ ಶಿವ ಮಹಾದೇವ ಇವನ ಬಾಯನ್ನು ಹರಿದಾಕಿ ಯಾರು ಅಂತ ನೋಡಿ. ರಾವಣ ತುಂಬ ಸಿಟ್ಟಿನಿಂದ ಹೇಳ್ತಾ ಇದ್ದಾನೆ. ಅವನು ಹೇಳ್ತಾನೆ, ಇವನನ್ನು ಕೊಲ್ಲಬೇಕು ಅಂತಂದ್ರೆ ಯಾರು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾನೆ. ಕೊಲುವೆನೆ ಕೈ ಕಸೆಯ ಬಸುರಿಂದಿಳಿದ ನೆಂಬಿ ಬಿಡೆಯ ಜಿಫ್ಫೆಯ ನಿಲಿಯ ಕೊಯ್ವೆನೆ ಸೈರಿಸಲು ಬೇಕು ಅಪಯಶಸ್ಸಿ ಸ್ಥಿತಿಗೆ ತಲೆಯ ಹಿಡಿದು ಈ ನಾಯ ನಮ್ಮಯ ಹೊಳಲ ಹೊರವಡಿಸೆಂದು ಹರಿಯ ಹನಳವ ಮುರಿದ ಅಸುರಂಗೆ ನೇಮಿಸಿ ನೂಕೆಂದ. ಇವನನ್ನ ಕೊಂದು ಹಾಕ್ಬಿಡೋಣ ಅಂತಂದ್ರೆ ನನ್ನ ಪ್ರೀತಿಯ ತಮ್ಮ
ನಾಲಿಗೆಯನ್ನು ಕತ್ತರಿಸಾಕ್ಬೋಣ ಅಂತಂದರೆ ನಾಲಿಗೆಯನ್ನು, ದೊಡ್ಡ ರಾವಣ ತನ್ನ ತಮ್ಮನ ನಾಲಿಗೆಯನ್ನು ಕತ್ತರಿಸಾಕ್ದ ಅಂತೇಳಿ ಒಂದು ಅಪಖ್ಯಾತಿ ನನಗೆ ಬರುತ್ತೆ. ಹಾಗಾಗಿ ಅವನು ತನ್ನ ಇಂದ್ರನ ಸಾಮರ್ಥ್ಯವನ್ನು ಕಡಿಮೆ ಮಾಡಿದಂತಹ ಇಂದ್ರಜಿತುವಿಗೆ ಹೇಳ್ತಾ ಇದ್ದಾನೆ, ಇಂದ್ರಜಿತು ಇವನನ್ನು ಆಸ್ಥಾನದಿಂದ ಹೊರಗಡೆ ಹಾಕು ಅಂತಕ್ಕಂಥ ಮಾತನ್ನು ಯಾವಾಗ ರಾವಣ ಹೇಳ್ತಾನೆ ಆಗ ವಿಭೀಷಣನಿಗೆ ಗೊತ್ತಾಗೋಗುತ್ತೆ, ಇನ್ನೂ ನಾನು ಎಷ್ಟು ಮಾಡಬೇಕೋ ಎಲ್ಲ ಪ್ರಯತ್ನವನ್ನು ನಾನು ಇನ್ನಿಲ್ಲದ ರೀತಿಯಲ್ಲಿ ನಾನು ಮಾಡಿದೆ, ಇಷ್ಟಾದರೂ ಕೂಡ ನನ್ನ ಮಾತುಗಳನ್ನು ಕೇಳ್ತಾ ಇಲ್ಲ. ಇವನಿಗೆ ಈ ದುರ್ಜನರ ಸಂಘವೇ ಹಿತವಾಗೋಗಿದೆ, ಹಾಗಾಗಿ ಈ ದುರ್ಜನರ ಬಳಿ ಇರುವಂಥದ್ದು ನನಗೆ ಶ್ರೇಯಸ್ಕರವಲ್ಲ ಅಂತಕ್ಕಂತಹ ಅಭಿಪ್ರಾಯವನ್ನು ತಿಳ್ಕೊಂಡು ಅವನು ಹೇಳ್ತಾ ಇದ್ದಾನೆ, ನೀವು ಯಾಕೆ ನನ್ನನ್ನು ನೂಕಬೇಕು, ನಾನಾಗಿ ಆಚೆಗೆ ಹೋಗ್ತೇನೆ ಅಂತಕ್ಕಂತಹ ಮಾತನ್ನು ಹೇಳಿ ಅವನು ಆ ಸಭೆಯಿಂದ ನಾರಾಯಣನ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಳ್ತಾ ನಾರಾಯಣನ ಜಪವನ್ನು ಮಾಡ್ತಾ ಆ ಸಭೆಯಿಂದ ಹೊರಗಡೆ ಹೋಗ್ತಾನೆ. ಸಭೆಯಿಂದ ಹೊರಗಡೆ ಹೋಗಿ ಅವನು ತನ್ನ ತಾಯಿಯ ಬಳಿಗೆ ಹೋಗ್ತಾನೆ. ತನ್ನ ತಾಯಿಯ ಬಳಿಗೆ ಹೋಗಿ ಅವಳು ಹೇಳ್ತಾಳೆ, ಅವಳಿಗೂ ಆಗಲೇ ಗೊತ್ತಾಗೋಗಿರುತ್ತೆ, ಆ ಸ್ಥಾನದಲ್ಲಿ ನಡೆದಿರುವಂಥ ಎಲ್ಲ ವಿಚಾರಗಳು ಕೂಡ ಗೊತ್ತಾಗಿರುತ್ತೆ. ಅವಳು ಹೇಳ್ತಾಳೆ, ಮಗನೇ ನೀನು ಬಹಳ ಒಳ್ಳೆ ಕೆಲಸ ಮಾಡಿದೆಪ್ಪ, ಬಹಳ ಸಲ ನೀನು ರಾವಣನಿಗೆ ಅನೇಕ ಎಚ್ಚರಿಕೆಗಳನ್ನು ಕೊಟ್ಟೆ, ಇಷ್ಟೆಲ್ಲ ಎಚ್ಚರಿಕೆಗಳನ್ನು ಕೊಟ್ಟಿದ್ರೂ ಕೂಡ ಅವನು ನನ್ನ ಮಾತುಗಳನ್ನು ಕೇಳಲಿಲ್ಲ, ಆದರೂ ಪರವಾಗಿಲ್ಲ, ನೀನು ಒಳ್ಳೆಯ ಮಾರ್ಗವನ್ನು ಹಿಡಿದು ಹೋಗು ಅಂತ ಹೇಳ್ತಾ ಇದ್ದಾಳೆ. ಹಾಗಾಗಿ ವಿಭೀಷಣ ಅವಳಿಗೆ ನಮಸ್ಕಾರಗಳನ್ನು, ತಾಯಿಯ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಶ್ರೀಹರಿಯ ಸ್ಮರಣೆಯನ್ನು ಮಾಡ್ತಾ ಆಕಾಶಕ್ಕೆ ನೆಗಿತಾ ಇದ್ದಾನೆ. ಅವನ ಮನಸ್ಸಿನಲ್ಲಿ ಮಾಡ್ಕೊಂಡಿದ್ದಾನೆ ಏನು ಅಂತಂದರೆ, ನಾನು ಇನ್ನು ಲಂಕೆಯಲ್ಲಿ ಇರುವಂಥದ್ದು ನನಗೆ ಶ್ರೇಯಸ್ಕರವಲ್ಲ, ಉಚಿತವೂ ಅಲ್ಲ, ಯಾಕೆಂದರೆ ದುರ್ಜನರ ಸಂಘದಲ್ಲಿ ನಾನು ಎಷ್ಟಿದ್ರೂ ಅದು ಸರಿಯಿಲ್ಲ ಅಂತ ಹೇಳ್ತಾ ಆಕಾಶದಲ್ಲಿ ನೆಗ್ದಿಯಾನೆ ವಾಪಸ್ ಶ್ರೀರಾಮನ ಬಳಿಗೆ ಹೋಗಲಿಕ್ಕೆ. ಆದರೆ ಹೋಗ್ತಾ ಅವನಿಗೆ ಅನ್ನಿಸ್ತು, ಇಲ್ಲ, ಆ ಲಂಕೆಯನ್ನು ಒಂದ್ಸಲಿ ತಿರುಗಿ ನೋಡಿದ ತಕ್ಷಣ ಅರಮನೆ ಕಾಣಿಸುತ್ತೆ, ಅರಮನೆಯ ಆಸ್ಥಾನ ಜ್ಞಾಪಕ ಆಗುತ್ತೆ. ಅಯ್ಯೋ ನಮ್ಮ ಅಣ್ಣ ಅವನು ಇಷ್ಟೆಲ್ಲ ಹೇಳಿದ್ರು ಕೂಡ ಇನ್ನೊಂದ್ಸಲಿ ಹೇಳ್ಬೇಡ ಅಂದ್ಬಿಟ್ಟು ಮತ್ತೆ ಆ ಸ್ಥಾನಕ್ಕೆ ವಿಭೀಷಣ ಬರ್ತಾ ಇದ್ದಾನೆ. ಬಿಡುವುದೊಳ್ಳಿತು ಸೀತೆಯನು, ಕೈ ಬಿಡುವುದೊಳ್ಳಿತು ಕೀರ್ತಿಕಾಂತೆಯ, ತೊಡವುದೊಳ್ಳಿತು ತೋರಿಕೆಯ ತನುಮನದ ಕಿಲ್ಬಿಷವ, ನುಡಿಯಿದೀಗ ಸಮಸ್ತ ನಿಗಮದ ನುಡಿಗಳೆಂದು ಅರಿ, ಬೇಡ ಕೆಡಬೇಡ ಇಡಲು ಬೇಡ ಉಂಗುರವ ಲಯ ಕನ್ನಿಕೆಗೆ ಉಂಗುರವ ನೀಡಲು ಬೇಡ ನೀನೆಂದ. ಸೀತೆಯನ್ನು ಬಿಟ್ಟು ಕಳಿಸುವುದು ಬಹಳ ಒಳ್ಳೆಯ ವಿಷಯ. ಜಂಬದಿಂದ, ಅಹಂಕಾರದಿಂದ ನಿನ್ನ ಹೃದಯದಲ್ಲೆಲ್ಲ ಏನಾಗಿದೆ ಅಂತಂದರೆ, ನಿನ್ನ ರಾವಣ ನಿನ್ನ ಹೃದಯದಲ್ಲೆಲ್ಲ ಬಹಳ ಅಹಂಕಾರ ತುಂಬಿಟ್ಟಿದೆ. ಎಲ್ಲೆಲ್ಲಿ ನೋಡಿದ್ರು ನನ್ನನ್ನು ಯಾರು ಗೆಲ್ತ, ನಾನು ಯಾರಿಗೆ ಸಮಾನ, ನನ್ನ ಸಮಾನ ಯಾರು ಅಂತಕ್ಕಂಥ ಅಹಂಕಾರ ನಿನ್ನ ಹೃದಯದ ಒಳಗಡೆ ಎಲ್ಲವೂ ಕೂಡ ತುಂಬಿಕೊಂಡ್ಬಿಟ್ಟಿದೆ. ಈ ತುಂಬಿಕೊಂಡಿರೋದ್ರಿಂದ ಏನಾಗಿದೆ ಅಂದರೆ, ನಿನ್ನ ಮಾತುಗಳನ್ನು, ನಿನ್ನ ವಿವೇಕವನ್ನು ಅವುಗಳೆಲ್ಲವೂ ಕೂಡ ಮುಚ್ಚಾಕಿದೆ. ನೋಡಿ, ಅದಕ್ಕೆ ಹೇಳ್ತಾರೆ ಅಹಂಕಾರವನ್ನು ಬೆಳೆಸ್ಕೊಳ್ಬಾರ್ದು. ಅಹಂಕಾರವೇನು ಮಾಡುತ್ತೆ ಅಂದರೆ, ನಮ್ಮ ಮನಸ್ಸನ್ನು ಆವರಿಸ್ಕೊಂಡ್ಬಿಟ್ಟು ನಮ್ಮ ಸ್ಮೃತಿ, ನಿಜವಾದಂಥ ವಿವೇಕ ಪ್ರಜ್ಞೆಯನ್ನು ಅದು ಮುಚ್ಚಾಕ್ಬಿಡುತ್ತೆ. ಹಾಗಾಗಿ ಅದನ್ನೇ ವಿಭೀಷಣ ಹೇಳ್ತೇನೆ, ನಿನ್ನ ವಿವೇಕ ಪ್ರಜ್ಞೆಯನ್ನು, ಆ ಅಹಂಕಾರ ಅವೆಲ್ಲವೂ ಕೂಡ ಅದು ಮುಚ್ಚಾಕ್ಬಿಟ್ಟಿದೆ. ಅದರಿಂದ ನಾನು ಇನ್ನಿಲ್ಲದಾಗಿ ಹೇಳಿದ್ರು ಕೂಡ ನೀನು ಕೇಳ್ತಾ ಇಲ್ಲ. ನಾವು ಹೇಳ್ತಾ ನೋಡು, ಪ್ರಳಯ ಕನ್ನಿಕೆಗೆ ಉಂಗುರವನ್ನು ತೊಡಿಸಬೇಡ. ಯಾರು ಅಲ್ಲಪ್ಪ, ಎಲ್ಲವನ್ನ ನಾಶ ಮಾಡ್ತೀನಿ ಅಂತಕ್ಕಂತಹ ಒಬ್ಬ ಪ್ರಳಯ ಕನ್ನಿಕೆ ನಿನ್ನ ಮುಂದೆ ಇರಬೇಕಾರೆ ಅವಳನ್ನ ನಾವು ಬೇಡಪ್ಪ, ನೀನು ಅವಳ ಹತ್ರ ಹೋಗಬೇಡ ಅಂತ ನಾವು ಹೇಳ್ತಾ ಇದ್ರು. ಇಲ್ಲ, ಅವಳನ್ನೇ ನಾನು ಮದುವೆ ಮಾಡ್ಕೋತೀನಿ, ಅವಳಿಗೆ ನಾನು ಉಂಗುರ ತೊಡಿಸ್ತೀನಿ ಅಂತ ಹೋದರೆ ಅದು ಉಚಿತವೇನಣ್ಣ, ಬೇಡಣ್ಣ, ಇನ್ನೊಂದ್ಸಲ ಯೋಚನೆ ಮಾಡು, ಬೇಡ ಅಣ್ಣ ಅಂತ ಹೇಳಿದ್ರೆ ಆಗ ಹೇಳ್ತಾ ಇದ್ದಾನೆ, ಹೇಳ ಕರದೆವೇ ತನ್ನ ನಾಯವೋಲ್ ಉಳದೆ ಅತ್ತಲೇ ಹೋಗ ಹೇಳೆಂದು ಆಳಿಕಾರರ ಗಂಡ ಗರ್ಜಿಸಲ್ಕೆ ಐಸಲೇ ಎನುತ ಬಾಳದಲ್ಲಿ ಬೆರಳಿಟ್ಟು ಕರ್ಮ ಫಲಾಳಿ ಇದು ನಿನಗೆನುತ ವೈಷ್ಣವಾಚಾರ್ಯರ
ವೈಷ್ಣವ ಮೌಳಿಮಣಿ ಮುರಿದಿಳಿದನು. ಆಮಲಂಕಾ ಮಹಾಪುರವ ವೈಷ್ಣವ ಮೌಳಿಮಣಿ ಇಳಿದನು. ಇದನ್ನ ಮತ್ತೆ ಹೇಳಲಿಕ್ಕೆ ಮತ್ತೆ ಬಂದಿಯ ನೀನು ಅಂಥೇಳಿ ನಾಯಿ ಹಾಗೆ ಬೊಗಳದೆ ಅತ್ತ ಹೋಗಲು ಹೇಳಿ ಅವನ ಹತ್ರ ನೋಡೋದೂ ಇಲ್ಲ. ಅವನ ಆಸ್ಥಾನದಲ್ಲಿ ಎಲ್ರಿಗೂ ಹೇಳ್ತಾನೆ, ನೋಡಿ ಅವನು ಯಾರೋ ಮತ್ತೆ ನಾಯಿ ಬೊಗಳ್ತಾ ಇರಲ್ಲ, ಅವನ ಆಚೆಗೆ ಕಳಿಸ್ಬಿಡಿ ಅಂತೇಳಿ ಹೇಳಿದ್ರೆ ಇವನು ವಿಭೀಷಣ ಬಹಳ ಬೇಸರ ಮಾಡಿಕೊಂಡು, ಹೌದಾ, ಹಾಗಾದರೆ ಇದು ನಿನ್ನ ಕರ್ಮಗಳ ಫಲ, ನಿನ್ನ ಕರ್ಮ ಫಲ ಇದಕ್ಕೆ ಇನ್ಯಾರೂ ಇದನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಆ ವಿಭೀಷಣ ಅತ್ಯಂತ ಬೇಸರದಿಂದ ಅತ್ಯಂತ ದುಃಖದಿಂದ ಹೇಳ್ತಾ, ವೈಷ್ಣವ ಭಕ್ತ ಶಿರೋಮಣಿ, ಅವನಿಗೆ ಅನೇಕ ಜನ ಒಳ್ಳೆಯವರು ಇರ್ತಾರೆ, ಅನೇಕ ಸಲ ಬಿಟ್ಟು ಹೋಗುವಂಥದ್ದನ್ನು ನಾವು ಇವತ್ತಿನ ರಾಜಕೀಯ ವ್ಯವಸ್ಥೆಗಳಲ್ಲಿ ನೋಡ್ತೀವಿ. ಅನೇಕ ಜನ ಹೇಳ್ತಾರೆ, ಈ ರೀತಿ ಪಾಠಗಳನ್ನು ಹೇಳ್ತಾರೆ, ಕೇಳದೇ ಇದ್ದರೆ ಅವರು ಕೂಡ ಬಿಟ್ಟು ಹೋಗುವಂಥದ್ದನ್ನು ನಾವು ಪತ್ರಿಕೆಗಳಲ್ಲಿ ಓದ್ತಾ ಇರ್ತೀವಿ. ಅದೇ ರೀತಿ ವಿಭೀಷಣನು ಕೂಡ ಅವನಿಗೆ ನಿನ್ನ ಕರ್ಮ ಫಲಪ್ಪ, ನಾವು ಇಷ್ಟೆಲ್ಲ ಹೇಳಿದ್ವಿ, ಆದರೂ ನಮ್ಮ ಮಾತು ಕೇಳಲಿಲ್ಲ ಅಂದರೆ ನಾವು ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಅವನು ತನ್ನ ಮುಖವನ್ನು ತಿರುಗಿಸಿ ಲಂಕೆಯಿಂದ ಆಚೆಗೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾನೆ. ಅವನ ಆಚೆಗೆ ಹೋಗುವಂಥ ಒಂದು ಪ್ರಯತ್ನವನ್ನು ಯಾವ ರೀತಿ ಮಾಡ್ದ ಅಂತಕ್ಕಂಥದ್ದನ್ನು ಕವಿ ಬಹಳ ಸೂಕ್ಷ್ಮವಾಗಿ ಒಂದು ಒಳ್ಳೆ ಪದ್ಯದಲ್ಲಿ ಅದನ್ನು ಸಾಂಕೇತಿಕವಾಗಿ ಬಹಳ ಚೆನ್ನಾಗಿ ಹೇಳಿದ್ದಾನೆ. ಆ ವಿಭೀಷಣನ ಅಗಲಿಕೆಗೆ ಕೇಳೈ ವಿಭಾಕರ ಕುಲಜ ಲಂಕಾ ಶ್ರೀವನಿತೆ ಸಿಂಪಿಸಿದಳು ಉಗುರಲಿ ತೆಗೆದು ಕಂಬನಿಯ ಲಂಕಾವನಿತೆ ಕಂಬನಿಯ ತೆಗೆದು ಸಿಂಪಿಸಿದಳು ಗುರಲಿ ರಾವಣನ ಬಾಹು ಪ್ರತಾಪ ದೀವಿಗೆಯ ರಾವಣ ಪ್ರತಾಪ ದೀವಿಗೆಯ ಕಡೆಬವತ್ತಿ ಸಿಡಿವೋಲು ರಾವಣನ ಬಾಹು ಪ್ರತಾಪ ದೀವಿಗೆಯ ಕಡೆಬತ್ತಿ ಸಿಡಿದವೋಲು ಆವಿಯದ್ಭಾಗದಲ್ಲಿ ತೋಡಿತು ಬಿಂಬದಿನ ಮಣಿಯ ಲಂಕಾ ಶ್ರೀ ವನಿತೆ ಸಿಂಪಿಸಿದಳು ಉಗುರಲಿ ತೆಗೆದು ಕಂಬನಿಯ ಅಂತೆ. ಆ ಲಂಕೆಯ ಶ್ರೀಲಕ್ಷ್ಮಿ ತನಗೆ ಬಂದಂತಹ ದುಃಖದ ಕಣ್ಣೀರನ್ನು ಉಗುರಲ್ಲಿ ತೆಗೆದು ಅದನ್ನ ಹಿಂಗಂದ್ಲಂತೆ. ಆ ವಿಭೀಷಣನ ಅವನ ಹೋಗುವಿಕೆಯನ್ನು ಆ ಕವಿ ಬಹಳ ಸೂಕ್ಷ್ಮವಾಗಿ ಆ ಲಂಕೆಯ ಲಕ್ಷ್ಮಿಯ ಈ ರೀತಿಯ ಮಾಡುವಿಕೆ ಕ್ರಿಯೆಯಿಂದ ಅವನು ಹೇಳ್ತಾ ಇದ್ದಾನೆ. ಕೊನೆಗೆ ಹೇಳ್ತಾನೆ, ರಾವಣನ ಬಹು ಪ್ರತಾಪ ದೀವಿಗೆಯ ಕಡೆವತ್ತಿ ಸಿಡಿದವು. ರಾವಣನ ಒಂದೇ ಒಂದು ಬಲ ಪ್ರತಾಪ ಅಂದರೆ ಅದು ವಿಭೀಷಣ ಇತ್ತು. ಆ ಕಡೆಯ ಆ ಬಲ ಪ್ರತಾಪವೂ ಕೂಡ ಹೋಯಿತು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ಹೀಗೆ ಹೇಳುವಂಥ ಸಮಯದಲ್ಲಿ ಸೂರ್ಯ ಮುಳುಗದ ಅಂತಕ್ಕಂತಹ ಒಂದು ಮಾತನ್ನು ಕೂಡ ಕವಿ ಹೇಳಿ ಆ ಅಧ್ಯಾಯಕ್ಕೆ ತೆರೆಯನ್ನು ಹೇಳಿದ್ದಾನೆ. ಈಗ 3ನೇ ಸಂಧಿಗೆ ನಾವು ಹೋಗೋಣ. ಶರಣು ಹುಕ್ಕ ವಿಭೀಷಣನ ಪತಿಕರಿಸಿ ಲಂಕಾವನಿಯ ಜನಪದದ ಅರಸುತನವನು ಕೊಟ್ಟು ಮನ್ನಿಸಿದನು ರಘುಪ್ರಭವ. ಶರಣು ಹುಕ್ಕ ವಿಭೀಷಣನ ಪತಿಕರಿಸಿ ಲಂಕಾವನಿಯ ಅರಸುತನವನು ಕೊಟ್ಟು ಮನ್ನಿಸಿದನು ರಘುಪ್ರಭವ. ಲಂಕೆಯನ್ನು ಶರಣು ಬಂದಂತಹ ವಿಭೀಷಣನನ್ನು ಶ್ರೀರಾಮ ಅಂಗೀಕರಿಸಿ ಅವನಿಗೆ ಲಂಕೆಯ ಅರಸುತನವನ್ನು ಕೊಟ್ಟು ಗೌರವಿಸ್ತಾನೆ ಅಂತಕ್ಕಂಥದ್ದು ಈ ಸಂಧಿಯ ಬಹಳ ಮುಖ್ಯವಾದಂಥ ಅಂಶ ಅಂತ ಈ ಸಂಧಿಯ ಸೂಚನಾ ಪದ್ಯದಲ್ಲಿ ತೊರವೆ ನರಹರಿ ಹೇಳ್ತಾ ಇದ್ದಾನೆ. ಈಗ ಮತ್ತೆ ಹೇಳ್ತಾನೆ, ಲವಕುಶ ಕೇಳಿ ಏನಾಯಿತು ಮುಂದೆ ಅಂತಕ್ಕಂಥದ್ದನ್ನು ಅವನು ಹೇಳ್ತಾ ಇದ್ದಾನೆ. ದಾಟಿದನು ಲವ ಕೇಳು ಘೋರ ನಿಶಾಟ ಬಲ ಕಲುಷಾಂಬುದಿಯನು ಉರಿದಾಟುವಂತೆ ಸಮುದ್ರವನು ಶತಯೋಜನಾಂತರದ ಸಮುದ್ರವನು ದಾಟಿದನು. ಸಾಟಿಯಾರೀತಂಗೆ ಈತಂಗೆ ಸಾಟಿಯಾರು ಪೂರ್ವದ ಕೂಟದುತ್ತಮ
ವೈಷ್ಣವರೊಳಿಂದು ಆಟದಲ್ಲಿ ನಾರದನು ನರ್ತಿಸಿದನು ನಭೋಗ್ರದಲ್ಲಿ. ರಾಕ್ಷಸ ಸೈನ್ಯವೆಂಬ ಘೋರವಾದ ಪಾಪ ಸಾಗರವನ್ನು ದಾಟುವಂತೆ ಆ 100 ಯೋಜನೆಯ ಸಮುದ್ರವನ್ನು ದಾಟಿ ವಿಭೀಷಣ ಬರ್ತಾ ಇದ್ದಾನೆ. ಆ ವಿಭೀಷಣ ಬರಹವನ್ನು ಆ ತೊರವೆ ನರಹರಿ ಅನೇಕ ಸಲ ಭಕ್ತಿ ಬಂದಾಗ ಅವನು ತನ್ನ ಕಾವ್ಯದಲ್ಲಿ ಅತ್ಯಂತ ಉತ್ಸಾಹವನ್ನು ಆ ಕವಿ ತೋರ್ತಾರೆ. ಅನೇಕ ನೀವು ಅವನ ಕಾವ್ಯವನ್ನು ಓದಿದಾಗ ನಮಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಈ ಭಕ್ತಿ ಭಾವ ಬಂದಂಥ ಸಮಯದಲ್ಲಿ ಅವನೆಲ್ಲೋ ಒಂದ್ಸಲಿ ಪುಳಕಿತಕನಾಗ್ತಾನೆ, ಅನೇಕ ಉತ್ಸಾಹದ ಮಾತುಗಳನ್ನು ಹೇಳ್ತಾನೆ. ಅದೇ ರೀತಿ ಹೇಳ್ತಾ ಇದ್ದಾನೆ, ಅವನು ಬಂದಂತಹ ಸಮಯವನ್ನು ನೋಡಿದಂಥವನು ನಾರದ ಏನು ಹೇಳ್ತಾನೆ ಅಂತಂದರೆ, ಇವನಂತಹ ಆ ವಿಷ್ಣು ಭಕ್ತರು ಇವನಿಗೆ ಸರಿ ಸಮಾನರು ಯಾರಪ್ಪ, ಇಂತಹ ಒಬ್ಬ ದೊಡ್ಡ ವಿಷ್ಣು ಭಕ್ತ ಇವತ್ತು ಮತ್ತೆ ರಾಮನ ಹತ್ರ ಬರ್ತಾ ಇದ್ದಾನೆ ಅಂಥೇಳಿ ಅತ್ಯಂತ ಸಂತೋಷಗೊಂಡು ಆ ನಾರದ ಕುಪ್ಪಳಿಸ್ತಾ ಇದ್ದಾನಂತೆ. ಅಂದರೆ ಆ ರಾಮನ ಹತ್ರ ಭಕ್ತ ಮತ್ತು ಆ ರಾಮನ ಸ್ವಾಮಿಯ ಆ ಸಮಾಗಮವನ್ನು ನೋಡಿದಂತಹ ಮುಂದಿನ ದೃಷ್ಟಿಯನ್ನು ಇಟ್ಕೊಂಡಂತಹ ನಾರದ ಅತ್ಯಂತ ಸಂತೋಷದಿಂದ ಕುಪ್ಪಳಿಸ್ತಾ ಇದ್ದಾನೆ ಅಂತ ಕವಿಯಲ್ಲಿ ಹೇಳ್ತಾ ಇದ್ದಾನೆ. ಅದೇ ರೀತಿ ಅವನು ಯಾವ ರೀತಿ ಹೋದ ಅಂತಕ್ಕಂಥದ್ದನ್ನ ಮುಂದಿನ ಪದ್ಯದಲ್ಲಿ ಹೇಳ್ತಾನೆ. ಹರಿಬಲಾಂಬುಧಿ ಪಾಲ್ಗಡಲ ಮೈ ಸಿರಿಯವೊಲು ರಘುನಾಥ ಲಕ್ಷ್ಮೀವರನವೊಲು ಭುಜಲಕ್ಷ್ಮೀ ಲಕ್ಷ್ಮೀ ದೇವಿಯಂದದಲ್ಲಿ ವರಸುಮಿತ್ರಾಸೂನು ಶೇಷನ ಪರಮ ವೈಭವದಂತೆ ಮಾರುತಿ ಗರುಡನ ಒಲೆಸೆದಿದ್ದನು ಇದಿರೊಳು ಆ ವಿಭೀಷಣನ. ಆ ವಿಭೀಷಣ ಅವನು ಶ್ರೀರಾಮನ ಬಳಿ ಹೋಗಲಿಕ್ಕೆ ಬಂದಂಥ ಸಮಯದಲ್ಲಿ ಅವನ ಜೊತೆ ಯಾವಾಗಲೂ ಇದ್ದಂತಹ 4 ಜನ ಮಂತ್ರಿಗಳು ಕೂಡ ಅವನನ್ನು ಅರಸಿ ಬರ್ತಾರಂತೆ. ಅದನ್ನು ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ. ಯಾವ ರೀತಿ ಚತುರ್ವಿಧ ಪುರುಷಾರ್ಥ ಅಂತ ನಾವು ಹೇಳಿದ್ವಿ, ಧರ್ಮ ಅರ್ಥ ಕಾಮ ಅಂತ ಹೇಳಿ ಅದನ್ನು ಸಾಂಕೇತಿಕವಾಗಿ ಇಲ್ಲಿ ಕವಿ ತಗೊಂಬರ್ತಾ ಇದ್ದಾನೆ. ಆ 4 ವಿಧವಾದಂತಹ ಪುಣ್ಯ ರಾಶಿಯೂ ಕೂಡ ವಿಭೀಷಣನ ಹಿಂಬಾಲಿಸಿ ಬಂತಂತೆ. ಎಲ್ಲಿಗೆ ಬಂತು ಅಂತಂದರೆ ಅದು ಶ್ರೀರಾಮನ ಹತ್ರ ಇವನು ಬಂದರೆ ಆ ಪುಣ್ಯ ಫಲಗಳು ಕೂಡ ಶ್ರೀರಾಮನ ಹತ್ರ ಬಂತು ಅಂತೇಳಿ ಚಮತ್ಕಾರಕವಾಗಿ ಕುಮಾರ ವಾಲ್ಮೀಕಿ ಅದನ್ನು ಅವನು ಹೇಳ್ತಾ ಇದ್ದಾನೆ. ಆ ಕ್ಷೀರಸಾಗರದ ಸಮುದ್ರದಂತೆ ಮಾರುತಿ ಬರ್ತಾ ಇದ್ದಾನೆ. ಮಾರುತಿಯ ಮುಂದೆ ವಿಭೀಷಣ ಪ್ರಕಾಶ ಮಾಡಿ, ಯಾವ ರೀತಿ ಆ ಗರುಡನ ಶ್ರೀ ವಿಷ್ಣುವಿನ ಮುಂದೆ ಗರುಡ ಕೂತಿರ್ತಾನೆ, ಶ್ರೀರಾಮನ ಮುಂದೆ ಮಾರುತಿ ಕೂತಿರ್ತಾನೆ, ಲಕ್ಷ್ಮಿ ಯಾವ ರೀತಿ ವಿಷ್ಣುವಿನ ಮುಂದೆ ಕೂತಿರ್ತಾಳೆ, ಅದೇ ರೀತಿ ವಿಭೀಷಣ ಅಲ್ಲಿ ಬಂದು ಪ್ರಕಾಶಮಾನವಾಗ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ 4 ಜನ ಮಂತ್ರಿಗಳ ಜೊತೆ ವಿಭೀಷಣ ಆ ಆಕಾಶದಲ್ಲಿ ಬರ್ತಾ ಇದ್ದಾಗೆ ಅಲ್ಲೇನಾಗುತ್ತೆ ಅಂತಂದರೆ ಆ ವಾನರು ನೋಡ್ತಾರೆ. ಅಲ್ಲಿದ್ದಂತಹ ವಾನರ ಸೈನ್ಯ ಈ ವಿಭೀಷಣನನ್ನು ಅವರು ನೋಡ್ತಾ ಇದ್ದಾಗೆ ಇವನನ್ನು ರಾಕ್ಷಸರ ಅವನ ವೇಷವನ್ನು ನೋಡಿ ಆ ವಾನರ ಸೇನೆ ಏನಾಗುತ್ತೆ ಅಂದರೆ ತಕ್ಷಣವೇ ಮರಗಳನ್ನು ಕಿತ್ತು ಮುತ್ತಿದರು ಅಂತ ಹೇಳಿ ಕುಮಾರ ವಾಲ್ಮೀಕಿ ಹೇಳ್ತಾನೆ. ಆ ವಿಭೀಷಣನನ್ನು ನೋಡಿ ಅಲ್ಲಿದ್ದಂತಹ ವಾನರ ಸೇನೆ ಸುತ್ತು ಬರೆದುಬಿಟ್ಟು ಮುತ್ಕೊಂಡ್ಬಿಟ್ಟಿದೆಯಂತೆ. ಅಂಥ ಸಮಯದಲ್ಲಿ ಇವನ ಪಾಡಿಗೆ ವಿಭೀಷಣ ಇದು ಯಾವುದು ಕೂಡ ಲೆಕ್ಕ ಇಲ್ಲ. ಅವನು ಶ್ರೀನಾರಾಯಣನ ಜಪವನ್ನು ಮಾಡ್ತಾ ಇದ್ದಾನೆ, ನಾರಾಯಣನ ಪಾರಾಯಣವನ್ನು ಮಾಡ್ತಾ ಇದ್ದಾನೆ. ಯಾವ ರೀತಿ ಮಾಡ್ದ ಅಂತಕ್ಕಂಥದ್ದನ್ನು ಶರಣು ಜನ ಸುರಧೇನು ಸುದಯಾಪರ ಸದಾರ್ಥ ಜನೌಘ ರಕ್ಷಾಕರ ಕೃಪಾಕರ ದೇವಾ ದೀನಾನತ ಜನೋದ್ಧರಣ ಶರಣು ಸರ್ವೇಶ್ವರ ಸನಾತನ ಶರಣು ಸಗುಣ ಸುಧಾರ್ಮಿಕ ಶ್ರುತ ಶರಣು ರಘುಪತಿ ಶರಣು ಶರಣೆನುತಿದ್ದನು ಅಸುರೇಂದ್ರ. ಮೊರೆ ಹೊಕ್ಕವರ ಕಾಮಧೇನು ದಯಾಶಾಲಿ. ನಿನ್ನ ಯಾರು ಮೊರೆ ಹೋಗ್ತಾರೆ ಅವರ ಎಲ್ಲ ಕೋರಿಕೆಯನ್ನು, ಅವರ ಎಲ್ಲರ ಇಚ್ಛೆಯನ್ನು ಈಡೇರಿಸ್ತಕ್ಕಂಥವನು ದಯಾಶಾಲಿ. ನಿನಗಿರುವಂತಹ ದಯೆ ಎಷ್ಟಿದೆ ಅಂತಂದರೆ ನೀನು ಎಲ್ಲರ ಎಷ್ಟು ವಿಶಾಲವಾಗಿದೆ ಅಂದರೆ ಎಲ್ಲರನ್ನು ಕ್ಷಮಿಸುವಂತಹ ಇದೆ. ದುಃಖಿಗಳ ರಕ್ಷಕ ಕೃಪಾಳು ದೇವಾ, ದೀನ ದಲಿತರನ್ನು ಶರಣಾಗತರಾದಂಥವರನ್ನು ನೀನು ಉದ್ಧರಿಸ್ತೀಯ ರಘುಪತಿ ಶರಣು ಅಂತೇಳಿ
ವಿಭೀಷಣ ಪ್ರಾರ್ಥನೆಯನ್ನು ಮಾಡ್ತಾ ಮಾಡ್ತಾ ಅವನು ಸ್ತುತಿಯನ್ನು ಮಾಡ್ತಾ ಇದ್ದಾನೆ. ಈ ರೀತಿ ಸ್ತುತಿಯನ್ನು ಮಾಡಿದಂಥ ಸಮಯದಲ್ಲಿ ದೇವತೆಗಳೆಲ್ಲರೂ ಕೂಡ ರೋಮಾಂಚನಗೊಳ್ತಾರಂತೆ. ಇವನು ಹೇಗೆ ಕವಿ ಬರಿತಾ ಇದ್ದಾನೆ ಅಂತಂದರೆ ವಾಲ್ಮೀಕಿಗೆ ಅನ್ನಿಸ್ಬಿಡ್ತಂತೆ, ಏನು ಧನ್ಯನಪ್ಪ ಜಗತ್ತಿನಲ್ಲಿ ಇಂಥ ವಿಭೀಷಣ ಇಂಥ ಒಬ್ಬ ದೊಡ್ಡ ಭಕ್ತ ಇದ್ದಾನಲ್ಲ, ಅವನು ಏನು ಧನ್ಯ, ಈ ಜಗತ್ತು ಏನು ಧನ್ಯನೋ, ಇಂತಹ ವಿಭೀಷಣನ ಅವನು ಇರೋವಂಥ ಈ ಭೂಮಿ ಎಷ್ಟು ಧನ್ಯ ಅಂತಕ್ಕಂತಹ ವಾಲ್ಮೀಕಿಗಳು ಕೂಡ ಸಂತೋಷ ಪಟ್ಕೊಂಡ್ರು ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಈ ರೀತಿ ದೊಡ್ಡ ಈ ವಿಷ್ಣು ಭಕ್ತ ಶ್ರೀರಾಮನ ಬಳಿ ಬಂದಂಥ ಸಮಯದಲ್ಲಿ ಆಗೆಲ್ಲರೂ ಕೂಡ ಆ ಧ್ವನಿಯನ್ನು ಸದ್ದನ್ನು ಮಾಡ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ಶ್ರೀರಾಮನಿಗೆ ವಿಷಯ ಗೊತ್ತಾಗುತ್ತೆ. ಶ್ರೀರಾಮ ಆಂಜನೇಯನ ಮುಖವನ್ನು ನೋಡ್ತಾ ಇದ್ದಾನೆ. ಆಂಜನೇಯ ಆ ಮುಖವನ್ನು ಯಾಕೆ ನೋಡ್ತಾ ಇದ್ದಾನೆ, ಆಂಜನೇಯ ಅದೇನು ಗಲಾಟೆ ನೋಡ್ಕೊಂಬ ಅಂಥೇಳಿ ಆಂಜನೇಯನ ಮುಖವನ್ನು ಶ್ರೀರಾಮ ಒಂದ್ಸಲಿ ಹೀಗೆ ನೋಡಿದ. ತುಂಗಬಲ ಬಳಿಕ ಆಗನ ಗಗನಾಂಗಣದ ಗಮನದ ನಿಶ್ಚೈಕ್ಯನ ನಿಂಗಿತದಲರಿದು ಅರಿದ ನಂದಿನ ಅಪೂರ್ವ ದರುಶನವ ಹೊಂಗಿದ ಆನಂದಾಶ್ರುಗಳಲ್ಲಿ ಆಲಿಂಗನಂಗೈದು ಉಭಯ ಸಖ ಸುಖ ಸಂಗದಲ್ಲಿ ಸಂದಣಿಸಿ ನಗುತಿಂತೆಂದನ ಸುರಂಗೇ. ವಿಭೀಷಣನ ಬರುವನ್ನ ಅವನ ಮುಖದಿಂದಲೇ ಅವನು ಕಾಣ್ತಾ ಇದ್ದಾನಂತೆ. ಶ್ರೀ ವಿಷ್ಣು ಹನುಮಂತನಿಗೆ ಗೊತ್ತಾಗೋಯ್ತಂತೆ, ನಾನು ಲಂಕೆಗೆ ಹೋದಂಥ ಸಮಯದಲ್ಲಿ ಒಬ್ಬ ಅಪೂರ್ವ ವ್ಯಕ್ತಿಯನ್ನು ನಾನು ನೋಡಿದ್ದೆ, ಆ ಅಪೂರ್ವ ವ್ಯಕ್ತಿಯೇ ಇವನು ಅಂತಕ್ಕಂತಹದನ್ನು ಅವನು ದೂರದಿಂದಲೇ ಹನುಮಂತ ನೋಡಿ, ಅವನು ಬಹಳ ಸೂಕ್ಷ್ಮ. ಅದಕ್ಕೆ ಅವನು ರಾಮ ಯಾವಾಗಲೂ ಕೂಡ ಜೊತೆಯಲ್ಲಿ ಇಟ್ಕೊಂಡಿರೋದು. ಯಾಕೆ ಅಂತಂದರೆ ಸಣ್ಣ ನೋಡುವಿಕೆಯಲ್ಲೇ ಎಲ್ಲವನ್ನು ಗ್ರಹಿಸುವಷ್ಟು ಸೂಕ್ಷ್ಮ ಹನುಮಂತನಿಗಿತ್ತು. ಅವನು ನೋಡಿದ ತಕ್ಷಣ ಅಂದ್ಕೊಂಡಂತೆ, ಓ ಇವನು ಲಂಕೆಯಲ್ಲಿ ನಾನು ನೋಡಿದಂತಹ ಒಬ್ಬ ಸತ್ಪುರುಷ, ಇವನ ಸಹವಾಸದಲ್ಲಿ ಅವನಿಗಿತ್ತು. ಅವನೂ ಕೂಡ ಅವನು ನೋಡಿದಂತಹ ಹನುಮಂತ ಕೂಡ ಹರ್ಷಿತನಾಗ್ತಾನಂತೆ. ಅದಾದ ನಂತರ ಆ ವಿಭೀಷಣ ಹತ್ರ ಪರಸ್ಪರ ನಮಸ್ಕಾರಗಳನ್ನು ಮಾಡ್ತಾ, ಅವನು ನಿನ್ನ ಬರುವಿಕೆಗೆ ಕಾರಣ ಯಾಕಪ್ಪ ಬಂದ ನೀನು, ರಾವಣ ನಿನ್ನನ್ನು ಹೋಗಿ ಮಾತಾಡ್ಕೊಂಬ ಅಂತ ಏನಾದ್ರು ಕಳಿಸಿದಾನ, ಅಥವಾ ನಿನ್ನ ಕಷ್ಟದ ಅಲ್ಲಿ ನಿನಗೆ ಅಲ್ಲಿರಕ್ಕೆ ಕಷ್ಟವಾಗಿ ನೀನು ವಿವೇಕದಿಂದ ಬಂದ್ಯೋ, ಇವೆರಡರಲ್ಲಿ ಯಾವುದು ಕಾರಣ ಅಂತಕ್ಕಂಥ ಆಂಜನೇಯ ಕೇಳಿದಾಗ ಅದಕ್ಕೆ ಇವನು ವಿಭೀಷಣ ಹೇಳ್ತಾ ಇದ್ದಾನೆ, ಇಲ್ಲ, ನನಗಾಗಿರುವಂಥ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಎರಡು ಸಾಲುಗಳಲ್ಲಿ ವಿಭೀಷಣ ಆಂಜನೇಯನಿಗೆ ವಿಸ್ತರಿಸಿ ಸರಿಯಾಗಿ ಹೇಳ್ತಾನೆ. ಆಗ ಹನುಮಂತ ಬಹಳ ಹರ್ಷಗೊಂಡು ಅಂಗದನಿಗೆ ಹೇಳ್ತಾನೆ, ಅಂಗದ ಇವು ನೋಡಿ, ಆದರೂ ಕೂಡ ನೋಡಿ ಇದೆಲ್ಲ ಎಷ್ಟು ಸೂಕ್ಷ್ಮವನ್ನು ಒಬ್ಬ ಕವಿ ಗಮನಿಸ್ತಾನೆ ಅಂತಂದರೆ, ಅವನು ಇಷ್ಟೆಲ್ಲ ಹೇಳಿದರೂ ಕೂಡ ವಿಭೀಷಣನನ್ನು ಆಂಜನೇಯ ನಂಬಲ್ಲ. ಅವನು ಅಂಗದನಿಗೆ ಹೇಳ್ತಾನಂತೆ, ಅಂಗದ ಕಣ್ಣು ಸನ್ನೆ ಮಾಡ್ತಾನಂತೆ, ಅಂಗದ ಇವನ ಹತ್ರ ಇರು, ಇವನು ತಕ್ಷಣವೇ ಇವನು ನಮ್ಮ ಒಳಗಡೆ ಬಿಟ್ಕೋಬೇಡ, ಇವನ ಜೊತೆಗಿರು ಅಂತ ಹೇಳಿ ಶ್ರೀರಾಮನ ಹತ್ರ ಹೋಗಿ ಮಾತಾಡ್ಕೊಂಬರ್ತೀನಿ ಅಂತ ಹೇಳಿ ಆಂಜನೇಯ ಶ್ರೀರಾಮನ ಹತ್ರ ಬಿಟ್ಟು ಬರ್ತಾ ಇದ್ದಾನೆ. ಆಂಜನೇಯನ ಹತ್ರ ಬಂದು ಶ್ರೀರಾಮನ ಹತ್ರ ಬಂದು ಏನು ಹೇಳ್ತಾ ಇದ್ದಾನೆ ನಾವು ಕೇಳೋಣ. ಜೀಯ ಬಂದವನೀಗ ರಕ್ಕಸರಾಯನ ಅನುಜನು, ಈಗ ಬಂದವನು ರಕ್ಕಸರಾಯನ ಅನುಜನು, ನೀತಿವಿದನು ಅಸಹಾಯ ಶೂರನು, ಉದಾರ ಧೀರ ಗಂಭೀರ ಧಾರ್ಮಿಕನು, ಮಾಯೆ ಹೊಗದೀತನಲಿ ಹಿಂದೆ ಸಹಾಯ ವಚನದಲ್ಲಿ ಎನ್ನ ಬಂಧನದಾಯತವ ಬಿಡಿಸಿದನು, ತಪ್ಪಿಲ್ಲ ಅಸುರನೊಳಗೆಂದ. ಸ್ವಾಮಿ, ಈಗ ಬಂದಿರುವಂಥವನು ರಾಕ್ಷಸ ರಾಜನ ತಮ್ಮ. ನೋಡಿ, ಒಂದೇ ಒಂದು ಶಬ್ದದಲ್ಲಿ ಆ ವಿಭೀಷಣನ ವ್ಯಕ್ತಿತ್ವವನ್ನು ಯಾವ ರೀತಿ ಹೇಳ್ತಾ ಇದ್ದಾನೆ ಅಂತಂದರೆ, ಇವನನ್ನು ಮಾಯೆ ಸೇರದು. ನೋಡಿ, ಅವನನ್ನು ಮಾಯೆ ಅಂತಕ್ಕಂಥದ್ದು ಎಲ್ಲರನ್ನೂ ಆವರಿಸ್ಕೊಳ್ಳುತ್ತೆ, ಆದರೂ ವಿಭೀಷಣ ಹತ್ರ ಆ ಮಾಯೆ ಹೋಗಲ್ಲ. ಅಂದರೆ ಇಡೀ ಅವನ ವ್ಯಕ್ತಿತ್ವವನ್ನು ಸಾರುವಂತಹ ಒಂದು ಶಬ್ದವನ್ನು ಈ ತೊರವೆ ನರಹರಿ ಯಾವ ರೀತಿ ತಗೊಂಬಂದಿದ್ದಾನೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಇಂತಹ ಧರ್ಮಿಷ್ಠನಾದಂಥವನು ಇವನು ಬಂದಿಯಾನೆ. ನಾನು ಲಂಕೆಗೆ ಹೋಗಿ ಸೆರೆ ಸಿಕ್ಕಿದಂಥ ಸಮಯದಲ್ಲಿ
ನನಗೆ ಬೆಂಬಲವಾಗಿ ನಿಂತು ಮಾತನಾಡಿದಂಥವನು, ನನ್ನ ಬಂಧನವನ್ನು ಬಿಡಿಸಿದಂಥವನು. ಆಗಲೂ ಕೂಡ ರಾಕ್ಷಸನಿಗೆ ರಾಜನಿಗೂ ಇವನಿಗೂ ಒಂದು ರೀತಿಯಾದಂತಹ ಜಗಳಗಳು ಆಯಿತು ಅಂತಕ್ಕಂತಹ ಮಾತನ್ನು ಅವನು ಹೇಳ್ತಾ ಈಗ ಹೇಳ್ತಾ ಇದ್ದಾನೆ, ಯಾತಕ್ಕೆ ಅವನು ಬಂದ ಅಂತಕ್ಕಂಥದ್ದನ್ನು. ಮನ ಮುನಿಸು ಬಳಿಕಾಯ್ತು ಗಡ ಖಳ ಜನಪನೊಡನೆ ಈ ತಂಗೆ ಮನ ಮುನಿಸಾಯ್ತು ಗಡ ದೇವರ ವನಿತೆಯನು ಬಿಡ ಹೇಳಿದರೆ ಬಿಡದೆ ಈ ವಿಭೀಷಣನ ಅನುಜನೆಂದೋವದೆ ವಿರೋಧಿಸಿ ಕನಲಿ ನೂಕಿದ ಗಡ ಭವತ್ಸದನವನರುಹವನೋಲೈಸಿ ಬದುಕಲು ಬಂದ ಗಡ ಎಂದ. ಇವನಿಗೆ ರಾಕ್ಷಸ ರಾಜನಿಗೆ ಇನ್ನಿಲ್ಲದ ಹಾಗೆ ಅವನು ಬುದ್ಧಿಯನ್ನು ಹೇಳಿದ್ರೆ, ನಿನ್ನ ಪತ್ನಿಯನ್ನು ಬಿಟ್ಟುಬಿಡು, ಸೀತೆಯನ್ನು ರಾಮನ ಹತ್ರ ಕಳಿಸ್ಕೊಡು ಅಂತ ಹೇಳಿದಾಗ ರಾವಣ ಇವನ ಮಾತನ್ನು ಕೇಳದಲೆ ಅವನನ್ನು ವಿರೋಧಿಸಿ ಅವನನ್ನು ನೂಕಿ ಆಚೆಗೆ ಹಾಕಿದನಪ್ಪ. ಇವನು ಅವನದ ಏನೂ ತಪ್ಪಿಲ್ಲ, ನಿನ್ನ ಪಾದ ಕಮಲಗಳ ಸೇವೆಯನ್ನು ಮಾಡಲಿಕ್ಕೋಸ್ಕರ ಅವನು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾನೆ, ಹಾಗಾಗಿ ಅವನನ್ನು ಸ್ವೀಕಾರ ಮಾಡು ಅಂತಕ್ಕಂತಹ ಒಂದು ಅಭಿಪ್ರಾಯವನ್ನು ಶ್ರೀರಾಮನ ಮುಂದೆ ಹನುಮಂತ ಇಟ್ಟಾಗ ರಾಮ ನೋಡಿ, ಆಗ ಎಲ್ಲವೂ ಕೂಡ ಯಾವ ಹಂತ ಹಂತವಾಗಿ ಹೋಗುತ್ತೆ ಅನ್ನೋದನ್ನು ಕವಿಯ ಆಗಲೇ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ದಾನೆ. ಅವನು ಜಾಂಬುವಂತ, ಸುಗ್ರೀವ, ಸುಷೇಣ ಎಲ್ಲ ವಾನರ ಆಪ್ತರನ್ನು ಕರೆದು ಒಂದು ಸಮಾಲೋಚನೆಯನ್ನು ಮಾಡ್ತಾ ಇದ್ದಾನೆ. ಯಾವ ರೀತಿ ಮಾಡ್ದ ಅಂತಕ್ಕಂಥದ್ದನ್ನು ತೊರವೆ ನರಹರಿ ಹೇಳ್ತಾ ಇದ್ದಾನೆ. ಧುರದೊಳಿದಿರಾದವರನು ಇರಿವುದು ಶರಣು ಹೊಕ್ಕರ ಸಲಹುವುದು ಪತಿಕರಿಸುವುದು ಧರ್ಮವನು ಅಧರ್ಮವನಳಿವುದು ಅವನಿಯಲಿ ಅರಸುಗಳಿಗಿದು ನಯವಿನಿತು ಗೋಚರಿಸದಿರೆ ಇನಿತು ಗೋಚರಿಸದಿರೆ ಅರಸುಗಳಿಗೆ ಹಗರಣದ ನಾಟಕದ ರಸರೆನಿಸರೆ ಜಗದಲೆಂದನು ನಗುತ ರಘುನಾಥ. ಯುದ್ಧದಲ್ಲಿ ಯಾರನ್ನ ನಾವು ಸ್ನೇಹ ಮಾಡ್ಕೊಳ್ತೀವಿ ಅಂತಂದರೆ ನಮ್ಮ ಜೊತೆ ಸರಿಯಾದಂಥ ರೀತಿಯಲ್ಲಿ ನೋಡಿ, ನಮ್ಮ ಇವತ್ತಿನ ವರ್ತಮಾನವನ್ನು ನಾವು ಗಮನಿಸೋದಾದರೆ ದೊಡ್ಡ ದೊಡ್ಡ ದೇಶಗಳು ಅದಕ್ಕೆ ಸರಿ ಸಮಾನವಾದಂಥ ದೇಶಗಳ ಜೊತೆ ಒಪ್ಪಂದಗಳನ್ನು ಮಾಡ್ಕೊಳ್ತಾರೆ. ಇನ್ನು ಕೆಲವು ದೇಶಗಳು ಏನು ಮಾಡ್ತಾರೆ ಅಂದರೆ ಚಿಕ್ಕ ಚಿಕ್ಕ ಪುಟ್ಟ ದೇಶಗಳ ಜೊತೆ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಅದೇ ರೀತಿ ಶ್ರೀರಾಮ ಹೇಳ್ತಾನೆ, ಯುದ್ಧದಲ್ಲಿ ನಾವು ಸರಿಯಾದಂಥ ಸರಿಸಮಾನರಾದವರ ಜೊತೆಗೆ ನಾವು ಒಪ್ಪಂದಗಳನ್ನು ಸ್ನೇಹವನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಆದರೆ ನನ್ನ ಹತ್ರ ಇವನು ಬಂದಿರೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾತಕ್ಕೆ ಆಶ್ಚರ್ಯ ಆಗ್ತಾ ಇದೆ ಅಂತಂದರೆ, ನನ್ನ ಹತ್ರ ಏನು ಬಲ ಇಲ್ಲ, ನನ್ನ ಹತ್ರ ಏನು ಶಕ್ತಿ ಇಲ್ಲ, ನನ್ನ ಹತ್ರ ಏನು ಅರಸತನ ಆಗಲಿ ದೊಡ್ಡ ದೊಡ್ಡ ವೈಭವಯುತವಾದಂತಹ ಜೀವನ ನನ್ನ ಹತ್ರ ಇಲ್ಲ. ಆದರೂ ಕೂಡ ನನ್ನನ್ನು ಆಶ್ರಯಿಸಿ ಬಂದಿದ್ದಾನೆ ಅಂತಂದರೆ ಮೊರೆ ಹೊಕ್ಕವರ ರಕ್ಷಿಸುವ ಚಾರಿತ್ರ ನಮ್ಮದು. ಯಾರು ನಮ್ಮನ್ನು ಶರಣಾಗತರಾಗಿ ಬರ್ತಾರೆ, ಯಾರು ನಮ್ಮನ್ನು ಅರಸಿ ಬರ್ತಾರೆ, ಯಾರು ನನ್ನ ಪಾದ ಕಮಲನ್ನು ಹಿಡಿತಾರೆ ಅಂಥವರನ್ನು ರಕ್ಷಿಸುವಂತಹ ಜವಾಬ್ದಾರಿ ನಮ್ಮದು. ಇದೇ ಕ್ಷತ್ರಿಯರ ನಿಜವಾದಂತಹ ಕರ್ತವ್ಯ. ಅವನು ಹೇಳ್ತಾ ಇದ್ದಾನೆ, ನಾವು ಕ್ಷತ್ರಿಯರಾದ್ದರಿಂದ ನಾವು ಇಂಥವರನ್ನು ಕಾಪಾಡುವಂಥದ್ದು ನಮ್ಮ ಧರ್ಮ ಅಂತ ಹೇಳ್ತಾ, ಈಗ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಸುಗ್ರೀವನನ್ನು ಇವರನ್ನು ಕೇಳಿದಾಗ ಅವರೆಲ್ಲರೂ ಕೂಡ ಹೇಳ್ತಾರೆ, ದೇವ, ನಿಮ್ಮ ಮೈಸಿರಿಯ ಸೊಬಗಾರು ಯಾವ ದೇವರಿಗುಂಟು? ನೀನಿದೆಯಲ್ಲ ರಾಮ, ನಿನ್ನ ದೇಹದ ಸೊಬಗು ಅಷ್ಟು ಚೆನ್ನಾಗಿದೆ, ಸಮಸ್ತ ಕಲ್ಯಾಣ ಗುಣವುಳ್ಳವಂಥವನು ನೀನು, ಎಲ್ಲ ಗುಣಗಳು ನಿನ್ನಲ್ಲಿ, ಎಲ್ಲರ ಕಲ್ಯಾಣವನ್ನು ಬಯಸ್ತಕ್ಕಂತಹ ಗುಣಗಳನ್ನು ನೀನು ಹೊಂದಿದೀಯಾ. ಅಂತಹ ನಿನ್ನ ಗುಣಗಳನ್ನು ಇಟ್ಕೊಂಡು ನೀನು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದೆ ಅಂತಂದರೆ ನಾವು ಯಾರು ಕೂಡ ಆ ನಿರ್ಧಾರಕ್ಕೆ ನಾವು ಇಲ್ಲ ಅಂತ ನಾವು ಹೇಳಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ನಿರ್ಧಾರವನ್ನು ನಾವೆಲ್ಲರೂ ಕೂಡ ಒಪ್ತೀವಿ ಅಂತ ಹೇಳಿದಾಗ ಆಗ ಶ್ರೀರಾಮ ಹೇಳ್ತಾನೆ, ಅವ್ರನ್ನ ಕರೀರಿ ಅಂತ ಹೇಳಿದಾಗ ಆ ವಿಭೀಷಣನನ್ನು ಕರೀತಾರೆ. ಯಾವ ರೀತಿ ಬಂತು ಅನ್ನೋದನ್ನು ಒಂದು ಸುಂದರವಾದ ಪದ್ಯದಲ್ಲಿ ತೊರವೆ ನರಹರಿ ಹೇಳಿದ್ದಾನೆ. ಆಯುಧವ ತನ್ನವರಿಗಿತ್ತು ನಗಾಯತನು ಮಣಿಖಚಿತ ಕನಕದ ಸಾಯಕವನು ಅಂಗ್ರಿಗೆ ಸಮರ್ಪಿಸಿ ಚಾಚಿದನು ಶಿರವ
ಕಾಯಬೇಕೆಲೆ ದೇವಾ ದೇವಾ ಕಾಯಬೇಕು ಭವಗತ ಕಾಯನನು ಕಾಯಬೇಕು ಭವದೀಯ ಭಕ್ತನಿಕಾಯ ಕರುಣಾಸ್ಪದನನೆಂದು ಅಡಗೆಳೆದನು ಅಂಗ್ರಿಯಲಿ. ಆಯುಧವ ತನ್ನವರಿಗಿತ್ತು ಸಮರ್ಪಿಸಿ ಚಾಚಿದನು ಶಿರವ ಕಾಯ್ಬೇಕೆನ್ನತಲಿ ಅಂತೇಳಿ. ತನ್ನ ಆಯುಧವನ್ನು ರಥ ಮೇಲ್ಗಡೆ ಇಳಿತಂತೆ ರಥದಿಂದ ಇಳಿದಂಥವನು ಮಣಿ ಖಚಿತವಾದಂತಹ ದೊಡ್ಡ ಕತ್ತಿಯನ್ನು ತನ್ನವರಿಗೆ ಕೊಟ್ಟು ವಿಭೀಷಣ ಶ್ರೀರಾಮನ ಕಮಲಗಳಿಗೆ ಶಿರವನ್ನು ಚಾಚಿ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಹೇಳ್ತಾ ಇದ್ದಾನೆ, ದೇವಾ ನನ್ನನ್ನು ರಕ್ಷಿಸಪ್ಪ, ನಿನ್ನನ್ನು ರಕ್ಷಿಸು ಅಂತ ಅವನು ಹೇಳ್ತಾ ಇದ್ದಾನೆ. ಯಾವ ರೀತಿ ರಕ್ಷಿಸು ಅಂತ ಹೇಳೋದನ್ನು ಅನೇಕ ಉದಾಹರಣೆಗಳನ್ನು ಕೊಟ್ಟು ಅವನು ಹೇಳ್ತಾ ಇದ್ದಾನೆ. ಅವನು ಯಾವ ರೀತಿ ಹೇಳ್ತಾ ಇದ್ದಾನೆ ಅಂತಂದರೆ, ಧ್ರುವನನ್ನು ರಕ್ಷಿಸಿದ ಹಾಗೆ, ಸುಗ್ರೀವನನ್ನು ರಕ್ಷಿಸಿದ ಹಾಗೆ, ಪ್ರಹ್ಲಾದನನ್ನು ರಕ್ಷಿಸಿದ ಹಾಗೆ, ಯಾವ ರೀತಿ ಮಾರ್ಕಂಡೇಯನನ್ನು ಶಿವ ರಕ್ಷಿಸಿದ್ನಲ್ಲ ಆ ರೀತಿ ಅನೇಕ ರೀತಿಯ ಇದರಿಂದ ನೀನು ಅನೇಕ ಭಕ್ತರನ್ನು ನೀನು ರಕ್ಷಿಸಿದ್ಯಾ. ಆ ರೀತಿ ಭಕ್ತರ ಗುಂಪಿಗೆ ಈ ವಿಭೀಷಣನಾದ ನನ್ನನ್ನು ಕೂಡ ಸೇರಿಸ್ಕೊಳ್ಬೇಕಪ್ಪ. ಆದ್ದರಿಂದ ನನ್ನನ್ನು ಕೂಡ ರಕ್ಷಿಸು ಅಂತ ಹೇಳಿ ಇನ್ನಿಲ್ಲದ ಪ್ರಾರ್ಥನೆಯನ್ನು ವಿಭೀಷಣ ಮಾಡೋಣ. ಆಗ ಶ್ರೀರಾಮ ಹೇಳ್ತಾ ಇದ್ದಾನೆ, ಏಳು ಭಯ ಬೇಡಲೆ ವಿಭೀಷಣ, ಏಳು ಭಯ ಬೇಡಲೆ ವಿಭೀಷಣ, ಕೇಳು ಲಕ್ಷ್ಮಣನಂತೆ ಕಾಂಬೆ ನೃಪಾಲ ದಶರಥನಾಣೆ, ಮನದಲ್ಲಿ ಚಿಂತೆ ಬೇಡೆಂದ ಮೌಳಿಯನು ನೆಗಹಿದನು, ಸೀತಾ ಬಾಲಕಿಯನಪ್ಪುವ ಸುಕೋಮಲ ತೋಳಿನಲಿ ತೆಗೆದಪ್ಪಿದನು, ನಗುತ್ತಾ ವಿಭೀಷಣನ ಏಳು ಭಯಬೇಡಲೇ ವಿಭೀಷಣ. ನೋಡಿ ಯಾವ ಥರ ಆ ಕವಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಕೇಳು ಲಕ್ಷ್ಮಣನಂತೆ ಕಾಂಬೆ, ನಾನು ಲಕ್ಷ್ಮಣನ ರೀತಿಯಲ್ಲಿ ನೀನು ನೋಡ್ತೀನಪ್ಪ. ಯಾಕಪ್ಪ ವಿಭೀಷಣ ನೀನು ಹೆದರ್ಕೊಳ್ತಾ ಇದೆಯಾ? ನಾನು ಲಕ್ಷ್ಮಣನ ರೀತಿಯಲ್ಲಿ ಕಾಪಾಡ್ಕೊಳ್ತೀನಿ. ನೃಪಪಾಲ ದಶರಥನ ಆಣೆ, ನಮ್ಮ ತಂದೆಯವರ ಆಣೆಯಾಗಿ ಹೇಳ್ತಾ ಇದ್ದೀನಿ, ನೀನು ಚಿಂತೆಯನ್ನು ಮಾಡಬೇಡ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಒಂದು ಶಬ್ದವನ್ನು ಇಲ್ಲಿ ಬೆಳೆದ, ಸೀತಾ ಬಾಲಕಿಯ ನಪ್ಪುವ ಸುಕೋಮಲ ತೋಳಿನಲ್ಲಿ ತೆಗೆದಪ್ಪಿದನು ಅಂತೆ. ಆ ವಿಭೀಷಣನನ್ನು ಸೀತೆ ಅಂತಕ್ಕಂತಹ ಆ ಸೀತೆಯನ್ನು ಅಪ್ಪಿಕೊಳ್ಳುವಂತಹ ಸುಕೋಮಲ ತೋಳಿನಲ್ಲಿ ಆ ವಿಭೀಷಣನನ್ನು ತನ್ನ ಸ್ನೇಹ ಬಂಧನದಲ್ಲಿ ಬಂಧಿಸ್ತಾನೆ. ನೀನು ಯೋಚನೆ ಮಾಡಬೇಡಪ್ಪ, ನನ್ನ ತಮ್ಮನ ರೀತಿಯಲ್ಲಿ ನಿನ್ನನ್ನು ನೋಡ್ಕೊಳ್ತೀನಿ ಅಂತ ಒಂದು ಆಶ್ವಾಸನೆಯನ್ನು ಅವನು ಕೊಟ್ಕೊಳ್ತಾನೆ. ಆಗ ವಿಭೀಷಣನನ್ನು ಅಪ್ಕೊಳ್ತಾನೆ. ಆಗ ಸುಗ್ರೀವ, ಜಾಂಬುವಂತ, ಅಂಗದ ಇವರೆಲ್ಲರೂ ಕೂಡ ವಾನರ ಪ್ರಮುಖರು ಬರ್ತಾರೆ. ಅವರೆಲ್ಲರೂ ಕೂಡ ವಿಭೀಷಣನ ಆಲಿಂಗನವನ್ನು ಅವರು ಮಾಡ್ತಾರೆ. ದೇವತೆಗಳು ಆಕಾಶದಲ್ಲಿ ಬಂದು ಆನಂದದಿಂದ ಧ್ವನಿಯನ್ನು ಮಾಡ್ತಾ ಇದ್ದಾರೆ, ಹೂಮಳೆಯನ್ನು ಕರೀತಾ ಇದ್ದಾರೆ. ಆಗ ಮತ್ತೆ ಹೇಳ್ತಾ ಇದ್ದಾನೆ, ಕರೆದು ರಘುಪತಿ ಬಳಿಕ ನಿಜ ವಿಷ್ಠರದ ಕೆಳದಲ್ಲಿ ನಿಲ್ಲಿಸಿರಿ, ವಿಕಸಿತ ವರವದನ ಸರಸಿಜದಿನ್ ಒಯ್ಯನೆ ಕೇಳ್ದನು ಚಿತದಲ್ಲಿ, ಪುರಜನಂಗಳು ಸುಖಿಗಳೇ ದಶಶಿರನು ಹದುಳಿಗನೇ, ನಿಜಾಗ್ರಜ ವಿರಹವೇನು ನಿಮಿತ್ತ ಸಂಭವಿಸಿದುದು ನಿಮಗೆಂದ, ಏನು ನಿಮಿತ್ತ ನಿಜಾಗ್ರಜ ವಿರಹವು ಸಂಭವಿಸಿತೆಂದನು, ನಿಮಗೇಕೆ ಸಂಭವಿಸಿದುದು ಎಂದ. ರಘುಪತಿ ವಿಭೀಷಣನನ್ನ ಹತ್ತಿರಕ್ಕೆ ಕರೆದುಕೊಂಡು ಕೇಳ್ತಾ ಇದ್ದಾನೆ, ಏನಪ್ಪ ಲಂಕೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ಸುಖವಾಗಿದ್ದಾರಾ? ನಿಮ್ಮ ಅಣ್ಣ ದಶಕಂಠ ಕ್ಷೇಮವಾಗಿದ್ದಾನ ಅಂತ ಹೇಳಿ ಕೇಳ್ತಾ ಒಂದು ಪ್ರಶ್ನೆಯನ್ನು ವಿಭೀಷಣನ ಮುಂದೆ ಇಡ್ತಾ ಇದ್ದಾನೆ. ನೀನು ನಿನ್ನ ಅಣ್ಣನನ್ನು ಅಗಲಕ್ಕೆ ಕಾರಣ ಯಾವುದು? ನಿಜವಾಗಿ ನಿಮ್ಮಿಬ್ಬರ ನಡುವೆ ಏನಾಯಿತು ಅಂತ ಹೇಳ್ತಾ ಇದ್ದಾಗ ಅವನು
ವಿಭೀಷಣ ಎಲ್ಲ ಕಥೆಯನ್ನು ಹೇಳ್ತಾನೆ. ಆದರೂ ಕೂಡ ಅವನು ಹೇಳ್ತಾನೆ, ಶ್ರೀರಾಮ, ನಿನ್ನ ಅತ್ಯಂತ ಸಂಪತ್ಭರಿತನಾದಂತಹ ಸಂಪತ್ತನ್ನು ಉಳ್ಳಂತಹ ನಿಮ್ಮ ಅಣ್ಣನನ್ನು ಬಿಟ್ಟು ನನ್ನ ಹತ್ತಿರ ಬಂದಿರುವಂಥದ್ದು ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ ಅಂತ ಹೇಳಿದಾಗ ವಿಭೀಷಣ ಹೇಳ್ತಾನೆ, ಜಗತ್ತಿನಲ್ಲಿ ನಾವು ಹೇಗಾದರೂ ಬಾಳ್ಬೋದು, ಅವಿವೇಕಿಗಳ ಜೊತೆ ನಾವು ಸುಖದಿಂದಿದ್ದರೂ ಅದು ಪ್ರಯೋಜನ ಇಲ್ಲ. ವಿವೇಕಿಗಳೊಂದಿಗೆ ನಾವು ಗೆಡ್ಡೆ ಗೆಣಸುಗಳನ್ನು ತಿನ್ಕೊಂಡಿದ್ರೂ ಕೂಡ ಅದಕ್ಕೇನು ಪ್ರಯೋಜನ, ಅದು ತುಂಬ ಪ್ರಯೋಜನ ಅಂತ ಅನಿಸುತ್ತೆ. ಅದರಿಂದ ನಾವು ಒಳ್ಳೆಯವರ ಜೊತೆ ಸತ್ಕಾರ್ಯವನ್ನು ಮಾಡ್ತಾ ನಾವು ಬದುಕೋದು ನಿಜವಾದಂತಹ ಯೋಗ್ಯರ ಲಕ್ಷಣ. ಆ ರೀತಿ ಬದುಕುವ ಇಚ್ಛೆಯಿಂದ ನಾನು ನಿನ್ನ ಜೊತೆ ಬಂದಿದ್ದೀನಿ ಅಂತ ಮಾತನ್ನು ಅವನು ಆ ರೀತಿ ಹೇಳ್ತಾ ಇದ್ದಂಥ ಸಮಯದಲ್ಲಿ ಐಸೆ ದೇವ ಕೇಳಿನ್ನೊಂದು ಜಗದಲ್ಲಿ ಜೀವಿಸುವುದುಂಟಾದಡೆ ಅಡವಿಯ ಜೀವನವ ಕೊಂಡಿಹುದು ಮೆಳುವುದು ಗೆಡ್ಡೆ ಗೆಣಸುಗಳ ಸೇವಿಸುವುದು ಚಮೂರ ಸಿಂಹ ಮೃಗಾವಳಿಯನು ಅತಿ ಮೂರ್ಖ ದುಷ್ಕೃತ ಜೀವಿಗಳ ಬಳಿವಿಡಿದು ಬದುಕುವುದು ಚಿತವಲ್ಲೆಂದ. ಪಾಪ ಕಾರ್ಯಗಳನ್ನು ಮಾಡ್ತಕ್ಕಂತಹ ಅವನ ಜೊತೆ ಇದ್ದರೆ ಅದೇನು ಪ್ರಯೋಜನ ಇಲ್ಲ. ನೀನು ಗೆಡ್ಡೆ ಗೆಣಸುಗಳನ್ನು ತಿನ್ಕೊಂಡು ನಿನ್ನ ಹತ್ತಿರ ಇದ್ರೂ ಕೂಡ ನಾನು ಪರವಾಗಿಲ್ಲ, ಅತ್ಯಂತ ಸುಖದಿಂದ ಸಂತೋಷದಿಂದ ತೃಪ್ತಿಯಿಂದ ದೇವಾ ನಿನ್ನ ಜೊತೆ ನಾನು ಇರ್ತೀನಿ ಅಂತಕ್ಕಂತಹ ಮಾತನ್ನು ಹೇಳಿದಾಗ ಅತ್ಯಂತ ಸಂತೋಷದಿಂದ ಶ್ರೀರಾಮ ಒಂದು ವಚನವನ್ನು ವಿಭೀಷಣನಿಗೆ ಕೊಡ್ತಾನೆ. ಅದನ್ನು ನಾವು ಕೇಳೋಣ ಎಲ್ಲರೂ. ಐಸೆ ಮತ್ತೇನು ಆದಡೆ ಎಮ್ಮಯ ಭಾಷೆಯನು ಕೇಳಲೆ ವಿಭೀಷಣ ದೋಷಕಾರಿಯನಳಿದು ಲಂಕಾ ರಾಜ್ಯದೊಡೆತನವ ಈ ಸರೋರುಹ ಬಂಧುವು ಈತಾರೇಶನು ಈಧರೇ ರಾಮ ಕಥೆ ತಾನೇ ಸುದಿನವುಳ್ಳನ್ನ ಬರ ನಿನಗಿತ್ತೆ ನಾನೆಂದ. ನನ್ನ ಭಾಷೆಯನ್ನು ಕೇಳಲೇ ವಿಭೀಷಣ ದೋಷಕಾರಿಯನ್ನ ಅಳಿದು ಲಂಕಾ ರಾಜ್ಯದೊಡೆತನವ ನೀಡುವೇನು ಅಂತ ಹೇಳ್ತಾನೆ. ನನ್ನ ಭಾಷೆ ಕೇಳು ವಿಭೀಷಣ, ಏನು ಭಾಷೆ ನಾನು ನಿನಗೆ ಕೊಡ್ತಾ ಇದ್ದೀನಿ ಅಂತಂದರೆ, ಆ ದೋಷಕಾರಿಯಾದಂತಹ ದೋಷವನ್ನು ತನ್ನ ಮೈಯೆಲ್ಲ ಉಳ್ಳವನಾದಂತಹ ಆ ರಾವಣನ ಸಾಯಿಸಿ ಆ ಲಂಕೆಯ ಅರಸುತನವನ್ನು ನಿನಗೆ ನಾನು ಕೊಡ್ತಾ ಇದ್ದೀನಿ, ಇದು ನನ್ನ ಭಾಷೆ ಅಂತಕ್ಕಂತಹ ಮಾತನ್ನು ಅವನು ಹೇಳಿದಾಗ ಎಲ್ಲರೂ ಕೂಡ ಸಂತೋಷಗೊಂಡ್ರಂತೆ. ಅವರೆಲ್ಲರೂ ಕೂಡ ಶ್ರೀರಾಮನನ್ನು, ಅಂಗದ, ನೀಲ ಮೊದಲಾದಂತಹ ವೀರರು ಶ್ರೀರಾಮನನ್ನು ಕೊಂಡಾಡಿದ್ರಂತೆ. ಯಾಕೆ ಅಂತಂದರೆ ನೋಡಿ, ಎಷ್ಟು ಸಂತೋಷ ಇರಬೇಕು ಮತ್ತು ಎಷ್ಟು ಪರಾಕ್ರಮಶಾಲಿಯಾಗಿರಬೇಕು ಶ್ರೀರಾಮ. ಯಾಕೆ ಅಂತಂದರೆ ಅವನು ಇನ್ನೂ ಯುದ್ಧನೇ ಮಾಡಿಲ್ಲ. ಶ್ರೀರಾಮ ಯುದ್ಧವನ್ನು ಮಾಡಿದಲೇ ಅವನಿಗೆ ವಿಭೀಷಣನಿಗೆ ಒಂದು ದೊಡ್ಡ ಭಾಷೆಯನ್ನು ನೀಡಿದ್ದಾನೆ. ಲಂಕೆಯಲ್ಲಿರ್ತಕ್ಕಂತಹ ದೋಷಪೂರಿತನಾದಂತಹ ರಾವಣನನ್ನು ಸಾಯಿಸ್ತೇನೆ, ನಿನಗೆ ಆ ಲಂಕೆಯ ಪಟ್ಟಾಭಿಷೇಕವನ್ನು ನಾನು ಕಟ್ತೀನಿ ಅಂತಕ್ಕಂತಹ ಒಂದು ಒಳ್ಳೆಯ ಭಾಷೆಯನ್ನು ನೀಡಿದ್ದಾನೆ. ಎಲ್ಲರೂ ಕೂಡ ಸಂತೋಷಗೊಂಡರು. ಈಗ ಸಂತೋಷಗೊಂಡಾಗ ವಿಶ್ವಕರ್ಮ ಸವೆದುದರ ಮನೆ ವಿಶ್ವಕರ್ಮನ ವಿವಿಧ ಚಿತ್ರೋತ್ಕರದಲ್ಲಿ ಆನಕನಿವಹವಬ್ಬರಿಸಿದವು ಮಂಗಳ ವಸ್ತುಕಾರದಲ್ಲಿ ದಿವಿಜ ಸತಿಯರು ಸಂದಣಿಸಿದರು. ನಿವಡಿಸಿದ ಸುಮುಹೂರ್ತದಲ್ಲಿ ವೈಭವದೊಳಾಯ್ತು ಅಭಿಷೇಕವು. ಆ ರಾಜೇಂದ್ರ ಶರಣಂಗೆ ಅಭಿಷೇಕವಾಯ್ತು. ಯಾವಾಗ ರಾಮ ಈ ರೀತಿ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ಹೇಳ್ತಾನೆ, ಆಗ ಎಲ್ಲ ದೇವತೆಗಳೆಲ್ಲರೂ ಕೂಡ ಸಂತೋಷಗೊಂಡ್ರಂತೆ. ಎಲ್ಲ ದೇವಲೋಕದಿಂದ ಬಂದಿದ್ದಾರೆ. ವಿಶ್ವಕರ್ಮ ತರಾವರಿ ಚಿತ್ರಗಳಿಂದ ಇಡೀ ಭೂಮಂಡಲವನ್ನು ಅಲಂಕಾರ ಮಾಡಿದ್ದಾನೆ, ಅಲಬರೆಯನ್ನು ಅಲಂಕರಿಸಿದ್ದಾನೆ. ಬೇರಿಗಳು ಬೋರ್ಗರಿತಾ ಇದೆ, ಮಂಗಳ ವಸ್ತ್ರಗಳು ಇವುಗಳೆಲ್ಲವನ್ನು ಧರಿಸಿ ದೇವತಾ ಸ್ತ್ರೀಯರು ಬರ್ತಾ ಇದ್ದಾರೆ. ಒಳ್ಳೆಯ ಮುಹೂರ್ತದಲ್ಲಿ ಶ್ರೀರಾಮನ ಭಕ್ತನಾದಂತಹ ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾ ಇದ್ದಾರೆ. ದೇವತಾ ಸ್ತ್ರೀಯರು ಅಕ್ಷತೆಯನ್ನು ಹಾಕಿ ವಿಭೀಷಣನಿಗೆ ಅನೇಕ ಬಣ್ಣದ ಆರತಿಗಳನ್ನು ಎತ್ತುತ್ತಾ ಇದ್ದಾರೆ.
ಇಂತಹ ಸಮಯದಲ್ಲಿ ಜಾಂಬುವಂತ, ಸುಗ್ರೀವ, ಲಕ್ಷ್ಮಣ ಇವರೆಲ್ಲರೂ ಕೂಡ ತುಂಬ ಸಂತೋಷದಿಂದ ವಿಭೀಷಣನನ್ನು ಅಪ್ಪಿಕೊಳ್ತಾರೆ. ಇಂತಹ ಸಮಯದಲ್ಲಿ ತೊರವೆ ನರಹರಿ ಅದ್ಭುತವಾದಂತಹ ಈ ಪಟ್ಟಾಭಿಷೇಕದ ಚಿತ್ರಣವನ್ನು ನಮ್ಮ ಮುಂದೆ ಕಟ್ಕೊಡ್ತಾ ನಾವು ಇವತ್ತಿನ ವಾಚನ ವ್ಯಾಖ್ಯಾನ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಈ ಅವಕಾಶವನ್ನು ನಮಗೆ ಕಲ್ಪಿಸಿಕೊಟ್ಟಂತಹ ಗಮಕ ಕಲಾ ಪರಿಷತ್ತಿಗೆ ಹಾಗೂ ಇದನ್ನು ಪ್ರಾಯೋಜತ್ವವನ್ನು ಮಾಡ್ತಾ ಇರತಕ್ಕಂತಹ ಇನ್ಫೋಸಿಸ್ ಪ್ರತಿಷ್ಠಾನಕ್ಕೆ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ, ನಾನು ಸಣ್ಣ ಹುಡುಗನಾಗಿದ್ದಂಥ ಸಮಯದಲ್ಲಿ ಇಲ್ಲಿ ವಾಚನಾಲಯಕ್ಕೆ ಪತ್ರಿಕೆಗಳನ್ನು ಓದಲಿಕ್ಕೆ ಬರ್ತಾಯಿದ್ದೆ. ನಾನು 77ನೇ ಇಸ್ವಿದು ನಾನು ಹೇಳ್ತಾ ಇರೋದು. ಆ ಸಮಯದಲ್ಲಿ ಇಲ್ಲಿ ಬರ್ತಾಯಿದ್ದೆ. ಗೋಖಲೆ ಇನ್ಸ್ಟಿಟ್ಯೂಷನ್ ದೊಡ್ಡದಾಗಿರಲಿಲ್ಲ, ಭಾಳ ಸಣ್ಣದಾಗಿತ್ತು. ಇವತ್ತು ನನಗೆ ಇಂತಹ ಒಂದು ದೊಡ್ಡ ಭಾಗ್ಯವನ್ನು ಗಮಕ ಕಲಾ ಪರಿಷತ್ ಕಲ್ಪಿಸಿಕೊಡ್ತು. ನನಗದೆಲ್ಲ ಕೂಡ ನೆನಪಾಯಿತು. ಗಮಕ ಕಲಾ ಪರಿಷತ್ಗೆ ಮುಖ್ಯವಾಗಿ ಗಂಗಮ್ಮ ಕೇಶವಮೂರ್ತಿಯವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ನಾನು ಮತ್ತು ನನ್ನ ಜೊತೆ ವಾಚನ ಮಾಡಿದಂತಹ ಸುಕನ್ಯಾ ವಿಜಯಲಕ್ಷ್ಮಿಯವರ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಅನಂತ ವಂದನೆಗಳನ್ನು ಹೇಳ್ತಾ, ಈ ಸಮಯದಲ್ಲಿ ನಾನು ಬಂದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ನಿಮ್ಮೆಲ್ಲರ ಕ್ಷಮೆಯನ್ನು ನಾನು ಮತ್ತೊಮ್ಮೆ ಕೇಳ್ತಾ, ನನಗೆ ಲೇಟಾಗಿ ಬಂದಿದ್ದರಿಂದ ಕೆಲವೊಂದು ಕಾವ್ಯ ಭಾಗವನ್ನು ತುಂಡರಿಸುವಂಥ ಒಂದು ಅವಕಾಶ ಕೂಡ ಆಯಿತು. ಹಾಗಾಗಿ ನಿಮ್ಮೆಲ್ಲರ ಕ್ಷಮೆಯನ್ನು ಯಾಚನೆ ಮಾಡ್ತಾ, ನಮಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೆ ಮತ್ತೊಮ್ಮೆ ವಂದಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮಗಳನ್ನು ಮುಗಿಸ್ತೇವೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅನ್ನುವಂಥ ಒಂದು ವಾಣಿ ಇವತ್ತಿನ ವ್ಯಾಖ್ಯಾನದಲ್ಲಿ ನಮಗೆ ಅರ್ಥ ಆಯಿತು. ಸಜ್ಜನನಾದಂತಹ ವಿಭೀಷಣ ಹೇಗೆ ರಾಮನ ಮೊರೆ ಹೊಕ್ಕಿ ಕೊನೆಗೆ ಹೆಜ್ಜೇನು ಸವಿದಂತೆ ಒಂದು ಒಳ್ಳೆಯ ಪದವಿಯನ್ನೇ ಪಡೆಯುತ್ತಿದ್ದಾನೆ ಅನ್ನೋ ಒಂದು ಅರ್ಥ ಬರೋ ಹಾಗೆ ಅಂಥ ಒಂದು ನೀತಿ ನಮಗೆಲ್ಲ ಅರ್ಥ ಆಗಿದೆ. ಹೇಗೆ ರಾಮ ಯುದ್ಧಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡು ಬಂದ, ಅವನನ್ನು ನೋಡಿ ಆ ಗೂಢಾಚಾರರು ಹೇಗೆ ಹೋಗಿ ಅವ್ರಿಗೆ ಹೇಳಿದ್ರು, ಆಮೇಲೆ ಹನುಮಂತ ಯಾವ ರೀತಿ ಸೂಕ್ಷ್ಮ ಬುದ್ಧಿಯಿಂದ ವಿಭೀಷಣನ ನೋಡಿ ನಾನು ಅವನು ನೋಡಿದ್ದೀನಿ, ಇವನು ಸಜ್ಜನ ಅಂತ ಅಂದ. ಇದೆಲ್ಲವನ್ನು ತುಂಬ ಚೆನ್ನಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಶ್ರೀಯುತ ರಾಜೀವಲೋಚನ ಅವರು. ಅಷ್ಟೇ ಚೆನ್ನಾಗಿ ವಾಚನವನ್ನು ಶ್ರೀಯುತ ಶ್ರೀಮತಿ ಸುಕನ್ಯಾ ವಿಜಯಕುಮಾರ್ ಅವರು ಮಾಡಿದ್ದಾರೆ. ಇವರಿಬ್ಬರಿಗೂ ಗಮಕ ಕಲಾ ಪರಿಷತ್ತಿನಿಂದ ನಮ್ಮ ನೆನಪಿನ ಕಾಣಿಕೆಗಳನ್ನು ಕೊಡ್ತಾ ಇದ್ದೀವಿ.